ನಾಳೆ ಒಂದು ಕೆಮಿಸ್ಟ್ರಿ ಬೇರೆನೇ ತೊಗೊಂಡಿರ್ತದ, ಯಾಕಂದ್ರೆ ಇವತ್ತಿಂದ ಕಂಟಿನ್ಯೂಯೇಷನ್ ಮಾಡಂಗಿಲ್ಲ. ರೈಟ್, ಒಂದೇ ನಿಮಿಷ ಕ್ರಾಸ್ ಚೆಕ್ ಮಾಡ್ತೀನಿ. ಕರೆಕ್ಟ್ ಬರ್ತದ. ಒಂದಿಷ್ಟು ಇದ್ರದ್ದು ಏನೋ ಟೆಕ್ನಿಕಲ್ ಇದು ಇದ್ದಿರ್ಬೋದು, ಚೆಕಿಂಗ್ ಮಾಡಿರ್ತೀನಿ. ಮೂಮೆಂಟ್ ಸ್ವಲ್ಪ ಇದು ಅನಿಸ್ತು. ಇಲ್ಲಿ ಕರೆಕ್ಟ್ ಬರ್ತಿರ್ಬೇಕು. ರೈಟ್, ಒಂದೇ ನಿಮಿಷ ಕ್ರಾಸ್ ಚೆಕ್ ಮಾಡ್ತೀನಿ. ಇಲ್ಲಿ ಕರೆಕ್ಟ್ ಬರ್ತದೆ, ಅಲ್ಲೇ ಮೂಮೆಂಟ್ ಒಂದಿಷ್ಟು ಇದ್ರದ್ದು ಏನೋ ಟೆಕ್ನಿಕಲ್ ಇದು ಇದ್ದಿರ್ಬೋದು. ಕೆಮಿಸ್ಟ್ರಿ ಅಂದ್ರೆ ಏನ್ರಪ್ಪ? ಯಾರೋ ಒಬ್ರು ವಾಟ್ ಡು ಮೀನ್ ಬೈ ಕೆಮಿಸ್ಟ್ರಿ? ಬಹಳ ಸಿಂಪಲ್ ಕ್ವಶನ್. ಹಾ ರೀ, ಏನ್ರಿ ಗರ್ಲ್ಸ್ ಸೈಡ್, ವಾಟ್ ಡು ಮೀನ್ ಬೈ ಕೆಮಿಸ್ಟ್ರಿ? ಇದೇನ್ ಸರ್ ಎಂತ ಕ್ವಶನ್ ಕೇಳಿದ್ರಲ್ಲ ಅಂತೀರ? ಹ್ಮ್, ಏನೋ ರಾಹುಲ್ ಕೆಮಿಸ್ಟ್ರಿ ಅಂದ್ರೆ ನಿಮ್ ರಾಹುಲ್ ಬಂದ ನೋಡಪ್ಪ, ನಿನ್ನೆ ಬೇಸಿ ಹೊಂಡದಲ್ಲ ಇವನೇ ನೋಡು. ಹಾ, ಯಾಕೆ ಇಲ್ಲ ನೋಡ್ರಿ, ಹೇಳ್ತೀನಿ ಕೇಳ್ರಿ. ವರ್ಕ್ ಹಾನೆಸ್ಟ್ ಆಗಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಪ್ಲಾನ್ಲೆ ಹೊಂಟಾಗ ಡಿಸ್ಟರ್ಬೆನ್ಸ್ ಮಾಡ್ಬಾರ್ದು ಸಿಸ್ಟಮ್. ಯಾಕೆ ಹೇಳ್ರಿ? ಅದ್ರದಿಂದ ಮತ್ತೊಬ್ಬರಿಗೆ ಎಂಪರ್ ಆಗ್ತಿರ್ತೈತಿ. ಸೊ ಒಂದ್ ಪ್ರಾಪರ್ ಪ್ಲಾನ್ಲೆ ಈಗ ಎಷ್ಟು 2ನೇ ತಾರೀಕಿಂದ 8ನೇ ತಾರೀಕು ತನಕ ಡೆಮೋ ಅಂತ ಹೇಳಿ ಬೇಕಾದಷ್ಟು ಮಂದಿ ಬರುತ್ತೆ ಹೇಳಿ ಗೊತ್ತೈತಿ. ಸೊ ನೀವು ಬಂದ್ರೆ ರಿವಿಷನ್ ರಿಪೀಟ್ ಆಗ್ತದಪ್ಪ, ಮತ್ತೆ ಹೊಳ್ಳಿ 9ನೇ ತಾರೀಕು ರಿಪೀಟ್ ಮಾಡ್ತೀನಿ ಅಂತ ಹೇಳಿ. ಅದ್ರ ಸಂಬಂಧ ಒಂದು ಪ್ರಾಪರ್ ಪ್ಲಾನ್ ಪ್ರಕಾರ ಬರ್ರಿ ಅಂತ ಹೇಳಿ. ಏನ್ ಕಲ್ತಿದ್ದೆ ಇನ್ನೊಂದ್ಸಲ ರಿಪೀಟ್ ಆದ್ರೆ ತಪ್ಪನ್ನ ಆಗ್ತದನ್ರಿ? ಈಗ ಸೊಲ್ಯೂಷನ್ ಅಂದ್ರೆ ಇನ್ನೊಂದ್ಸಲ ಕಲ್ತ್ರೆ ತಪ್ಪೇನ ಆಗ್ತದ? ಈಗ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಹೇಳಿ ಅಂದ್ರೆ ಅದ್ರ ಬಗ್ಗೆ ಒಂದಿಟ್ಟು ಇನ್ನೊಂದ್ಸಲ ಕಲ್ತ್ರೆ ಬೆಸ್ಟ್ ಆಗ್ತದೆ. ಓಕೆ, ಸೊ ಕಮ್ ಟು ದ ಪಾಯಿಂಟ್ ಆಫ್ ಯಾವ್ದಕ್ಕೆ ರಿಸರ್ಚ್ ಅಂದ್ರೆ PUC ಟು ಕೆಮಿಸ್ಟ್ರಿ. ಓಕೆ, ತಗೊಳ್ರಿ. ಅಗ್ದಿ ನೀಟಿಗೆ 1-2 ತಾಸದಷ್ಟು ಡಿಸ್ಕಷನ್ ಮಾಡಿರ್ತೀನಿ. ಕರೆಕ್ಟ್ 8 ಗಂಟೆ ತನಕ ಹೋಗಿರ್ತದೆ ನೋಡ್ರಿ. ಓಕೆ, PUC ಟು ಸೊ ಕೆಮಿಸ್ಟ್ರಿ. ಇದರ ಟೋಟಲ್ ಎಷ್ಟು ಚಾಪ್ಟರ್ಸ್ ಇದ್ದಾವ್ರಿ ಸರ್ ಅಂದ್ರೆ ಟೋಟಲ್ ಸೊ ಚಾಪ್ಟರ್ಸ್ 10. ಟೋಟಲ್ ಚಾಪ್ಟರ್ಸ್ ಎಷ್ಟು? 10 ಚಾಪ್ಟರ್ಸ್ ಇದ್ದಾವ್ರಿ. ಸೊ ಅದರೊಳಗಡೆ 1ನೇದು, ನೆಕ್ಸ್ಟ್ 2ನೇದು, 3ನೇದು, 4ನೇದು, 5ನೇದು. ಓಕೆ, ಸೊ 6, 6th, 7th, 8th, 9th, 10th. ಓಕೆ, ಇವ್ 10 ಚಾಪ್ಟರ್ಸ್ ಇವು ಅಗ್ದಿ ನೀಟಾಗಿ ಕಲ್ತ್ ಬಿಟ್ರ ಅಂದ್ರೆ ನಿಮ್ ಕೆಮಿಸ್ಟ್ರಿ ಮುಗಿತಾನ 10 ಚಾಪ್ಟರ್ಸ್. ಸೊ ಇಲ್ಲಿ 1ನೇ ಚಾಪ್ಟರ್ ಏನಂತ ಹೇಳಿದೆ ಸರ್ ಅಂತಂದ್ರೆ ದಟ್ ಈಸ್ ಸೊಲ್ಯೂಷನ್ಸ್ ಅಂತ ಹೇಳಿದೆ ನೋಡಿ. ಇದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಹೇಳೋಣ ಅಂತ ಇವತ್ತು. ಬಟ್ ಬಿಫೋರ್ ಪ್ರೊಸೀಡಿಂಗ್ ದಿಸ್ ಐ ವಿಲ್ ಔಟ್ಲೈನ್ ಜಸ್ಟ್ ಒಂದು 10-15 ಮಿನಿಟ್ಸ್ ಒಳಗಡೆ ಎಲ್ಲ ಔಟ್ಲೈನ್ ಕೊಟ್ಟು ನೆಕ್ಸ್ಟ್ ಅದಕ್ಕೆ ಬಂದ್ ಹಾಕೋಣ ಅಂತ. ನೆಕ್ಸ್ಟ್ ಸರ್ ಸೆಕೆಂಡ್ ಚಾಪ್ಟರ್ ಇಲ್ಲಿ ನೋಡ್ರಿ, ನೋಟ್ಸ್ ಡೌನ್ಲೋಡ್ ಮಾಡ್ಕೊಂಡ್ರೆ ತಿಳ್ಕೊರಿ. ಇದು 2ನೇ ಚಾಪ್ಟರ್ ಅಂತ ಇರ್ತದ, ಚಾಪ್ಟರ್ ನಂಬರ್ಸ್ ಚೇಂಜ್ ಮಾಡಂಗಿಲ್ಲ. ವಾಷಿಂಗ್ ಪ್ಯಾಕೇಜ್ ತಗೋರಿ, ಇವನ್ ನೀವು ಹಳಿ ನೋಟ್ಸ್ ಡೌನ್ಲೋಡ್ ಮಾಡ್ಕೊರಿ, ಚಾಪ್ಟರ್ ನಂಬರ್ ಅಷ್ಟೇ ಚೇಂಜ್, ಬಟ್ ಸೊಲ್ಯೂಷನ್ ಅಂತೇಳಿ ಇರ್ತೈತಿ. ಟೈಟಲ್ ನ ನೆನ್ಪಿಟ್ಕೊಳ್ರಿ, ನಾಟ್ ದಿ ನಂಬರ್ಸ್. ಸೊಲ್ಯೂಷನ್ಸ್ ಆದ ಬಳಿಕ ಇಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಹೇಳಿ ಬರ್ತದಲ್ಲ, ಇದು 3ನೇದ್ ಅಂತ ಹೇಳಿ ಇರ್ತದ, ಅಷ್ಟೇ ಚೇಂಜ್. ಮತ್ 3ನೇದನ್ನ ಬೇರೆದಂತೇನಿಲ್ಲ. 2014 ಹಿಡ್ಕೊಂಡು ಈ ಕಡೆ ಏನದಲ್ಲ ಸಿಲೆಬಸ್ ಅದೇ ಅದ, ಸ್ವಲ್ಪ ರೆಡ್ಯೂಸ್ ಮಾಡ್ಕೊತೀವಿ ಬಂದ. ಅವಾಗಿಂದ ಓಲ್ಡ್ ಸಿಲೆಬಸ್ ಇನ್ನ ಸ್ವಲ್ಪ ಜಾಸ್ತಿನೇ ಇತ್ತು. ಈಗ ನಾ ಏನ್ ಕಲ್ಸಿರ್ತೀನಿ ನೋಟ್ಸ್ ಅದು ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ರೆಡಿ ಇಟ್ಟಿರ್ತದ. ಎಲೆಕ್ಟ್ರೋಕೆಮಿಸ್ಟ್ರಿ ಸ್ವಲ್ಪ ಹಂಗೆ ಲಿಸ್ಟ್ ಮಾಡ್ಕೊಂಡ್ ಬಿಡ್ರೆ ಮತ್ತೆ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಕೊತ ಕುಂದ್ರದ್ ಬೇಡ. ನೆಕ್ಸ್ಟ್ ಸರ್ ಎಲೆಕ್ಟ್ರೋಕೆಮಿಸ್ಟ್ರಿ ಆದ ಬಳಿಕ ಕೆಮಿಕಲ್ ಕೈನೆಟಿಕ್ಸ್ ಇರಪ್ಪ. ಅನದರ್ ಈಸ್ ಕೆಮಿಕಲ್ ಕೈನೆಟಿಕ್ಸ್. ಇವು 3 ಚಾಪ್ಟರ್ಸ್ ನ ಕೂಡ್ಬಿಟ್ಟು ಇವು ಎದರೊಳಗಡೆ ಗ್ರೂಪ್ ಮಾಡಿದಾನ ಸರ್ ಆಲ್ ದೀಸ್ 3 ಚಾಪ್ಟರ್ಸ್ ಟುಗೆದರ್ ಅಂತಂದ್ರೆ ಮೋಸ್ಟ್ಲಿ ನಿಮ್ಗೆ ಕೆಮಿಸ್ಟ್ರಿ ಅಂತಂದ್ರೆ ಸ್ಟಡಿ ಆಫ್ ದಿ ರಿಯಾಕ್ಷನ್ಸ್ ಅಂತ ಇಷ್ಟರ ಗೊತ್ತಾಗ್ಲಿ. ಕೆಮಿಸ್ಟ್ರಿ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಇಸ್ ಗೋಯಿಂಗ್ ಟು ಡೀಲ್ ಅಬೌಟ್ ದಿ ಸ್ಟಡಿ ಆಫ್ ದ ರಿಯಾಕ್ಷನ್ಸ್. ಓಕೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ರೇಟ್ ಆಫ್ ರಿಯಾಕ್ಷನ್ಸ್ ಅಥವಾ ದಟ್ ರಿಯಾಕ್ಟೆಂಟ್ಸ್ ಪ್ರೊಡಕ್ಟ್ಸ್ ದ ನೇಚರ್. ಓಕೆ, ಆ ತರನು ಅಂತೇಳಿ ನೀವು ಕೆಮಿಸ್ಟ್ರಿ ಅಂದ್ರೆ ಅದೇನ್ ನೀವು ಸ್ಪೆಸಿಫಿಕ್ ಆಗಿ ಅಂತ ಅಟ್ ಲೀಸ್ಟ್ ನಿಮ್ಗೆ ಸ್ಟಡಿ ಆಫ್ ದಿ ರಿಯಾಕ್ಷನ್ಸ್ ಇನ್ ಸೈನ್ಸ್ ದಟ್ ಇಸ್ ಕಾಲ್ಡ್ ಆಸ್ ಅ ಕೆಮಿಸ್ಟ್ರಿ. ಮತ್ತೆ ರಿಯಾಕ್ಟೆಂಟ್ಸ್ ಅಂತ ಹೇಳಿ ಬರ್ತಾವ, ಕೆಟಲಿಸ್ಟ್ ಅಂತ ಹೇಳಿ ಬರ್ತಾವ, ಅವೆಲ್ಲಾನು ಇದ್ರೊಳಗಡೆ ಇದು ಇವು 3 ಕೂಡ್ಬಿಟ್ಟು ಒಂದು ಫಿಸಿಕಲ್ ಕೆಮಿಸ್ಟ್ರಿ ಅಂತ ಹೇಳಿ ಗ್ರೂಪ್ ಮಾಡಿರ್ತೀವಿ. ಮತ್ತೊಂದ್ರೆ ಇನ್ಆರ್ಗ್ಯಾನಿಕ್, ಇನ್ನೊಂದು ಆರ್ಗ್ಯಾನಿಕ್ ಅಂತೇಳಿ ಮೇನ್ಲಿ 3. ಮತ್ತ ಬಯೋಕೆಮಿಸ್ಟ್ರಿ ಅವು ಇವು ಅಂತೇಳಿ ಹೋಗ್ತಾರ, ಅದೇನ್ ಬೇಕಾಗಿಲ್ಲ. ಜಸ್ಟ್ ಇಷ್ಟ ನಿಮಗ್ ಮೇಜರ್ಲಿ 3 ಪಾರ್ಟ್ಸ್. ಅಂದ್ರ ಇದು ಎದ್ರಾಗ ಬರ್ತದಪ್ಪ, ಇದು ದಟ್ ಕಮ್ಸ್ ಅಂಡರ್ ಫಿಸಿಕಲ್ ಕೆಮಿಸ್ಟ್ರಿ. ದಿಸ್ ಕಮ್ಸ್ ಅಂಡರ್ ಫಿಸಿಕಲ್ ಕೆಮಿಸ್ಟ್ರಿ. ಸರಿ ಸರ್, ಫಿಸಿಕಲ್ ಕೆಮಿಸ್ಟ್ರಿ ಇದ್ರೊಳಗೆ ಇದು ಇವ್ 3 ಚಾಪ್ಟರ್ಸ್ ನೀವು ಕಲ್ತಿರ ತಿಳ್ಕೊರೆ ಆರಾಮ್ಸೆ ಇವ್ 3 ಚಾಪ್ಟರ್ ಪಾಸ್ ಹಾಕಿರೋ. ಕೆಮಿಸ್ಟ್ರಿ ಇನ್ನೂವರೆಗಾದ್ರೂ ಓಕೆ ಏನಪ್ಪಾ ಅಂದ್ರ ಫೇಲ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂತ ಕೇಳ್ರಿ,
ಅಗದಿ ನಿಮ್ ಪಾಂಪ್ಲೆಟ್ದಾಗ ಕೊಟ್ಟಿ ನೋಡು ಕ್ವಶನ್ಸ್ಗಳು ಅವನ್ನೇ ಪ್ರಿಪೇರ್ ಮಾಡಿದ್ರೆ ನೀವು ಜಸ್ಟ್ ಪಾಸ್ ಆಗಸ್ಟ್ ಆಗ್ತಾವ. ಓಲ್ಡ್ ಪಾಂಪ್ಲೆಟ್ದಾಗ ಇನ್ನೂ ಜಾಸ್ತಿ ಅವ. ಓಕೆ, ಸೊ ಅದಕ್ಕೆ ಅವು ಸೆಲೆಕ್ಟೆಡ್ ಕ್ವಶನ್ಸ್ ನ ನೀವು ತರೋದ್ರ ಅಂದ್ರೆ ಯಾವುದೇ ಕಾರಣಕ್ಕೂ ಫೇಲ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಸರ್ ಇದು ಆದ್ರೆ ಎಷ್ಟು ಮಾರ್ಕ್ಸ್ ಆಗ್ತಾವ್ರಿ ಅಂತಂದ್ರೆ 14 ಇಂಟು 3 ಎಷ್ಟು ಆಗ್ತದೆ ನೋಡ್ರಿ. 14 ಇಂಟು 3 ಅಥವಾ 13 12 14 ಅದ ಎವರೇಜ್ ನಿಯರ್ಲಿ ಅರೌಂಡ್ ಇವು 3 ಚಾಪ್ಟರ್ಸ್ ಕೂಡಿ ಒಂದು 35 ದಿಂದ 42 ರೇಂಜ್ ದೊಳಗೆ ಆಗ್ತಾವ ನೋಡ್ರಿ ಮಾರ್ಕ್ಸ್. ಓಕೆ, ಎಷ್ಟು 35 ಟು 42 ಮಾರ್ಕ್ಸ್ ರೇಂಜ್ ದಾಗ ಸಿಗ್ತವೆ ಇವು 3 ಚಾಪ್ಟರ್ಸ್. ಮತ್ತೆ ಇವು ಇಷ್ಟರಲ್ಲೇ ಪಾಸ್ ಆಗ್ಬೋದಲ್ರಿ? ಎಸ್ ಅಫ್ಕೋರ್ಸ್ ಇವು 3ರಲ್ಲೇನೆ ನೀವು ಪಾಸ್ ಆಗ್ಬೋದು. ಬಟ್ ಇವು 3 ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇನ್ನ ಮುಂದಿನ ಬಹಳ ಈಜಿ ಅವ. ಅರ್ಥ ಆಯ್ತಾ? ಒಂದೇದು ಸೊಲ್ಯೂಷನ್ಸ್, ಎರಡನೇದು ಯಾವ್ದು ಎಲೆಕ್ಟ್ರೋಕೆಮಿಸ್ಟ್ರಿ, ಮೂರನೇದು ಯಾವ್ದು ಕೆಮಿಕಲ್ ಕೈನೆಟಿಕ್ಸ್. ಇವು ಬಹಳ ಈಜಿ ಇದ್ದ ಚಾಪ್ಟರ್ಸ್. ಮತ್ತೆ ಇದ್ರಾಗ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಕಳ್ಕೊಬೇಡ್ರಿ. ಪ್ರಾಬ್ಲಮ್ಸ್ ಬೀಳದೆ ಇದೆ 3 ಮೇಲೆ ಬೀಳ್ತಾವ ನೋಡ್ರಿ. 9 ಮಾರ್ಕ್ಸ್ ಇಂದ ಏನು ಇಲ್ಲೇ ಬರ್ದಿರ್ತ ನೋಡ್ರಿ. ಪಾರ್ಟ್ ಇ ಹೌದಿಲ್ಲ, ಪಾರ್ಟ್ ಇನೇ ಇಲ್ಲದು. ಪಾರ್ಟ್ ಇ ನ್ಯೂಮೆರಿಕಲ್ಸ್ ಏನ್ರಿ, ಪ್ರಾಬ್ಲಮ್ಸ್ ಏನ್ರಿ. ಸೊ ಪ್ರಾಬ್ಲಮ್ಸ್ ಏನಿದ್ದಾವಲ್ಲ ಆಲ್ 9 ಮಾರ್ಕ್ಸ್ ದೇ ಆರ್ ಗೋಯಿಂಗ್ ಟು ಕಮ್ ಫ್ರಮ್ ದೀಸ್ 3 ಚಾಪ್ಟರ್ಸ್ ಓನ್ಲಿ. ಇವೆರಡೇ ಚಾಪ್ಟರ್ಸ್ ಮೇಲೆ ಹೆಂಗಿರ್ತಾವ ಸರ್ ಅಂತಂದ್ರೆ 6 ಪ್ರಾಬ್ಲಮ್ಸ್ ಕೇಳಿರ್ತಾನ, ಅದ್ರಾಗ ಎಷ್ಟು ಬರಿಬೇಕು ರಾಹುಲ್? 6ದಾಗ ಔಟ್ ಆಫ್ 6 ಯು ನೀಡ್ ಟು ರೈಟ್ ಪ್ರದೀಪ್ ಜಸ್ಟ್ 3, ಅರ್ಧಕ್ಕರ್ಧ. ಅಂದ್ರ 2 ಸೊಲ್ಯೂಷನ್ಸ್ ಮೇಲೆ ಇರ್ತಾವ, 2 ಕೆಮಿಕಲ್ ಕೈನೆಟಿಕ್ಸ್ ಮೇಲೆ ಇರ್ತಾವ, 2 ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ಇರ್ತಾವ. ಸರ್ ನಿಮ್ ಪ್ರಕಾರ ಯಾವ್ದು ಬೆಸ್ಟ್ ಅಂದ್ರೆ ಇದ್ರ ಮೇಲೆ ಒಮ್ಮೆ ಬಹಳ ಈಜಿ 2 ಕೇಳ್ಬಿಡ್ತಾನ. ಒಂದಂತ್ರ ಸಿಕ್ಕಾಪಟ್ಟೆ ಈಜಿ ಇರ್ತೈತಿ, ಅದು ಎಸ್ಪೆಷಲಿ 99.99 ಗ್ಯಾರಂಟಿ ಕೊಡ್ತೀನಿ. ಸಾಲ್ವ್ 7 ಪ್ರಾಬ್ಲಮ್ಸ್ ಪಾಸಿಂಗ್ ಪ್ಯಾಕೇಜ್ದಾಗ, ಅದ್ರಾಗಿಂದ ಒಂದ್ ಎತ್ತಿ ಕಾಪಿ ಪೇಸ್ಟ್ ಮಾಡ್ತಾನೆ. ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಡೇಟಾ ಚೇಂಜ್ ಮಾಡಿದ್ರೆ ಮಾಡ್ಬೋದು. ಈ ವರ್ಷ ಅಂತೂ ಮಾಡಿಲ್ಲ, ಡೈರೆಕ್ಟ್ ಆಗಿ ಅದೇ ಇಟ್ಟಿದ್ದಾನೆ ಕಾಪಿ ಪೇಸ್ಟ್. ಇದು ರೀ ಸರ್ ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗನು ಅದನ್ನೇ ಐತಿ. ನಿಮ್ಗೆ ಮೊನ್ನೆ ಆಲ್ರೆಡಿ ಇದ್ರ ಬಿಡಿಸೋ ಮುಂದೆ ವೆಕೇಶನ್ ದಾಗ ಕಲ್ಸೋ ಮುಂದೆ ತೋರಿಸಿದೆ. ಇದ್ರಾಗ ಆಲ್ಮೋಸ್ಟ್ 3 ಇಂದ 4 ಪ್ರಾಬ್ಲಮ್ ಆಸ್ ಇಟ್ ಇಸ್ ಸಾಲ್ವ್ ಇರ್ತಾವ ನೋಡ್ರಿ. ನೀವು ಬರಿಬೇಕಾಗಿದ್ದು 3 ಬರಿಬೇಕಿರ್ತದ. ಅದ್ರಾಗ ಅಪಿಯರ್ ಆಗೋದು ಸಾಲ್ವ್ ಪ್ರಾಬ್ಲಮ್ಸ್ ಮಿನಿಮಮ್ 3, ಮ್ಯಾಕ್ಸಿಮಮ್ 4. 6 ಆಸ್ ಇಟ್ ಇಸ್ ಅಪಿಯರ್ ಆಗಂಗಿಲ್ಲ. 5, 4, 3 ಹಿಂಗಂತೂ 100% ಯಾವ್ದ್ರಿ ಸರ್ ಪಾಸಿಂಗ್ ಪ್ಯಾಕೇಜ್ ಮತ್ತೆ ಕ್ಲಾಸ್ ನೋಟ್ಸ್ ದಿಂದ ಬರ್ತಾವ. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ 4ನೇ ಚಾಪ್ಟರ್ ದ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್. ದ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಎಫ್ ಬ್ಲಾಕ್ ಎಲಿಮೆಂಟ್ಸ್, ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. 5ನೇದ್ರಿ ಸರ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ನೀವು ಒಟ್ಟ ಚಾಪ್ಟರ್ ನಂಬರ್ಗಳು ಏನ ತಲೆ ಕೆಡ್ಸೋಕ್ ಹೋಗ್ಬೇಡ್ರೆ, ಟೈಟಲ್ಗಳು ಗೊತ್ತಿರಲಿ. ಕೋಆರ್ಡಿನೇಷನ್ ನಂಬರ್ಸ್, ಕೋಆರ್ಡಿನೇಷನ್ ಇದು ಮೋಸ್ಟ್ಲಿ 9ನೇದು 10ನೇದು ಆದ ಹಳಿ ನೋಟ್ಸ್ನಾಗ, ಅದೇನ್ ತಲೆ ಕೆಡ್ಸೋಕ್ ಹೋಗ್ಬೇಡ್ರಿ. ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತೇಳಿ, ಕೋಆರ್ಡಿನೇಷನ್ ನಂಬರ್ಸ್ ಅನ್ನೋದಕ್ಕಿಂತ ಕೋಆರ್ಡಿನೇಷನ್ ಕಂಪೌಂಡ್ಸ್. ಕೋಆರ್ಡಿನೇಷನ್ ಕಂಪೌಂಡ್ಸ್ ಇದು ರೀಸೆಂಟ್ ಆಗಿನೇ ಮುಗಿಸಿದ್ದು ನೋಡ್ರಪ್ಪ ವೆಕೇಶನ್ ಬ್ಯಾಚ್ ದವರಿಗೆ, ಕೋಆರ್ಡಿನೇಷನ್ ಕಂಪೌಂಡ್ಸ್. ನೆಕ್ಸ್ಟ್ ಈ ಕಡೆ ಬಂದ್ರೆ ಅಂತಂದ್ರೆ ಹೆಲೋ ಅಲ್ಕೇನ್ಸ್, ಹೆಲೋ ಅರಿನ್ಸ್. ಅಟ್ ಲೀಸ್ಟ್ ಚಾಪ್ಟರ್ ನಂಬರ್ಸ್ ಗಳು ಮತ್ತೆ ಚಾಪ್ಟರ್ ಟೈಟಲ್ ಗಳು ಗೊತ್ತಿರ್ಲಿ. ನಂಬರ್ಸ್ ಗಿಂತ ಟೈಟಲ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್. ಇವು 2 ಚಾಪ್ಟರ್ಸ್ ಇಲ್ಲೇ ಬರೆದು ಬಿಡ್ತೀನಿ ನೋಡ್ರ. 4 and 5 ಇವು ಎದ್ರ ಬರ್ತಾವ ಹೇಳ್ರಿ? 4 and 5 ಇವೆರಡು ಕೂಡಿ ಯಾವ ಪಾಠದೊಳಗ? ಇಲ್ಲಿ ಫಿಸಿಕಲ್ ಹೇಳಿದೀವಿ. ಫಿಸಿಕಲ್ ಕೆಮಿಸ್ಟ್ರಿ ಆದ ಬಳಿಕ ಯಾವ್ದು ಇನ್ನೊಂದು ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿದೊಳಗಡೆ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸರ್ ಇದು ಎಷ್ಟು ಮಾರ್ಕ್ಸ್ ಹಾಕವ್ರಿ ಅಂದಾಜ್ ಅಂತಂದ್ರೆ? ಸೊ ನಿಯರ್ಲಿ, ಓಕೆ ಎಕ್ಸಾಕ್ಟ್ಲಿ ಅಲ್ಲ, ಎಕ್ಸಾಕ್ಟ್ಲಿ ನಾನು ಅದು ಇದ್ರದ್ದು ಏನು ಕ್ಲಾಸ್ ನೋಟ್ಸ್ ಬರ್ಸೋ ಮುಂದೆ ಟೈಟಲ್ ಅದು ಹಾಕ್ಸಿ ಅಲ್ಲೇ ಬರ್ಸ್ಬಿಟ್ಟಿರ್ತೀನಿ. ಸೊ ಇದೊಂದು 6 to 8 ಮಾರ್ಕ್ಸ್ ಅಥವಾ ಅಷ್ಟು ಕೂಡಿ ನಿಯರ್ಲಿ ಒಂದು 20-25 ಮಾರ್ಕ್ಸ್ ನೋಡು. ನಿಯರ್ಲಿ 20-25 ಮಾರ್ಕ್ಸ್. ಸ್ವಲ್ಪ ಒಂದು 2-3 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗ್ತಾ ಇರ್ತಾವ. ಇಲ್ಲಿ 35 ದಿಂದ 45 ಆದ್ರೆ 42 ಆದ್ರೆ 45 ತಕನು ಕೇಳ್ಬೋದು. ಇದು 20 ದಿಂದ 30 ತಕನು ಕೇಳ್ಬೋದು, ಇಲ್ಲ 25 ಕೇಳ್ಬೋದು, ಇಲ್ಲ 22 ಕೇಳ್ಬೋದು, ಇಲ್ಲ 18 ಕೇಳ್ಬೋದು. ಓಕೆ, ಅಷ್ಟು ರೇಂಜ್ ಆಗ್ತೈತಿ. ಇವು ಇಷ್ಟರಲ್ಲೇನೆ ಪಾಸ್ ಆಗ್ಬೋದಲ್ರಿ ಸರ್ ಇವು 5 ಚಾಪ್ಟರ್ಸ್ ಏನಂದ್ರೆ? ಎಸ್ ಅಫ್ಕೋರ್ಸ್ ಒಂದು 50 to 60% ಸಿಲೆಬಸ್ ಇವು 5 ಚಾಪ್ಟರ್ ಕವರ್ ಆಗ್ತದೆ. 60 ತಕ ಕವರ್ ಆಗ್ತೈತಿ. ಉಳಿದಿದ್ದು ಒಂದು 40% ಏನಿದೆಯಲ್ಲ, 40 to 50% ಈ ಕಡೆ ಇದೆ. ಸೊ ದಟ್ ಯು ಕ್ಯಾನ್ ಟೇಕ್ ಆಸ್ ಹೆಲೋ ಅಲ್ಕೇನ್ಸ್ ಮತ್ತೆ ಹೆಲೋ ಅರಿನ್ಸ್. ಹೆಲೋ ಅಲ್ಕೇನ್ಸ್ ಅಂಡ್ ಮತ್ತೊಂದು ಯಾವ್ದ್ರಿ ಸರ್? ಹೆಲೋ ಅರಿನ್ಸ್. ಹೆಲೋ ಅಲ್ಕೇನ್ಸ್, ಇನ್ನೊಂದು ಸರ್ ಹೆಲೋ ಅರಿನ್ಸ್. ಹೆಲೋ ಅಲ್ಕೇನ್ಸ್, ಹೆಲೋ ಅರಿನ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಇನ್ನೊಂದು ಯಾವ್ದಾದ್ರಿ ಸರ್? ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್. ಸೊ ಇವು ಚಾಪ್ಟರ್ ನಂಬರ್ಸ್ ಗಳದಕ್ಕಿಂತ ಟೈಟಲ್ ಗೊತ್ತಿರಲಿ. ಆಲ್ಕೋಹಾಲ್ಸ್, ನೆಕ್ಸ್ಟ್ ಸರ್ ಫಿನಾಲ್ಸ್,
ಮತ್ರಿ ಸರ್ತ ಈಥರ್ಸ್ ಐದರ್ ಅಂತೇಳಿ ಬರ್ದಾರ. ಎಷ್ಟೋ ಸ್ಟೂಡೆಂಟ್ಸ್ ಕೆಲವೊಂದ್ಸಲ ನೋಡಿದೀವಿ ಈಥರ್ಸ್ ಅಂತೇಳಿ ಪ್ಲೂರಲ್ ಯೂಸ್ ಮಾಡ್ರಿ. ಈದರ್ಸ್ ಅನ್ಬೇಡ್ರಿ, ಈಥರ್ಸ್ ಐದರ್ ಅಲ್ಲದು. ನೆಕ್ಸ್ಟ್ ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಅಲ್ಡಿಹೈಡ್ಸ್ ಅಲ್ಡಿಹೈಡ್ಸ್ ಇದನ್ ಮ್ಯಾಲ ತೆಳಗದೇನೆ ಇದೆ ಕರೆಕ್ಟ್ ಅದ್ರಿ ಫ್ಲೋದ್ ಚಾಪ್ಟರ್ ನಂಬರ್ಸ್ ಮೋಸ್ಟ್ ಪ್ರಾಬಬ್ಲಿ ಇದು ಕರೆಕ್ಟ್ ಇದೆ. ಅಲ್ಡಿಹೈಡ್ಸ್, ಕೀಟೋನ್ಸ್ ಟೈಟಲ್ಗಳು ಗೊತ್ತಿರಲ್ಲ, ಡೋಂಟ್ ಬೈಹರ್ಟ್ ದಿ ಚಾಪ್ಟರ್ ನಂಬರ್ಸ್. ಕರೆಕ್ಟ್ ಆಗಿ ಟೈಟಲ್ಗಳು ಏನೇನಿದೆ ಅನ್ನೋದು ಗೊತ್ತಿರಲಿ. ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಕೆಲವೊಂದು ಕಾಲೇಜ್ದಾಗ ಈ ಚಾಪ್ಟರ್ ಬಿಟ್ಟು ಬಿಡು ಅಂತ ಇರುತ್ತೆ. ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಯಾಕೆ ಬಿಡು ಅಂತಾರ ಗೊತ್ತಾನ? ರಿಯಾಕ್ಷನ್ಸ್ ಸಿಕ್ಕಾಪಟ್ಟಿ ಬರ್ತಾ ಇದ್ರ ಅದ್ರ ಸಂಬಂಧ. ಮತ್ತೆ ಇದು ಪ್ರಿಪೇರ್ ಮಾಡ್ಲಿಲ್ಲ ಅಂದ್ರೆ ಔಟ್ ಆಫ್ ಔಟ್ ತಗೋಬಹುದೇನ್ ಸರ್? ಆಗಂಗಿಲ್ಲ. ಯಾಕಂದ್ರೆ ಒಂದ್ ಮಾರ್ಕ್ಸ್ ಅನ್ನೋದು ಕೇಳ್ಬಿಡ್ತಾನ ಆ ಟೈಮ್ದೊಳಗೆ ಬೇಕು. ಬಟ್ ಮಿನಿಮಮ್ ಒಂದ್ ರೇಂಜ್ ದಾಗ ನಾನಂತೂ ಉಷ್ಟು ಕಲಿಸ್ತೀನಿ ಅಂತ. ಯಾಕಂದ್ರೆ ಅದರಿಂದ ನಿಮ್ ಥಿಯರಿ ಎಕ್ಸಾಮ್ ಎಷ್ಟು ಬರ್ತಾವಲ್ಲ ಉಷ್ಟು ಬಿಡ್ಸಂತದಂತೂ ಕಲಿಸಿರ್, ನೋ ಇಶ್ಯೂಸ್. ಮತ್ತೆ ಗ್ಯಾರಂಟಿ ಕ್ವಶನ್ ಪಾಸಿಂಗ್ ಪ್ಯಾಕೇಜ್ ಮೂರೇ ಹಾಳಿ ಒಳಗೆ ಕೊಟ್ಟಿನಿ, 3 ಪೇಜ್ದೊಳಗೆ, 3 ಹಾಳಿನೂ ಅಲ್ಲ 3-4 ಪೇಜ್ದಾಗ ಕೊಟ್ಟಿದ್ದೀನಿ. ಅದೇ 3-4 ಪೇಜ್ದಿಂದ ಆಸ್ ಇಟ್ ಇಸ್ ಅವ ಎಷ್ಟು ಕೊಟ್ಟನಲ್ಲ ಮಾರ್ಕ್ಸ್ ಉಷ್ಟು ಬರ್ತಾವ. ಒಂದ್ ಮಾರ್ಕ್ಸಿನ ಸ್ವಲ್ಪ ಡೌಟ್, ಯಾಕಂದ್ರೆ ಒಮ್ಮೊಮ್ಮೆ ಬಹಳ ಈಜಿ ಕೇಳ್ಬಿಡ್ತಾನ, ಒಮ್ಮೊಮ್ಮೆ ಅದು ಎಲ್ಲಿದ ಒಂದ್ ಸಂದೆ ಅಂತ ಕೇಳ್ಬಿಟ್ರಿ. ಇದೇನ್ರಿ ಸರ್ತ ಅಮೈನ್ಸ್ ಅಂತ ಹೇಳಿ ಬರ್ತಾವ ನೋಡ್ರಿ. ಆಕ್ಚುಲಿ ಅದು ಆರ್ಗ್ಯಾನಿಕ್ ಕಂಪೌಂಡ್ಸ್ ಕಂಟೈನಿಂಗ್ ದಿ ನೈಟ್ರೋಜನ್ ಅಂತ ಹೇಳಿ ಬರೆದಿರ್ತೀವಿ, ಅಮೈನ್ಸ್ ಅಂತ ಹೇಳಿ ಹೇಳಿರ್ತೀವಿ. ನೆಕ್ಸ್ಟ್ ಸರ್ತ ಇದು ಮೊನ್ನೆ ಲಾಸ್ಟ್ ಇದ್ರಲ್ಲೇನೆ ವೆಕೇಶನ್ ಕ್ಲೋಸ್ ಮಾಡೈತಿ ನೋಡ್ರಿ, ಬಯೋ ಮಾಲಿಕ್ಯೂಲ್ಸ್. ಸರ್ ಇವು 6 to ಎಲ್ ತಕರಿ ಅಂತಂದ್ರೆ 6, 7, 8, 9, 10 ಇವು ಅಷ್ಟು ಎದ್ರಾಗ ಗ್ರೂಪ್ ಮಾಡ್ತೀರಿ ಸರ್ ಅಂತಂದ್ ದೀಸ್ ಆರ್ ಗ್ರೂಪ್ಡ್ ಅಂಡರ್. ಇಲ್ಲಾಗಿತ್ತಲ್ಲ ಫಿಸಿಕಲ್ ಆಗಿತ್ತು, ಇಲ್ಲಿ ಯಾವ್ದಾಗಿತ್ತು ಇನ್ಆರ್ಗ್ಯಾನಿಕ್ ಆಗಿತ್ತು, ಇದು ಯಾವ್ದೋ ಕುಲ್ಕರ್ಣಿ ಆರ್ಗ್ಯಾನಿಕ್. ದಟ್ ಇಸ್ ವಾಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸರ್ ಇದು ಎಷ್ಟು ಮಾರ್ಕ್ಸ್ ಇದೆ ರೀ ಸರ್ ಅಂತಂದ್ ನಿಯರ್ಲಿ ಒಂದು ಅಗೇನ್ 35 to 45 ಮಾರ್ಕ್ಸ್ ಒಳಗಡೆ ಇದೆ. 35 to 45 ಮಾರ್ಕ್ಸ್. 110 ತಕ್ಕದ ಆಗ್ಬೇಕು ನೋಡಪ್ಪ. ಟೋಟಲ್ ಮಾರ್ಕ್ಸ್ 110 ತಕ್ಕದು ಆಗ್ತದ ನೋಡ್ರಿ. ಆಗ್ತಾವೇನೆಲ್ಲ ನೋಡ್ಕೊರಿ, ಒಂದಿಷ್ಟು ಹೆಚ್ಚು ಕಡಿಮೆ, ಯಾಕಂದ್ರೆ ಅಪ್ರಾಕ್ಸಿಮೇಟ್ಲಿ ಬರ್ದೇನೆ ಎಕ್ಸಾಕ್ಟ್ಲಿ ಅಲ್ಲ ನೋಡ್ರಿ. ಇದೆ 35 ಎಷ್ಟೈತು? 70 ಐತಾ? 35 70 ಇದೊಂದು. ಸೊ 25 ಅಥವಾ 20 ಹಿಂಗ ಒಂದಿಷ್ಟು ಹೆಚ್ಚು ಕಡಿಮೆ ಆದ್ರು ಸೊ 110 ತಕ್ಕದು ಮಾರ್ಕ್ಸ್ ಆಗ್ತದ. ಸೊ ಇಷ್ಟು ಕಲ್ತ್ ಬಿಟ್ರ ನಿಮ್ಮ ಸೆಕೆಂಡ್ PUC ಕೆಮಿಸ್ಟ್ರಿ ಮುಗ್ದಂಗ್ ನೋಡ್ರಿ. 10 ಚಾಪ್ಟರ್ ಕಲ್ತ್ರಿ. ಕೆಲವೊಬ್ರು ಅಂತಾರ ಪಾಸ್ ಆಗೋದು ಹೇಳ್ರಿ ಸರ್, ಕೆಲವೊಬ್ರು ಅಂತಿರ್ತಾರ. ಆ ತರ ಏನ್ ತಲೆಯಾಗಿ ಇಟ್ಕೊಳಕ್ ಹೋಗ್ಬೇಡ್ರಿ. ನೀವು ಪಾಸ್ ಆಗ್ಬೇಕಾಗಿತ್ತ ತಿಳ್ಕೊರಿ, ಬರೀ ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡಿ ನಾವು ಅಷ್ಟು ನೋಡಿದ್ರು ಪಾಸ್ ಆಕ್ಕಿರಿ. ಬಟ್ ಅದು ತಿಳಿಬೇಕಾಗಿತ್ತಂದ್ರೆ ಇಲ್ಲಿ ಫಸ್ಟ್ ಕೂತ್ ಕಲ್ತಿರ್ಬೇಕು. ನೀನು ಡೈರೆಕ್ಟ್ ಹೋಗಿ ಕ್ವಶನ್ ಅಂಡ್ ಆನ್ಸರ್ಸ್ ಹಂಗಾದ್ರೆ ಮತ್ತೆ ಯೂಟ್ಯೂಬ್ ಮೇಲೆ ಎಲ್ಲ ಕೋಚಿಂಗ್ ಮುಗಿಸ್ಬೋದಲ್ಲ. ಒಂದು ನಿನ್ನೆನ ಅಪ್ಲೋಡ್ ಮಾಡಿ ನೋಡು, 3 ತಾಸಿಂದ 4 ತಾಸಿಂದ ಒಂದು ವಿಡಿಯೋ ಐತಿ. ಬಟ್ ಅದು ಹೆಂಗಪ್ಪ ಅಂದ್ರೆ ಊಟಕ್ಕೆ ಬೇಕು ಉಪ್ಪಿನಕಾಯಿ ಅಂದಂಗ. ಈಗ ಇದು ಅಂತಿರ್ತಾರ ನೋಡ್ರಿ, ಏನಂತಾರೆ, ಗೇರ್ ಹಿಡಿದಿರ್ತಾರ ನೀರ್ ಹಾಕ್ತಾರ ಅಂತಾರಲ್ಲ, ಹಂಗದಂಗ ಆಕೈತಿ. ಗೇರ್ ಹಿಡಿದಿರ್ತಾರ ನೀರ್ ಹಾಕ್ತಾರ ಅಂದ್ರೆ ಗೊತ್ತಾಕೈತಿ. ಟಿಕೆಟ್ ತೆಗಿಸ್ತಿರ್ತಾನ ನೀರ್ ಹಾಕಿ ಬದುಕ್ಸದಂಗ ಆಕೈತಿ. ಅದನ್ನ ಅರ್ಥ ಸ್ವಲ್ಪ ಏನೋ ಅರ್ಧಂಬರ್ಧ ಓದಿರ್ತಾನ ಅದಕ್ಕೆ ಸ್ಟಿಪ್ಲಿ. ಬಟ್ ಅವ್ ಕ್ವಶನ್ಸ್ ನ ಪ್ರಾಪರ್ ಆಗಿ ಆಗ್ಬೇಕಾಗಿತ್ತ ನೀವು ಪ್ರಾಕ್ಟೀಸ್ ಜಾಸ್ತಿ ಮಾಡ್ರಿ. ಸೊ ಇವ್ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡ್ಬಿಡ್ರಿ, 1ನೇ ಚಾಪ್ಟರ್ದ ಇನ್ ಡೀಟೇಲ್ ಆಗಿ ಹೇಳೋಣಂತೆ. ಯಾಕಂದ್ರೆ ಕರೆಕ್ಟ್ 7:50-55 ಅಥವಾ 8 ಗಂಟೆಗೆ ಬಿಟ್ಟಿರ್ತೇನೆ. ಕರೆಕ್ಟ್ ಅಲ್ಲಿ ತನಕನೂ ಹೋಗ್ಲಿ ಅಂದಾಗ ಮ್ಯಾಕ್ಸಿಮಮ್ ಕವರ್ ಆಗ್ತೈತಿ. ಟೋಟಲ್ ಚಾಪ್ಟರ್ಸ್ ಎಷ್ಟು ತಿಳ್ಕೊಳ್ಳಿ? 10 ಚಾಪ್ಟರ್ಸ್. ಸೊ ಯಾವ್ಯಾವನು ಜಸ್ಟ್ ಒಂದ್ಸಲ ನೋಡ್ರಿ. ಅದಕ್ಕಿಂತ ಮೊದಲು ಈ ಕಡೆದೊಂದು ಗ್ರೂಪ್ ಯಾವ್ದಿದು? ಫಿಸಿಕಲ್ದು. ಇದು ಯಾವುದು? ಇನ್ಆರ್ಗ್ಯಾನಿಕ್. ಇವು ಉಷ್ಟು ಯಾವುದು? ಆರ್ಗ್ಯಾನಿಕ್. ಓಕೆ, ಇನ್ನೊಂದು ಈಗ ಹೇಳ್ಬಿಟ್ಟಿರ್ತೀನಿ ನೋಡ, ಇನ್ನ ಸ್ಟಾರ್ಟ್ ಮಾಡಿಲ್ಲ, ಈಗ ಹೇಳಿರ್ತೇನೆ. ನಿಮಗೆ ತಿಳಿಲಿಲ್ಲ ಮಾಡ್ಲಿಲ್ಲ ಅನ್ನಕ ನೀವೇ ಜವಾಬ್ದಾರಿ ಆಗ್ತೀರ. ಇಲ್ಲ ನೋಡ್ರಿ, ಇಲ್ಲಿ ತಕ ಇದು ಒಂದು ಚಾಪ್ಟರ್ ಬಿಡ್ಬೋದು. ಇದೊಂದು ಚಾಪ್ಟರ್ ಬಿಡ್ತೀನಿ ನೋಡ್ರಿ. ಯಾಕೆ ಬಿಡ್ತೀರಿ ಸರ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಅದು. ಇಲ್ಲ ನೋಡ್ರಿ, ಇದೊಂದು ಚಾಪ್ಟರ್ ಬಿಟ್ರ ಎಷ್ಟು ಉಳಿದು ಹೇಳ್ರಿ? 6 to 9. ಇನ್ನ ಸ್ಟಾರ್ಟ್ ಮಾಡಿಲ್ಲ, ಮುಂದಾದ್ರೂ ಹೇಳ್ತೀನಿ. ನೀನು 6ನೇ ಚಾಪ್ಟರ್ ಕಲ್ತೆ ತಿಳ್ಕೊರಿ. ಥರೋ ಆಗಿ ಒಂದು ಕ್ಲಾಸ್ ಮಿಸ್ ಮಾಡ್ಲಾರ್ದ ಕೂತ್ ಅಂದ್ರ ಆಲ್ಮೋಸ್ಟ್ 30 to 40% ಇವು 3 ಚಾಪ್ಟರ್ಸ್ ಮುಗ್ದಂಗೆ ವೆಲ್ ಇನ್ ಅಡ್ವಾನ್ಸ್. ನಾ ಇಲ್ರಿ ಸರ್, ನಾ ಒಂದ್ ದಿನ ಬಂದೆ 2 ದಿನ ಬಿಟ್ಟು ಅಂದ್ರೆ 20 ಸಲ ಲಗಾಟಿ ಹೊಡೋದ್ರೂ ಏನು ಎಳಕಾಳ್ನೆಟ್. ಇವು 3 ಚಾಪ್ಟರ್ ನಾನೇ ಫೀಸ್ ಕೊಟ್ಟು ಕಳಿಸ್ತೀನಿ, ನಾನೇ ತಿಳಿತಂದ್ರೆ. ನೀವು ಫೀಸ್ ಕೊಡೋದು ಬೇಡ. ಈ ಚಾಪ್ಟರ್ ಅರ್ಧಂಬರ್ಧ ಕೂತು ನೆಕ್ಸ್ಟ್ ಈ ಚಾಪ್ಟರ್ಸ್ ಗಳು ತಿಳ್ಕೊಳಕ್ ಟ್ರೈ ಮಾಡೋದ್ ನಾನು ತಿಳಿತಂದ್ರೆ ನಾನೇ ಅವ ಎಷ್ಟು ಫೀಸ್ ಕಟ್ತಾನಲ್ಲ ಅದ್ರಷ್ಟು ಕೊಟ್ಟು ಕಳಿಸ್ತೇನೆ. ಗೊತ್ತಾಯ್ತಾ? ಅದಕ್ಕ ಒಂದು ಕ್ಲಾಸ್ ಮಿಸ್ ಮಾಡ್ಲಾರ್ದೆ ಕೂತ್ನಂದ್ರ ಈ ಚಾಪ್ಟರ್ ಆರಾಮ್ಸೆ ತಿಳಿತದ. ಅದು ತಿಳಿತಂತಂದ್ರೆ ಇದು ತಿಳಿತದ. ಇವೇನಿಲ್ಲ, ಅಟ್ ಲೀಸ್ಟ್ ಇದು ಒಂದು ಬಿಡ್ಲಾರ್ದ ಕೂತಿರ್ಬೇಕು. ಫಸ್ಟ್ ಒಂದು ಕ್ಲಾಸ್ ಮಿಸ್ ಮಾಡ. ಎಷ್ಟ್ ಕ್ಲಾಸ್ ಎಸೆನ್ಸಿಯಲ್ ಆಗ್ತದೆ ಸರ್ ಇದಕ್ಕಂದ್ರೆ ಒಂದು 5-6 ಕ್ಲಾಸ್. ಒಂದೊಂದ್ ತಾಸಿನಾದ್ರೆ 5-6 ಕ್ಲಾಸ್ ಅಥವಾ 7-8 ಕ್ಲಾಸ್ ಮ್ಯಾಕ್ಸಿಮಮ್.
ಸರ್ ಎರಡೆರಡು ತಾಸಿನ ತೊಗೊಂಡ್ಬಿಟ್ರಿ ಅಂದ್ರೆ ಅಂತಂದ್ರೆ ನಿಮ್ಗೆ ಅದನ್ನ ಆಪ್ಷನ್ ಕೊಟ್ಟಿದ್ದೀನಿ. ಎರಡೂವರೆ ತಾಸದ್ದು ಮೊನ್ನೆ ಹೆಂಗ ಇದ್ರದ್ದು ವೆಕೇಶನ್ ಕ್ಲಾಸಸ್ಗಳು ಸ್ಲಾಟ್ ಮಾಡ್ತಲ್ಲ ಹಂಗ್ ಮಾಡ್ಕೊಡು ಅಂದ್ರೆ ಎಟ್ ಮಾಡಿಕೊಟ್ಟು ನಿಮ್ಗೆ ಹೆಂಗಂದ್ರೆ ಒಂದ್ ಕಡೆ ಹೊರಗೆ ಹಾಕ್ಬಿಟ್ಟಂಗ ಆಕೈತಿ. ಓಕೆ, ಯಾವುದು ಹೆಲೋ ಅಲ್ಕೇನ್ಸ್ ಹೆಲೋ ಅರಿನ್ಸ್ ಅದು ಕಲ್ತಿರಂದ್ರೆ ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸ್ ಕಣ್ಣು ಮುಚ್ಚಿ ಬರ್ತೈತಿ. ಬಟ್ ರಿಯಾಕ್ಷನ್ಸ್ಗಳು ಇಲ್ಲಿ SN1 SN2 ಮೆಕ್ಯಾನಿಸಮ್ ಮತ್ತೇನು ವುಡ್ಸ್ ಫಿಟಿಗ್ ರಿಯಾಕ್ಷನ್ಸ್ ಬಂದ್ರೆ ಇಲ್ಲಿ ಮತ್ತೆ ಕೋಲ್ಬೇಜ್ ಓಕೆ ಕ್ಯುಮಿನೆ ಪ್ರೊಸೆಸ್ ಹಿಂಗೆಲ್ಲ ಸ್ವಲ್ಪ ರಿಯಾಕ್ಷನ್ಸ್ ಬೇರೆ. ಬಟ್ ಇದು ಅರ್ಥ ಆಗಿತ್ತಂದ್ರೆ ಕ್ಲಾಸಿಫಿಕೇಶನ್ ನಾಮಿನ್ಕ್ಲೇಚರ್ ಓಕೆ ಎಲ್ಲಾನು ಅಂಡರ್ಸ್ಟ್ಯಾಂಡ್ ಆಯ್ತು. ಇದು ಬಂತ ತಿಳ್ಕೊರಿ, ಇದು ಸುಮ್ ಕಣ್ಣು ಮುಚ್ಚಿ ತಾನೇ ತಿಳಿತದ. ಬಟ್ ಇದು ಅವಶ್ಯಕತೆ ಇಲ್ಲ, ಕೆಲವೊಂದ್ ಕಾಲೇಜ್ದಾಗ ಬಿಟ್ಟು ಬಿಡ್ರಿ ಅದೇನ ಅಂತ ಹೇಳ್ತಿರ್ತಾರ, ಬಿಡೋದೇನ ಅವಶ್ಯಕತೆ ಇಲ್ಲ, ಕಲೀರಿ. ಇದಂತೂ ಟೋಟಲಿ ಹೆಂಗಾಗ್ತದ ಅಂದ್ರೆ ಇವ್ಕರ್ಲೆ ಜಸ್ಟ್ ಬೇಸಿಕ್ ಲೆವೆಲ್ ಮತ್ತೆ ಇಂಟ್ರೊಡಕ್ಷನ್ ಒಂದ್ 2 ಕ್ಲಾಸ್ ಬೇಕಾಗ್ತದೆ. ಆಮೇಲೆ ಮುಂದಿನ ಏನದಲ್ಲ ಟೋಟಲಿ ಯಾವ್ದು ಓಪನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಅದನ್ನೇ ಹೆಚ್ಚಾಗಿ ರಿಪೀಟ್ ಆಗ್ತದೆ. ಇಲ್ಲಾಂದ್ರೆ ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ಸಿಂಥೆಸಿಸ್ ಅಂತ ಹೇಳಿ ಬರ್ತೈತಿ. ಓಕೆ, ಒಂದ್ಸಲ ಹೈಲೈಟ್ಸ್ ಹೇಳಿಕೆ ಮುಂದಕ್ಕೆ ಹೋಗ್ಬಿಡ್ತೀನಿ ನೋಡ್ರಿ. ಈ ಸೊಲ್ಯೂಷನ್ ಬರ್ತೀನಿ. ಈ ಸೊಲ್ಯೂಷನ್ ದೊಳಗೆ ಏನು ಸ್ಟಡಿ ಮಾಡಲಿಲ್ಲ ಅಂದ್ರ ಹೆನ್ರೀಸ್ ಲಾ, ನೆಕ್ಸ್ಟ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ಪ್ರಾಬ್ಲಮ್ಸ್ ಏನ್ ಹೇಳೋದು ಗೊತ್ತಾಯ್ತು. ಸೊಲ್ಯೂಷನ್ ದೊಳಗೆ ಏನೇನ್ ಸ್ಟಡಿ ಮಾಡ್ಬೇಕು ಮೇಜರ್ಲಿ. ಸೊ ಟೈಪ್ಸ್ ಆಫ್ ಸೊಲ್ಯೂಷನ್ಸ್, ಹೆನ್ರೀಸ್ ಲಾ, ನೆಕ್ಸ್ಟ್ ಏನ್ ರಿಸರ್ಚ್ ಅಂದ್ರೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ಪ್ರಾಬ್ಲಮ್ಸ್. ಓಕೆ, ಅದ್ರ ಜೊತೆಗೆ ಇವು ಮೆಥಡ್ಸ್ ಆಫ್ ಎಕ್ಸ್ಪ್ರೆಷನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ಸ್ ಅಂತ ಹೇಳಿ ಬರ್ತವೆ. ಇವ್ರ ಮೇಲೆ ರಿಪೀಟೆಡ್ಲಿ ಕ್ವಶನ್ಸ್ ರಿಪೀಟ್ ಆಗ್ಯಾವ. ಇಲ್ರಿ ಸರ್ ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗಡೆ ಪ್ಯಾರಡೈಸ್ ಲಾ ಕಲೀರಿ, ಕಾಲ್ರೋಚಸ್ ಲಾ ಕಲೀರಿ, ನೆಕ್ಸ್ಟ್ ಇದ್ರೊಳಗಡೆನೆ ಕರೋಜನ್ ಅಂತ ಹೇಳಿ ಬರ್ತದೆ ಅದು ಕಲೀರಿ, ಮತ್ತೆ ಫ್ಯೂಯಲ್ ಸೆಲ್ಸ್ ಮುಗಿತು. ಓಕೆ, SHE ಅವರ್ ಗ್ರೀನ್ ಕ್ವಶನ್ ಫಿಕ್ಸ್ 100% ಬರೋದು SHE. ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್ ದಾಗ 4 ಡೆರಿವೇಶನ್ಸ್ ಇದ್ದವು. 4 ಡೆರಿವೇಶನ್ಸ್ ಯಾವ 4 ಡೆರಿವೇಶನ್ಸ್ ಇರಿ ಸರ್ ಅಂತಂದ್ರೆ ಒಂದು ರೇಟ್ ಕಾನ್ಸ್ಟಂಟ್ ಒಂದಾಗಿದ್ರೆ ಇನ್ನೊಂದು ಹಾಫ್ ಲೈಫ್ ಇದು. ಒಂದು ರೇಟ್ ಕಾನ್ಸ್ಟಂಟ್ ಇದೆ ಅದಕ್ಕೆ 0 ಆರ್ಡರ್ ರಿಯಾಕ್ಷನ್ಗೆ ಬಿಟ್ರೆ ಇನ್ನೊಂದು ಫಸ್ಟ್ ಆರ್ಡರ್ ರಿಯಾಕ್ಷನ್. ಅಷ್ಟು ಕಲ್ತ್ ಬಿಟ್ಟಂದ್ರೆ ಫಿಕ್ಸ್ ಶ್ಯೂರ್ ಶಾರ್ಟ್ 3 ಮಾರ್ಕ್ಸ್. ನೆಕ್ಸ್ಟ್ ಪ್ರಾಬ್ಲಮ್ಸ್ ಸಾಲ್ವ್ಡ್ ಪ್ರಾಬ್ಲಮ್ಸ್ ಏನ್ ಬಿಡಿಸಿನಲ್ಲ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡ್ರಿ ಇದ್ರ ಮೇಲೆ. ಸೊ ಆರಾಮ್ಸೆ ನಿಮ್ಗೆ 6 ಮಾರ್ಕ್ಸ್ ಅದು ಕ್ವಶನ್ ಕವರ್ ಆಗ್ತೈತಿ. ಅದ್ರ ಜೊತೆಗೆ ಇನ್ನೊಂದೊಂದು ಏನ್ ಕೇಳ ಅನ್ಸತ್ತ ಇಫೆಕ್ಟ್ ಆಫ್ ಕೆಟಲಿಸ್ಟ್ ಮತ್ತೆ ಆಕ್ಟಿವೇಶನ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಹಿಂಗದ ಕೇಳಿದಾನ. ಮತ್ತೆ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳಿ ಬರ್ತಾವ, ಸೂಡೋ ಆರ್ಡರ್ ರಿಯಾಕ್ಷನ್ ಅದೊಂದಿಷ್ಟು ಸ್ಟಡಿ ಮಾಡೈತ್ರಿ. ಇಲ್ಲಂತರೂ ಎರಡು ಪ್ರಿಪರೇಷನ್ ಅವ್ ಮ್ಯಾನುಫ್ಯಾಕ್ಚರ್ ಮಾಡೋದು. ಅವ್ ಎರಡದ್ರಾಗ ಒಂದಂತೂ ಫಿಕ್ಸ್ ನೋಡ್ರಿ. ಫಸ್ಟ್ ಪಾಸಿಂಗ್ ಪೇಜ್ ದಾಗ ಫಸ್ಟಿಗೆ ಅವ್ ಎರಡು ಕೊಟ್ಟಿದೆ. ಓಕೆ, ಸೊ ನೆಕ್ಸ್ಟ್ ಸರ್ ತಂದ್ರೆ ಇಲ್ಲಿ ಮೊನ್ನೆ ರೀಸೆಂಟ್ ಆಗಿನೇ ಕಲಿಸೈತಿ VBT ಅಪ್ಲಿಕೇಶನ್ಸ್, ಇಲ್ಲಾಂದ್ರೆ ವರ್ನರ್ಸ್ ಥಿಯರಿ, ಸೊ ಪಾಸ್ಟುಲೇಟ್ಸ್, ಇಲ್ಲಾಂದ್ರೆ VBT ಪಾಸ್ಟುಲೇಟ್ಸ್ ಲಿಮಿಟೇಷನ್ಸ್. ಅಟ್ಲೀಸ್ಟ್ ಇದು ಈಗ ಏನ್ ಹೇಳ್ಕತ್ತೀನಲ್ಲ ಇದು ಔಟ್ಲೈನ್ ಇಷ್ಟೇ ಓದಿದ್ರೆ ನೀ 100% 200% ಒಂದು 70 ಎಷ್ಟು ತಗೋಬೋದ್ರಿ ಸರ್? 50 ಅಂಡ್ ಅಬೌವ್ ತಗೋಬಹುದು. 70 ಔಟ್ ಆಫ್ ಅಂದ್ರೆ 20 ಮಾರ್ಕ್ಸ್ ಹೋಗ್ತೈತಿ. ಅಲ್ಲೊಂದು 20 ಕೊಟ್ಟಿರ್ತಾರೆ, 50 ಅಂದ್ರೆ 70 ತಕ್ಕ ಅಲ್ಲಿ 30 30 ಕೊಟ್ಟಿರ್ತಾರೆ. ಒಂದು 80 75 ತಗೋದ್ರೆ ಕೂಗ್ದಳಗಡ್ಲಾರ್ದಷ್ಟು ಆರಾಮ್ಸೆ ಸ್ಕೋರ್ ಮಾಡ್ಕೋಬಹುದು. 75 to 80 ಮುಂದಿಂದಾದ್ರೆ ನೀ ಸ್ವಲ್ಪ ಚಂದಾಗಿ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಾಗುತ್ತೆ. ಇಲ್ಲಿ ಏನು ಮಾಡಂಗಿಲ್ಲ ಅಂದ್ರೆ ಎರಡಂತೂ ಮಾಡು ಕಂಪಲ್ಸರಿ. ಒಂದು SN1 ಮೆಕ್ಯಾನಿಸಮ್, ಇನ್ನೊಂದು SN2 ಮೆಕ್ಯಾನಿಸಮ್. ಅದ್ರ ಜೊತೆಗೆ ವುಡ್ಸ್ ರಿಯಾಕ್ಷನ್ ಅಂತ ಹೇಳಿ ಬರ್ತದ, ಫಿಟಿಗ್ ರಿಯಾಕ್ಷನ್ ಅಂತ ಹೇಳಿ ಬರ್ತದ, ವುಡ್ಸ್ ಫಿಟಿಗ್ ಅಂತ ಹೇಳಿ ಬರ್ತದ, ಪಿಂಕಲ್ಸ್ಟೀನ್ ರಿಯಾಕ್ಷನ್ ಅಂತ ಹೇಳಿ ಬರ್ತದೆ, ಸ್ವರ್ಡ್ಸ್ ರಿಯಾಕ್ಷನ್ ಅಂತ ಹೇಳಿ ಬರ್ತದೆ. ಇವೊಂದು 4-5 ರಿಯಾಕ್ಷನ್ಸ್ ಮಾಡ್ಬಿಡು, ಇನ್ನು ಶ್ಯೂರ್ಲಿ ಎಷ್ಟಪ್ಪ ಅಂದ್ರೆ 5-6 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬರ್ತದೆ. ಓಕೆ, ನಾ ಹೇಳ್ತಾ ಇದ್ದಿದ್ದು ಅರೌಂಡ್ 80% ಆಫ್ ದಿಸ್ ಟೋಟಲ್ ಆಗಿ ಹೆಂಗ್ ವಿತೌಟ್ ಏನು ಟ್ರಬಲ್ ಕೆಮಿಸ್ಟ್ರಿ ಅನ್ನೋದೇ ನೀವು ಓದಿನ ಫೀಲ್ ಆಗ್ಲಾರ್ದಂಗ ಆರಾಮ್ಸೆ. ಮತ್ತೆ ಕೆಮಿಸ್ಟ್ರಿ ಅಂದ್ರೆ ಈ ಸಲ ಇಡೀ ಕರ್ನಾಟಕದಾಗ ಹುಡುಕಾಡ್ಕೊಂಡು ನೋಡ್ರಿ ಕೆಮಿಸ್ಟ್ರಿನ ಎಷ್ಟು ಫೇಲ್ ಆಗ್ಯಾವ. ಏನಾದ್ರು ಬರಿತಾವ, 3rd ಎಕ್ಸಾಮ್ಗೂ ಬರ್ಲಾತಾವ. ಇಲ್ಲಿ 3rd ಎಕ್ಸಾಮ್ಗೂ ಫೇಲ್ ಐತೆ ತಿಳ್ಕೊ, ಬರೀ ಮುಂದಿನ ವರ್ಷ ನಿಮ್ ಜೊತೆನೆ ಬರೀಬೇಕು. ಮತ್ತೆ 1 ಇಯರ್ ಲಾಸ್, ಎಲ್ಲದ್ರಾಗೂ ಲಾಸ್ ಕಂಪ್ಲೀಟ್ ಆಗಿ. ಮುಂದೆ ಯಾವ್ದೇ ಡಿಗ್ರಿ ಕೋರ್ಸಿಗೆ ಹೋಗ್ಲಿಕ್ಕೆ ಬರ್ಲಾರ್ದಂಗ ಆಗ್ತಾವ ನೋಡ್ರಿ. ಸೊ ಅದಕ್ಕೆ ನಿಮಗೆ ಈಗ ಟಾರ್ಗೆಟ್ ಕೊಟ್ಬಿಡ್ತೀನಿ ನೋಡ್ರಿ. 1ನೇ ಎಕ್ಸಾಮ್ದಾಗ 80 ಮೇಲೆ ಬೇಕಾದಷ್ಟು ಸ್ಕೋರ್ ಮಾಡ್ಕೋರಿ. ನೀವು 85 ಮಾಡ್ಕೋತೀವಿ, 89 ಮಾಡ್ಕೋತೀವಿ, 95 ಮಾಡ್ಕೋತೀವಿ, 99 ಮಾಡ್ಕೋತೀವಿ, ವಾಟ್ ಎವರ್ ಯುವರ್ ಚಾಯ್ಸ್. ಬಟ್ ನನ್ನ ಟಾರ್ಗೆಟ್ ಎಷ್ಟು 80 ಅಂಡ್ ಅಬೋವ್ ಎಷ್ಟು ಬೇಕಾದಷ್ಟು ಸ್ಕೋರ್ ಮಾಡ್ಕೊ. ಮತ್ತೆ ಸೆಕೆಂಡ್ ಎಕ್ಸಾಮ್ ನಾ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಸರ್. ಚಾಯ್ಸ್ ಈಜಿ ವರ್ಸ್ ಸಾಕಂದ್ರೆ ಬಿಡು, ಅಲ್ಲಂದ್ರೆ ನಿನ್ ಚಾಯ್ಸ್. 80 ಎಲ್ಲ PCMB 80 ಅಂಡ್ ಅಬೋವ್ ಟಾರ್ಗೆಟ್ ಇಟ್ಕೊಂಡು ಎಷ್ಟು ಬೇಕಾದಷ್ಟು ಸ್ಕೋರ್. ಸರ್ ನಾ 90 ಅಂಡ್ ಅಬೋವ್ ಬೆಸ್ಟ್, ಅದು 95 ಅಂಡ್ ಅಬೋವ್ ಬೆಸ್ಟ್ ಇನ್ನ. ಬಟ್ ನಿಮ್ ಲೆವೆಲ್ ನಿಮ್ಗೆ ಗೊತ್ತಿರ್ತೈತಿ. ನಾವಂತರೂ ಒಂದು ಟಾರ್ಗೆಟ್ ಮಿನಿಮಮ್ ಟಾರ್ಗೆಟ್ ಎಲ್ಲರಿಗೂ ಅನುಕೂಲವಾಗಿ ಕೊಟ್ಟದ. ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸ್ ಇದ್ರೊಳಗಡೆ ಏನ್ರಿ ಸರ್ ಏನೂ ಸ್ಟಡಿ ಮಾಡ್ಲಿಲ್ಲ ಅಂದ್ರೆ ಅದು ಮೊನ್ನೆ ಮಿಸ್ ಆಗ್ಯದ ನೋಡ. ಪಾಂಪ್ಲೆಟ್ ದೊಳಗೆ ಅದು ಹಾಕಮಿದ್ದದು ಕ್ವಶನ್ ಟೈಪ್ ಹೊಡೆದಿದ್ದು, ಅದು ಏನೋ ಸೆಟ್ಟಿಂಗ್ ಮಾಡೋ ಮುಂದೆ ಕಟ್ ಮಾಡಿದೆ, ಪೇಸ್ಟ್ ಮಾಡೋದಾಗಿಲ್ಲ, ಹೋಗ್ಬಿಟ್ಟೈತಿ. ಇಥೆನಾಲ್ ಟು ಈಥಿನ್ ಕನ್ವರ್ಷನ್ ಶುಗರ್ ಶಾರ್ಟ್ ಕ್ವಶನ್ ಇದ್ರಾಗ ಇಥೆನಾಲ್ ಟು ಈಥಿನ್ ಕನ್ವರ್ಷನ್ ಅಂತ ಹೇಳಿ ಬರ್ತದ. ಸೊ ಅದಂತೂ ಫಿಕ್ಸ್ ಕ್ವಶನ್ ಬರ್ತದೆ ಇದ್ರಾಗ. ಅದ್ರ ಜೊತೆಗೆ ಕ್ಯುಮಿನಿ ಮತ್ತ ಕೋಲ್ಬೇಜ್ ರಿಯಾಕ್ಷನ್ಸ್, ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಏನೇನ್ ಹೇಳಿದ್ ನೋಡ್ರಿ. ಒಂದೇನು ಇಥೆನಾಲ್ ಟು ಈಥಿನ್ ಕನ್ವರ್ಷನ್, ಮತ್ತೊಂದೇನು ಕೋಲ್ಬೇಜ್, ಇನ್ನೊಂದೇನು ಕ್ಯುಮಿನೇಸ್, ಮತ್ತೊಂದೇನ್ರಿ ಸರ್ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್. ಈ 4 ಕ್ವಶನ್ಸ್ ಒಳಗೆ ಎಷ್ಟು ಔಟ್ ಆಗ್ತದೆ. ನೀ 20 ವರ್ಷ ಸಿಲೆಬಸ್ ಇದ್ದು ನೋಡ್ಕೋ. ಎಲ್ಲರೂ ನೀ 2026 ಕನ್ನಬೇಡ,
20 ವರ್ಷ ಸಿಲೆಬಸ್, 1 ವರ್ಷ 2 ವರ್ಷ ಅಲ್ಲ, ಆ ಸಿಲೆಬಸ್ನೇ ಈ ಚಾಪ್ಟರ್ ತೆಗೆತಕ್ಕ ನೋಡ್ರಿ, ಅಷ್ಟು ಗ್ಯಾರಂಟಿ. ಓಕೆ, ನೆಕ್ಸ್ಟ್ ಸರ್ ಅಂದ್ರೆ ಇದು ಲೈವ್ ರೆಕಾರ್ಡಿಂಗ್ ಆಗಿರ್ತದೆ, ನಿಮ್ಗೆ ಯೂಟ್ಯೂಬ್ನಾಗೂ ಅವೈಲೇಬಲ್ ಇರಂಗೆ, ಆಪ್ದಾಗೂ ಅವೈಲೇಬಲ್ ಇರಂಗೆ ಮಾಡಿರ್ತದೆ, ಬೇಕಾದಷ್ಟೆಲ್ಲ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಒಳಗಡೆ ಇಲ್ಲಿ ರೋಸನ್ಮನ್ಸ್ ರಿಯಾಕ್ಷನ್ಸ್ ಅಂತ ಹೇಳಿ ಬರ್ತಾವ, ಕೆನಿಜಿಯರ್ ರಿಯಾಕ್ಷನ್ಸ್ ಅಂತ ಹೇಳಿ ಬರ್ತಾವ, HCN ಮೆಕ್ಯಾನಿಸಮ್ ಅಂತ ಹೇಳಿ ಬರ್ತಾವ, ಇವು ಅಂತೂ ರಿಪಿಟೇಷನ್. ನೆಕ್ಸ್ಟ್ ಕ್ರಾಸ್ ಅಲ್ಡೋಲ್ ರಿಯಾಕ್ಷನ್ಸ್, ಇವಿಷ್ಟು ಓದ್ಬಿಟ್ಟ ಮುಗಿದೋಯ್ತು. ಅರ್ಥ ಅಲ್ಲತೈತಿ? ಪಾಸಿಂಗ್ ಪ್ಯಾಕೇಜ್ ಹಿಂಗೆ ಪ್ಲಾನ್ ಹಾಕಿ ಕೊಟ್ಟಿದ್ದೀನಿ. ಇಡೀ ಪಾಸಿಂಗ್ ಪ್ಯಾಕೇಜ್ನೇ ಎಷ್ಟು ಒಂದು 50 ಪೇಜ್ನಾಗ ಆಗೈತೆ, 50-60 ಪೇಜ್ನಾಗ. ಅಷ್ಟು ಓದ್ದೆ ಅಂದ್ರೆ ನಿನಗೆ ಪ್ರತಿ ವರ್ಷ ನಿನಗೆ ವಿತ್ ಪ್ರೂಫ್ ಮಾಡಿ ಯೂಟ್ಯೂಬ್ದಾಗ ಹಾಕಿನಿ. 2023ಗೆ ಅದೇ ಮಾಡಿತ್ತು, 2023ಗೆ ಯಾವ ತರ ಹೆಲ್ಪ್ ಆಗಿದೆ, 2024ಗೆ ಯಾವ ತರ ಹೆಲ್ಪ್ ಆಗಿದೆ, 2025ಗೆ ಯಾವ ತರ ಆಗಿದೆ ಅನ್ನೋದು ವಿತ್ ಡಿಸ್ಕಷನ್ ಮಾಡಿನೋ ಬಿಟ್ಟಿನ ಗೊತ್ತಿಲ್ಲ, PDF ಅದು ಮಾಡಿ ಹಾಕಿದೆ. ಮೋಸ್ಟ್ಲಿ 2025-24 ವಿಡಿಯೋ ಮಾಡಿ ಹಾಕಿರ್ಬೋದು, ನೋಡ್ಕೊಳ್ರಿ. ಸೊ ನಿಮ್ಗೆ ಹೆಲ್ಪ್ ಆಗ್ತದ. ನೆಕ್ಸ್ಟ್ ಇಲ್ಲಿ ಯಾವ್ದಾವ್ದು ಅಂತ ಹೇಳ್ರಿ, ಇಲ್ಲಿ ಕೆನಿಜಿಯರ್ ರಿಯಾಕ್ಷನ್, ರೋಸನ್ಮನ್ಸ್ ರಿಯಾಕ್ಷನ್ ಮತ್ತೆ HCN ಮೆಕ್ಯಾನಿಸಮ್. ಸೊ ಇವು ಮೇಜರ್ಲಿ ನೀವು ಕಂಪಲ್ಸರಿ ಸ್ಟಡಿ ಮಾಡ್ಬೇಕು. ಇಲ್ಲ ಅಮೈನ್ಸ್ ದೊಳಗೆ ಫಸ್ಟ್ಗೆ ಹೇಳಿದೆ, ಇನ್ನೊಂದ್ಸಲ ಹೇಳ್ಬಿಡ್ತೇನೆ ನೋಡ್ರಿ. ಯಾವ್ದು ಹೋಕ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಬಿಟ್ರೆ ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ಸಿಂಥೆಸಿಸ್, ಇಲ್ಲಾಂದ್ರೆ ಹಿನ್ಸ್ಬರ್ಗ್ ಟೆಸ್ಟ್ ಅದು ಅಂತೇಳಿ ಬರ್ತಾವ, ಅದು ಕೇಳಿದ್ರೆ ಕೇಳ್ತಾನೆ. ಓಕೆ, ಅಂದ್ರೆ ಪ್ರೈಮರಿ ಅಮೈನ, ಸೆಕೆಂಡರಿ ಅಮೈನ, ಟರ್ಷರಿ ಅಮೈನ ಟೆಸ್ಟಿಂಗ್ ಅಂತೇಳಿ ಈ ಸಲ ಅದೇ ಅಪಿಯರ್ ಆಗೈತೆ. ಇದ್ರಾಗಂತೂ ಕೇಳಬೇಡ್ರದು. ಇದ್ರ ಕೊಡಕ್ಕೆ ಒಂದು 10 ಪೇಜಿಂದ ನೋಟ್ಸ್ ಕೊಟ್ಟಿದ್ದೀನಿ, ಕರೆಕ್ಟ್ ಆಗಿ ಓದ್ಬಿಡ್ರದು. ಅಗದಿ ಸರ್ ಅದ್ರಾಗನು ಮತ್ ಫಿಲ್ಟರ್ ಮಾಡಿ ಹೇಳ್ರಿ ಅಂದ್ರೆ ಒಂದು ಕ್ವಶನ್ ಗ್ಯಾರಂಟಿ ಕೊಡ್ತೀನಿ ನೋಡ್ರಿ. ಹವರ್ತ್ ಸ್ಟ್ರಕ್ಚರ್ ಬರ್ತದೆ, ಮಾಲ್ಟೋಸ್, ಸುಕ್ರೋಸ್ ಇಲ್ಲ ಲ್ಯಾಕ್ಟೋಸ್, ಒಂದು ಹವರ್ತ್ ಸ್ಟ್ರಕ್ಚರ್ ಫಿಕ್ಸ್ ಕಟ್ಟಿಟ್ಟಿದ್ ಬುತ್ತಿ ಬಾಂಡ್ ತಗೊಂಡ್ ಬಾ, ಸೈನ್ ಹಾಕಿ ಕೊಟ್ಬಿಡ್ತೀನಿ 2 ಮಾರ್ಚಿಗೆ. ಅದನ್ನ ಹೇಳ್ತೀನಿ ನೋಡ್ರಿ. 10 ವರ್ಷದೊಳಗಡೆ ಒಂದೇ ಒಂದ್ ಸಲ ಮಿಸ್ ಆಗೈತೆ, ಅದು ಯಾವಾಗ ಮಾರ್ಚ್ 2025 ಉಳ್ಕ ಟೈಮ್ದಾಗ ಫಿಕ್ಸ್ ಅಪಿಯರ್ ಆಗೈತಿ. ನೆಕ್ಸ್ಟ್ ಸರ್ ಅಂತಂದ್ರೆ ಇನ್ನೊಂದ್ ಏನ್ ಸ್ಟಡಿ ಮಾಡ್ರಿ ಅಂದ್ರೆ ವಿಟಮಿನ್ಸ್ಗಳು ಸ್ಟಡಿ ಬನ್ರಿ. ವಿಟಮಿನ್ಸ್, A ವಿಟಮಿನ್, B ವಿಟಮಿನ್, C ವಿಟಮಿನ್, D ವಿಟಮಿನ್, ಅವ್ರದ್ದು ಡೆಫಿಷಿಯನ್ಸಿದಿಂದ ಬರೋ ಸಿಂಡ್ರೋಮ್ಸ್ ಅಂದ್ರೆ ಡಿಸೀಸಸ್ಗಳು. ಡಿಸೀಸಸ್ caused due to the deficiency of ವಿಟಮಿನ್ A, ವಿಟಮಿನ್ B, ವಿಟಮಿನ್ C. ನೆಕ್ಸ್ಟ್ ಕೆಲವೊಮ್ಮೆ ಡಿಸೀಸಸ್ ಅವನೇ ಕೊಟ್ಬಿಡ್ತಾನೆ. ರಿಕೆಟ್ಸ್ ಅನ್ನೋದು ಯಾವ್ದಾರ ವಿಟಮಿನ್ ಡೆಫಿಷಿಯನ್ಸಿಲಿ ಬರ್ತದೆ. ಯಾರು ಹೇಳ್ತೀರಿ ಹೇಳ್ರಿ? ಮೊನ್ನೆ ಕಲಿಸಿದನಲ್ಲ, ರೀಸೆಂಟ್ ಆಗಿ ವೆಕೇಶನ್ ಕೂತದ್ರು. ವಿಟಮಿನ್ D ಇಲ್ಲಿ. ನೆಕ್ಸ್ಟ್ ಸ್ಕರ್ವಿ ಅನ್ನೋದು ವಿಟಮಿನ್ C ಇಲ್ಲಿ. ವಿಟಮಿನ್ C ಡೆಫಿಷಿಯನ್ಸಿಲಿ ಬರೋದು ಡಿಸೀಸ್ ಸ್ಕರ್ವಿ. ವಿಟಮಿನ್ D ಡೆಫಿಷಿಯನ್ಸಿಲಿ ಬರೋದು ಡಿಸೀಸ್ ರಿಕೆಟ್ಸ್. ರಿಕೆಟ್ಸ್ ಕೊಡ್ಲಿಲ್ಲ ಅಂದ್ರೆ ಆಸ್ಟಿಯೋ ಮಲೇಸಿಯಾ ಅಂತೇಳಿ ಮೊನ್ನೆ RTO ಎಕ್ಸಾಮ್ದಾಗ ಆಗೈತಿ ನೋಡೋದು, ಕಾಂಪಿಟೇಟಿವ್ ಎಕ್ಸಾಮ್ದಾಗ RTO ಎಕ್ಸಾಮ್ದಾಗ ಆಗೈತಿ. ಸೊ ಅದಕ್ಕೆ ಅದ್ರ ಜೊತೆಗೆ ಇನ್ನೊಂದ್ ಏನ್ ಓದ್ರಿ ಅಂತ ಹೇಳಿದೆ ಗೊತ್ತ, RNA DNA ಇದು. ಸೊ ಡಿಫ್ರೆನ್ಸಸ್ ಓದ್ಬಿಡ್ರಿ, ಅವಾಗ ನೈಟ್ರೋಜನ್ ಬೇಸಿಸ್ ಬರ್ತಾವ, ಪೆಂಟೋಸ್ ಶುಗರ್ನು ಬಂದ್ಬಿಡ್ತು. ಇಷ್ಟೇ ಮೇಜರ್ಲಿ. ಅದ್ರಾಗ ಪ್ರೋಟೀನ್ಸ್ ದೊಳಗ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಒಂದು ಆಪ್ಷನ್ ಓದಿದ್ರೆ ದಟ್ ಇಸ್ ಮೋರ್ ದನ್ ಏನು. ಸೊ ಈ ಚಾಪ್ಟರ್ ಯಾವುದೇ ಕಾರಣಕ್ಕೂ ಬಿಡಬೇಡ್ರ. ಡೋಂಟ್ ಸ್ಟಡಿ ಜಸ್ಟ್ ಫಾರ್ ದಿ ಸೇಕ್ ಆಫ್ ಏನು ಎಕ್ಸಾಮಿನೇಷನ್. ನಿಮ್ ಲೈಫಿಗೆ, ರಿಯಲ್ ಲೈಫಿಗೂ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ಸ್, ಓಕೆ, ನ್ಯೂಕ್ಲಿಕ್ ಆಸಿಡ್ಸ್ ಅಗ್ದಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದೆ, ಈಸಿ ಚಾಪ್ಟರ್ ಇದೆ. ಇದು ಇಡೀ ಕೆಮಿಸ್ಟ್ರಿದೊಳಗಡೆ ಇದ್ರಷ್ಟು ಈಸಿ ನೀವು ಎಲ್ಲಿ ಹುಡುಕಾಡಿದ್ರೆ ಸಿಗಂಗಿಲ್ಲ, ಗೊತ್ತಿತ್ತಾ? ಬಟ್ ಓನ್ಲಿ ಏನು ಹವರ್ತ್ ಸ್ಟ್ರಕ್ಚರ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಅದ್ರಾಗ ಎಸ್ಪೆಷಲಿ ಯಾವ್ದು ಪ್ರಾಕ್ಟೀಸ್ ಮಾಡಿದ್ರೆ ಬರ್ತಾವ ಹೇಳೋ ತಿಳ್ಕೊಂಡು ನೋಡೋಣ. ಬರೀ ಗ್ಲುಕೋಸ್ ಮತ್ತೆ ಯಾವ್ದು ಒಂದು ಗ್ಲುಕೋಸ್, ಅದ್ರೊಳಗಡೆ ಆಲ್ಫಾ ಡಿ ಗ್ಲುಕೋಸ್, ಇನ್ನೊಂದು ಬೀಟಾ ಡಿ ಗ್ಲುಕೋಸ್. ಅವನ್ನೇ ಪ್ರಾಕ್ಟೀಸ್ ಮಾಡಿದಂದ್ರೆ ಅದು ಗ್ಯಾಲಕ್ಟೋಸ್ ಅಂತ ಅವಾಗ ಹೇಳಿದ್ದೀನಿ. ಓಕೆ, ಸೊ ಸ್ವಲ್ಪ ಕರೆಕ್ಟ್ ಆಗಿ ಇವ್ರದ್ದು ಅಬ್ಸರ್ವೇಷನ್ ಮಾಡಿದ್ರೆ ಅಂದ್ರೆ then that is going to cover the 10 chapters. I hope you list ಮಾಡ್ಕೊಂಡ್ರೆ. Shall we erase and we shall get into the first chapter. Erase ಮಾಡ್ಲೇ ಇದು ಫಸ್ಟ್ ಚಾಪ್ಟರ್ಗೆ ಎಂಟ್ರಿ ಕೊಡೋಣ. ಅರ್ಥ ಆಯ್ತಾ ಏನೇನಂತ ಅನ್ನೋದು? ಇದು ಫಿಸಿಕಲ್ ಅಪ್ಪ, ಇದು ಇನ್ಆರ್ಗ್ಯಾನಿಕ್, ಇದು ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ಅನ್ನೋದು ಕೆಲವೊಂದು ಅನ್ಸ್ತಾವ, ನೀ 4 ಚಾಪ್ಟರ್ ಬಿಟ್ಟೆ ಬಿಡು ಹಂಗದಾರ, ಈ 4 ಚಾಪ್ಟರ್ ಬಿಟ್ಟೆ ಬಿಡು ಹಂಗ ಎದರ್ತಿದಂದ್ರೆ. ಬಟ್ ಅಟ್ ಲೀಸ್ಟ್ ನನ್ನ ಆಪ್ಷನ್ ಬಿಡುಕಿತ್ತ ಲಾಸ್ಟಿಗೆ ಒಂದು 8 ಕ್ವಶನ್ ಕೊಟ್ಟಿರ್ತೀನಿ, 8ರಿಂದ 10 ಕ್ವಶನ್ ನಾವು ಅಷ್ಟೇ ಮಾಡ್ಕೊಂಡು ಹೋಗು. ರಿಸ್ಕ್ ತಗೋ ಹೆಂಗ್ ತಗೊಂಡಿರ್ಬೇಕು ಗೊತ್ತಾನ, ಅದ್ರ ರಿಸಲ್ಟ್ ಆಗಿ ಕನ್ವರ್ಟ್ ಆಗಿರ್ಬೇಕು. ರಿಸ್ಕ್ ಈಸ್ ಗೋಯಿಂಗ್ ಟು ಕನ್ವರ್ಟ್ ಇನ್ ಟು ರಿಸಲ್ಟ್. ಹೆಂಗ್ ಆಗ್ತದೆ ಸರ್ ರಿಸ್ಕ್? ಫಸ್ಟ್ ಆಫ್ ಆಲ್ ರಿಸ್ಕ್ ಅಂದ್ರೆ ಡೇಂಜರ್ ಅಂತಾರಲ್ಲ, ಏನು ಮಾಡಬೇಡ, ಇಡೀ ಚಾಪ್ಟರ್ನೇ ಓದಲಿಕ್ಕೆ ಹೋಗ್ಬೇಡ. ಬರೀ SN1 SN2 ಒಂದು ಫಿಕ್ಸ್ ಬಂದ್ಬಿಡ್ತು. ಇಡೀ ಈ ಚಾಪ್ಟರ್ನ ಓದಲಿಕ್ಕೆ ಹೋಗ್ಬೇಡ. ಇಥನಾಲ್ ಟು ಇಥಿನ್ ಕನ್ವರ್ಷನ್ ಮೆಕ್ಯಾನಿಸಮ್, ಕೋಲ್ಬೇಜ್ ಕ್ಯುಮಿನಿ, ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಅಷ್ಟೇ ಓದಿದ್ರೆ. ಇದ್ರಾಗ ಸರ್ ಇಡೀ ಚಾಪ್ಟರ್ನ ಓದಲಿಕ್ಕೆ ಹೋಗ್ಬೇಡ. ಜಸ್ಟ್ ಬರೀ ಅಟ್ ಲೀಸ್ಟ್ ಏನು ಓದೋರಿಗೆ ಬೇಡನಲ್ಲ, ಮತ್ತ ಹಂಗಂತ ಇರ್ತಾವ ಒಂದೊಂದು. SPC ಒಳಗೆ ಬ್ರದರ್ ಸರ್ ಓದ್ಬೇಡ ಅಂದ್ರ ಅಲ್ರೋ ಮರೆ, ಬಿಡ್ತೀನಿ ಅಂತ 0 ತಗೋದಕ್ಕಿಂತ ಅದು ಏನಂತಾರಲ್ಲ, ಪೂರ್ತಿ ಅದೇನಂತಾರಲ್ಲ, ಪೂರ್ತಿ ಮ್ಯಾಲೆ ಟಿಕೆಟ್ ತೆಗ್ಸೋದಕ್ಕಿಂತ ಬದುಕಪ್ಪ ಅಂತಂದಂಗ. ಅಂದ್ರೆ 0 ತಗೋದಕ್ಕಿಂತ 8 ತಗೋತ್ ಹೇಳಿದೀನಿ. ಇದ್ರಾಗ ಹಾರ್ಡ್ಲಿ ಇಷ್ಟು ಚಾಪ್ಟರ್ಸ್ ಕೂಡಿ ಅಂದಾಜ್ ಒಂದು 30 ಮಾರ್ಕ್ಸ್ ಹಾಕಿತ್ತಂದ್ರ ಅದ್ರಾಗ 20 ತಗೋ, 15 ತಗೋ, 50%. ಓಕೆ, ಹಂಗ ಹೇಳಿದೆ. ಇದ್ರಾಗ HCN, ಆಲ್ಡೋಲ್, ಕ್ರಾಸ್ ಆಲ್ಡೋಲ್ ಅಂತ ಹೇಳಿ ಬರ್ತಾವ.
ಅಷ್ಟು ಓದಕ್ಕಾಗಂಗಿಲ್ಲ, ಅಟ್ ಲೀಸ್ಟ್ ನಿನಗೆ ಕೆನೆಜಿಯೋ ರಿಯಾಕ್ಷನ್, ರೋಸನ್ಮಂಡ್ಸ್ ರಿಯಾಕ್ಷನ್ ಅಂತೇಳಿ ಅದು ಎರಡರ ಓದು. ಇದ್ರಾಗ ಇರ್ತಾರೆ ಏನು ಓದ್ಲಿಲ್ಲ ಅಂದ್ರೆ 2 ರಿಯಾಕ್ಷನ್ ಓದು. ಒಂದು ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್, ಅದು ಪಾಂಪ್ಲೆಟ್ ದಾಗ ಕೊಟ್ಟಿದ್ದೀನಿ. ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ಸಿಂಥೆಸಿಸ್ ಅಂತ ಹೇಳಿ ಬರ್ತದೆ. ಅರ್ಥ ಆಯ್ತಾ? ಇದು ಕೆಲವೊಬ್ರು ಆರ್ಗ್ಯಾನಿಕ್ ಅಂದ್ರೆ ಅವ್ರಿಗೆ ಅದೇನಂತಾರ ಮರೆ, ಆ ಬಾವುಗ್ ಬೆಕ್ಕ ಇದು ಮಾಡ್ಕೊಂಡ್ ಕೂತಿರ್ತಾರ ಮುಖ ಉಬ್ಬಿಸ್ಕೊಂಡ್ ಹಂಗ ನೋಡ್ತಿರ್ತಾರ ಆರ್ಗ್ಯಾನಿಕ್ ಅಂದ್ರೆ. ಆಕ್ಚುಲಿ ಹಂಗಿಲ್ಲ ಅದು. ಆಕ್ಚುಲಿ ಎಲ್ಲದಕ್ಕಿಂತ ಈಸಿ ಇದೆ ಹೋಗ. ಕೆಲವ್ರು ರಿಯಾಕ್ಷನ್ಸ್ ಆಗಿ ಬರಲ್ಲ, ಅವರೇ ರಿಯಾಕ್ಷನ್ ಮನ್ಯಾಗ ಇದು ಫಿಟ್ಸ್ ಬಂದಾಗ ಮಾಡ್ತಿರ್ತಾರಲ್ಲ, ಹಂಗ್ ಮಾಡ್ಲಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಅದ್ರ ಸಂಬಂಧ ಹೇಳೋದು. ಓಕೆ, ಇರ್ಲಿ, ವಾಟ್ ಎವರ್ ಇಟ್ ಮೇ ಬಿ. ಬಟ್ ಈಗ ಅಡ್ವಾನ್ಸ್ ಹೇಳಿದ್ರಿ. ಯಾವ್ದು ಹೆಲೋ ಅಲ್ಕೆನ್ಸ್, ಹೆಲೋ ಅರಿನ್ಸ್ ಕಲ್ತ್ರಿ ಅಂದ್ರೆ ಮುಂದಿನ ಉಸು ಚಾಪ್ಟರ್ಸ್ ಆರಾಮ್ಸೆ ತಿಳಿತಾವ. ಇಲ್ಲಿ ಬಿಟ್ರೆ ಅಂದ್ರೆ ಇದು ತಿಳಿಯಲ್ಲ, ಇದು ತಿಳಿಯಲ್ಲ, ಇದು ತಿಳಿಯಲ್ಲ, ಇದಂತರೂ ಇಂಡಿಪೆಂಡೆಂಟ್ ಅದ, ಯಾವಾಗ ಬೇಕಾದ್ರೆ ತಿಳಿತು. ಓಕೆ, ಅಡ್ವಾನ್ಸ್ ಹೇಳಿದಿನ ನಾ ಸ್ಟಾರ್ಟ್ ಮಾಡ್ಕಿತ್ತ ಮೊದಲು. ಯಾಕಂದ್ರೆ ಕೆಲವೊಬ್ರು ಹೆಂಗ್ ಅಂತಾರಂದ್ರೆ ಹೆಂಗ್ ಕೂತ್ರು ನಡೀತದ ಅಂತೇಳಿ. ಇದು ಯಾವಾಗಾರ ಬಂದು ಹೆಂಗ್ ಬೇಕಾದಂಗ್ ಕುಂದ್ರಲಿಕ್ಕೆ ಇವು ಹಿಸ್ಟ್ರಿ ಕ್ಲಾಸ್, ಜಿಯೋಗ್ರಫಿ ಕ್ಲಾಸ್ ಹಂಗಲ್ಲ. ಅವು ಒಂದೊಂದು ಕಾನ್ಸೆಪ್ಟ್ ಬೇರೆನೇ ಇದಿರ್ತಾವ ಗೊತ್ತಾ. ಇಲ್ಲೆಲ್ಲ ಇಂಟರ್ ಲಿಂಕ್ ಇರ್ತಾವ. ಅದಕ್ಕೆ ಸೈನ್ಸ್ ಅಂದ್ರೆ ಚೈನ್ ಲಿಂಕ್ ಇದಿರ್ತಾವಪ್ಪ. ಈಗ ನೋಡ, ಈ ಸದ್ ನಾನು ಗೋಳ್ಗುಮ್ಟದ ಬಗ್ಗೆ ಹೇಳ್ಕತ್ತೀನಿ ಅಂತ ತಿಳ್ಕೊ. ತಾಜ್ ಮಹಲ್ದ ಏನ್ ಸಂಬಂಧಪ್ಪ? ತಾಜ್ ಮಹಲ್ ಹೇಳ್ಕತ್ತೀನಿ ಅಂತ ತಿಳ್ಕೊ. ಗೋಳ್ಗುಮ್ಟದ ಏನ್ ಸಂಬಂಧ? ಗೋಳ್ಗುಮ್ಟ ತಾಜ್ ಮಹಲ್ ಹೇಳಿದ ಬಳಕ ಹೋಗಿ ಶಿವಾಜಿದ ಬಗ್ಗೆ ಹೇಳ್ಕತ್ತೀನಿ ಅಂದ್ರೆ ಅದಕ್ಕೆ ಏನ್ ಸಂಬಂಧ? ಸಂಬಂಧ ಇಲ್ಲ, ಸೂತಿರಲ್ಲ. ಅರ್ಥ ಆಗೈತಿ? ಅದಕ್ಕ ಅದು ಹೆಂಗ ಸ್ಟೋರಿ ತರ ಹೋಗ್ಬೋದು. ಇದು ಸ್ಟೋರಿ ತರ ನಡೆಯಂಗಿಲ್ಲ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಸೈಂಟಿಫಿಕಲಿ ಬೇಕಾಗ್ತದೆ. ಅದ್ರ ಸಂಬಂಧ ನಾನು ನಿಮ್ಗೆ ಹೇಳೋದು, ಬಿ ರೆಗ್ಯುಲರ್. 100% ನಿಮ್ಗೆ ರಿಸಲ್ಟ್ ಕೊಡ್ತೈತಿ. ಪ್ಲಸ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದ. ಅದ್ರ ಜೊತೆಗೆ ಮೈಂಡ್ ಮ್ಯಾಲ್ ಪ್ರೆಷರ್ 0. ಇಲ್ಲ ಎಕ್ಸಾಮ್ ಹಿಂದಿನ ದಿನ ಹೋಗಿ ಮಾತಾಡ್ಸ್ರಿ ಹೆಂಗ್ ಮಾಡ್ತಿರ್ತಾನ ನೋಡ್ರಿ. ಈಗ ಬೇಡ, ಈಗ ಮಾತಾಡ್ಸಿದ್ರೆ ಆರಾಮ್ ಕೂಲ್ ಆಗಿ ಮಾತಾಡ್ತಾನೆ. ಹಿಂದಿಂದ ಎಕ್ಸಾಮ್ ಹಿಂದಿನ ದಿನನೂ ಬೇಡ, ಒಂದ್ ವಾರ ಅಡ್ವಾನ್ಸ್ ಹೋಗಿ ಮಾತಾಡ್ಸಿ. ನೀ ಹೋತೇನಿಲ್ಲ, ನನ್ನ ರೂಮಿಗೆ ಅದಕ್ಕೆ ಬಂದಿರ್ತೇಳಿ ಕೇಳ್ತಾನ ನೀವ್. ಹೋದಂದ್ರೆ ಅದಕ್ಕೆ ಆ ಪರಿಸ್ಥಿತಿ ಇದ್ದಿರ್ತೈತಿ. ಸೊ ಆ ಪರಿಸ್ಥಿತಿ ಆಗ್ಬಾರ್ದಂದ್ರೆ ಈಗಿನಿಂದ ಚಂದಾಗಿ ಓದ್ಕೊತ ಹೋಗ್ಬಿಡಪ್ಪ ಆರಾಮ್ಸೆ. ನಾಳೆನೇ ಎಕ್ಸಾಮ್ ತಗೋಲಿ, ನಾಡ್ದು ಎಕ್ಸಾಮ್ ತಗೋಲಿ, ನಾ ಒಂದ್ 8-10 ತಿಂಗಳು ಬಿಟ್ಟು ತಗೋಲಿ, ನೋ ಇಶ್ಯೂಸ್. ಇದು ಹೇಳಿದ ಉದ್ದೇಶ ಇಷ್ಟೇ. ಎಂಡ್ ಮೂಮೆಂಟಿಗೆ ಬಾಯಿ ತೋಡ್ಬೇಡ್ರಿ. ಅದೇನ ಗಡ್ಡಕ್ ಬೆಂಕಿ ಎದ್ದ ಬಾಯಿ ತೋಡ್ದಂಗ ಗ್ಯಾರಂಟಿ ಸುಟ್ಟು ಹೋಗೋದು ಫಿಕ್ಸ್ ಅದು. ಅಂದ್ರ ರಿಸಲ್ಟ್ ಸಕ್ಸಸ್ ಕಿಂತ ಫೇಲ್ಯೂರಿ ಕೊಡ್ತೈತಿ. ಅದನ್ನೇ ಫೇಲ್ಯೂರಿನೇ ಸ್ಟೆಪ್ಸ್ ಆಗಿ ತಗೊಂಡು ಸಕ್ಸಸ್ ಆಗಿ ಕನ್ವರ್ಟ್ ಮಾಡ್ಕೋರ ಅಷ್ಟೇ ನನ್ನ ಸಜೆಷನ್. ಲೆಟ್ಸ್ ಗೆಟ್ ಇನ್ ಟು ದಿ ಎದ್ರಾಗ್ರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಫಸ್ಟ್ ಚಾಪ್ಟರ್, ದಟ್ ಇಸ್ ಸೊಲ್ಯೂಷನ್ಸ್. ಅಗ್ದಿ ನೀಟಾಗಿ ಕಲಿಸ್ತೀನಿ. ಕೆಲವೊಬ್ಬರಿಗೆ ಮೊದಲು ಯಾರು ಕಲ್ತೀರಿ ಡೆಮೋ ಕ್ಲಾಸಸ್ಗಳದು ಈಗನು. ಸೊ ಅವ್ರಿಗೆ ಏನಾಗ್ತದ, ರಿವಿಷನ್ ಆಗ್ತದ. ಈಗ ಫಸ್ಟ್ ಟೈಮ್ ನಾವು ಕೆಮಿಸ್ಟ್ರಿ ಅಂದ್ರೆ ಇಲ್ಲೇ ಓಪನ್ ಮಾಡಿರಿ ಸರ್ ಬುಕ್ ಅನ್ನೋರಿಗೆ ಭಾಳ ಬೆಸ್ಟ್ ಆಗಿ ಹೆಲ್ಪ್ ಆಗ್ತದೆ. ಇನ್ನೊಂದ್ಸಲ ಬರ್ದಿರ್ತೀವಿ ನೋಡಿ, ಯಾವ್ದ್ರದ್ದು PUC 2 ಕೆಮಿಸ್ಟ್ರಿ. ನಿನ್ನೆ ಮೊನ್ನೆ ಆ್ಯಪ್ದೊಳಗಡೆ ಲೈವ್ ಕ್ಲಾಸಿಗೆ ಹಾಕಿದ್ರೆ ಗೊತ್ತಾ ಮೆಸೇಜ್, ಯಾವ ಸಬ್ಜೆಕ್ಟ್ ತಗೊಳಕತ್ತೀರಿ ಸರ್, ಯಾವ ಚಾಪ್ಟರ್ಸ್ ತಗೊಳಕತ್ತೀರಿ. ಸಬ್ಜೆಕ್ಟ್ಸೇ ಗೊತ್ತಾಗಿಲ್ಲ ಕೆಲವರಿಗೆ. ಯಾಕಂದ್ರೆ ನ್ಯೂಕ್ಲಿಯರ್ ತಗೊಂಡಿದನಲ್ಲ, ಅಲ್ಲಿ ಅಟಾಮಿಕ್ ನಂಬರ್ ಯಾವ್ದು, ಮಾಸ್ ನಂಬರ್, ಐಸೋಟೋಪ್ಸ್, ಐಸೋಬಾರ್ಸ್ ಬರೋ ನೀವೇನ್ ಫಸ್ಟ್ ಇಯರ್ದು ಅಥವಾ ಏನ್ ಕೆಮಿಸ್ಟ್ರಿನೋ ಫಿಸಿಕ್ಸ್ ಅಂತ ಹೇಳಿ ತಿಳ್ಕೊಂಡ್ರೆ ಕೆಲವೊಬ್ರು ಹಂಗಾಗೈತಿ. ಓಕೆ, ಇರ್ಲಿ. ಹಾಟಿದ್ದವ್ರು ಆಫ್ಲೈನ್ ಬಂದ್ಕೆ ಕೂತ್ ಕಲಿಬೇಕಪ್ಪ, ಯಾವ್ದು ಕಿರಿಕಿರಿ ಇರೋಲ್ಲ. ಟೇಕ್ ಚಾಪ್ಟರ್ ನಂಬರ್ 1, ಇಲ್ಲ ಸ್ಟಾರ್ಟಿಂಗ್ ದಾಗ ಜಾಯ್ನ್ ಆಗ್ಬೇಕ್ರಿ. ಸೊಲ್ಯೂಷನ್ಸ್ ಇದೊಂದು 12 ತಾಸಿಂದ ಚಾಪ್ಟರ್ಸ್ ಅದ. 11-12 ತಾಸಿಂದ. ಎಷ್ಟು ಬರ್ಸಿದ್ದೇನ್ರಿ? 13 ತಾಸು ಬರ್ಸಿದ ನಾವು. 12-13 ತಾಸಿಂದ ಐತಿ. ಓಕೆ, ಸೊ 12 ಅವರ್ಸ್ 13 ಅವರ್ಸ್ ನಾವು ಸಿಲೆಬಸ್ ಕವರ್ ಮಾಡೋದ್ರ ಮೇಲೆ ಇರ್ತೈತಿ. ಕರೆಕ್ಟ್ ಆಗಿ 14 ಮಾರ್ಕ್ಸ್ ಅಷ್ಟು ಅದ ನೋಡಪ್ಪ. ಇದಕ್ಕೆ ಯಾವ ತರ 14 ಮಾರ್ಕ್ಸ್ ನ ಡಿಸ್ಟ್ರಿಬ್ಯೂಟ್ ಆಗಿರ್ತಾವ ಅನ್ನೋದು ಜಸ್ಟ್ ಯು ಕ್ಯಾನ್ ಸಿ. ಪಾರ್ಟ್ ಎದೊಳಗಡೆನೆ 1 ಮಾರ್ಕಿನ 1-2 ಕ್ವಶನ್ ಕೇಳ್ಬಿಡ್ತಾವ ನೋಡ್ರಿ. 1 ಮಾರ್ಕ್ದ 1-2 ಕ್ವಶನ್ಸ್. ನೆಕ್ಸ್ಟ್ ಪಾರ್ಟ್ ಬಿ ದೊಳಗೆ 1 ಕ್ವಶನ್ ಇರ್ತೈತಿ. ಪಾರ್ಟ್ ಬಿ ದಾಗ ಎಷ್ಟು ಮಾರ್ಕ್ಸ್ ಇಂದದು? 2 ಮಾರ್ಕ್ಸ್ ಇತ್ತು. 2 ಮಾರ್ಕ್ಸ್ ಇಂದು ಅಂದ್ರೆ ಅದನ್ನು 1 ಕ್ವಶನ್, ಇದೊಂದು ಕ್ವಶನ್. ಇಲ್ಲೇ ಎಷ್ಟು ಅದು ಹೇಳ್ರಿ ನೋಡೋಣ. 4 ಮಾರ್ಕ್ಸ್ ಅದು. ಸೊ ನೆಕ್ಸ್ಟ್ ಪಾರ್ಟ್ ಸಿ ದೊಳಗಡೆ 1 ಕೇಳಿದ್ರೆ ಕೇಳ್ತಾನ ನೋಡ್ರಿ. ಈಗ ಅವಾಗ ಪಾರ್ಟ್ ಡಿ ದಾಗಿತ್ತ ಹೋಗೈತಿ, ಈಗ ಪಾರ್ಟ್ ಸಿ ದೊಳಗಡೆ ಕೇಳ್ತಾನ. 3 ಮಾರ್ಕ್ಸ್ ಇದ್ದು 1 ಕ್ವಶನ್. ನೆಕ್ಸ್ಟ್ ಸರ್ತ ಒಮ್ಮೆಲೆ ಪಾರ್ಟ್ ಈಗ ಜಂಪ್. ಹಿಂಗೆ ಕೇಳ್ಬೇಕತ್ತೇನ ಫಿಕ್ಸ್ ಏನಿಲ್ಲ, ಅವನ್ ಚಾಯ್ಸ್ ಅದು. ಇಲ್ಲಿ 3 ಮಾರ್ಕ್ಸ್ ಇಂದು ನ್ಯೂಮೆರಿಕಲ್ಸ್ ಇರ್ತಾವ, ಅವು 2 ಕೇಳ್ಬಿಡ್ತಾನ. 2 ಕ್ಯೂಸ್. ನಾನು ಪ್ರಾಬ್ಲಮ್ಸ್ ಅಂತೇಳಿ ಬರೆದು ಬಿಡ್ತೇನೆ. ನ್ಯೂಮೆರಿಕಲ್ಸ್ ಅಥವಾ ಪ್ರಾಬ್ಲಮ್ಸ್ ಅದೊಂದು ನೋಡ್ಕೊಳ್ರಿ. ಎಷ್ಟು ಮಾರ್ಕ್ಸ್ ಆಗ್ತೈತಿ? ಒಂದು 12-13 ಮಾರ್ಕ್ಸ್ ಆಗ್ತದ ನೋಡ. 13 ಅಥವಾ 14 ತಕ್ಕ ಆಗ್ತಿರ್ಬೇಕನ. ಇದು 2 ಇವೊಂದು 2 4 4 7 7 ಅಂದ್ರೆ 13 ಮಾರ್ಕ್ಸ್ ಅಷ್ಟದ ಆಗ್ತೈತಿ. 13 14 15 ತಕನು ಹೋಗ್ಬಹುದು, 12 ತಕನು ಬರ್ಬೋದು, ಅಥವಾ 10 ತಕನು ಬರ್ಬೋದು. 10 ತಕ ಏನು ಬರಂಗಿಲ್ಲ, ಅಷ್ಟು ಕಡಿಮೆ ಬರಲ್ಲ. ಆ ಕಡೆ ಮ್ಯಾಕ್ ಹೋಗ್ತಾನ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತಾವ.
ಅದು ಕ್ವಶನ್ ಪೇಪರ್ ಶೆಟ್ ಯಾರು ಮಾಡ್ತಿರ್ತಾರಲ್ಲ ಅವ್ರ ಮೇಲೆ ಡಿಪೆಂಡೆನ್ಸಿ ಅಷ್ಟು ಪ್ಲಸ್ ಆರ್ ಮೈನಸ್ ಆಗ್ಲಿಕ್ಕೆ ರೀಸನ್. ಸೊ ದಟ್ ಈಸ್ ಹಿಯರ್ ಇದ್ರದ್ದು ಇಂಟ್ರೊಡಕ್ಷನ್ ಹೋಗೋಣ ಅಂತ ತೋಡ್ರಿ ಅಗ್ದಿ ನೀಟಿ. ಮೊನ್ನೆ ಒಂದು ಹಾಫ್ ಆನ್ ಅವರ್ದಷ್ಟು ಲೈವ್ ಕ್ಲಾಸ್ ಕೊಟ್ಟಿದ್ದೆ ನೋಡ್ರಿ, ನಾ ಆ್ಯಪ್ ಒಳಗಡೆ ಕೊಟ್ಟಿದ್ದೆ. ಅದು ಎಷ್ಟು ಮಂದಿ ನೋಡ್ರಿ ಬಿಟ್ರು ಗೊತ್ತಿಲ್ಲ. ಅಲ್ಲೊಂದು ಹಾಫ್ ಆನ್ ಅವರ್ದಷ್ಟು ಅಷ್ಟೇ ಕೊಟ್ಟಿದೆ, ಬಟ್ ಇವತ್ತೆಲ್ಲ ಡಿಟೇಲ್ ಆಗಿ ಹೇಳ್ಬಿಟ್ಟಿರ್ತೇನೆ. ಮ್ಯಾಕ್ಸಿಮಮ್ ಎಷ್ಟು ಆಗ್ತದೆ ಅಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡಿ ಕೊಟ್ಟಿರ್ತೀನಿ. ಇಂಟ್ರೊಡಕ್ಷನ್ ಯು ಕ್ಯಾನ್ ಟೇಕ್, ಕನ್ಸೆಂಟ್ ಇದೆ ಇಂಟ್ರೊಡಕ್ಷನ್. ಸೊ ಫಸ್ಟಿಗೆ ಸೊಲ್ಯೂಷನ್ಸ್ ಅಂದ್ರೆ ಏನು? ಸೊಲ್ಯೂಷನ್ಸ್ ಯಾಕಂತ ಟೈಟಲ್ ಹಾಕಿದೆ ಇಲ್ಲ ನೋಡ್ರಿ. ಫಸ್ಟಿಗೆ ಕೇಳ್ತೀನ, ಆಮೇಲೆ ಹೇಳಕತ್ತೀರಿ. ಫಸ್ಟಿಗೆ ಏನಪ್ಪಾ ಅಂದ್ರೆ ನಿಮಗ ಫಸ್ಟ್ ಪಿ ಯು ಸಿ ಲೆವೆಲ್ಗೆ ಹೋಗ್ಬಿಡ್ತೇನೆ ನೋಡ್ರಿ. ಫಸ್ಟ್ ಪಿ ಯು ಸಿ ಲೆವೆಲ್ಗೆ ನೀವು ಏನ್ ಕಲ್ತಿರಪ್ಪ ಅಂದ್ರೆ ಯು ಲರ್ನ್ ಅಬೌಟ್ ದಿ ವಾಟ್ ಮಿಕ್ಸರ್ಸ್. ನೋಡ್ಕೊಳ್ರಿ, ಫಸ್ಟ್ ಪಿ ಯು ಸಿಗೆ ನೀವು ಏನಂತ ಹೇಳಿ ಸ್ಟಡಿ ಮಾಡಿರಿ? ಮಿಕ್ಸರ್ಸ್. ಆ ಮಿಕ್ಸರ್ಸ್ ಒಳಗಡೆ ಮತ್ತ 2 ಟೈಪ್ಸ್ ಆಗಿ ಸ್ಟಡಿ ಮಾಡಿರಿ. ಯಾವ 2 ಟೈಪ್ಸ್ ಹೇಳ್ರಿ ನೋಡೋಣ, ಯಾರಾದ್ರೂ ಒಬ್ರು? ಒಂದು ಹೋಮೋಜಿನಿಯಸ್ ಅಂತೇಳಿ ಕಿವಿ ಬಿದ್ದೈತಿ, ಹೋಮೋಜಿನಿಯಸ್. ಮತ್ತೆ ಇನ್ ಕೆಲವೊಬ್ರು ಡೈರೆಕ್ಟ್ ಇಲ್ಲೇ ಹೀರೋ ಎಂಟ್ರಿ ಹೊಡೆದಂಗ್ ಹೊಡೆದಿರ್ತಾರೆ ಸೆಕೆಂಡ್ ಪಿ ಯು ಸಿಗೆ, ಹಂಗೂ ಆಗಿರ್ತದ. ಹಂಗಿದ್ದವ್ರಿಗೂ ತಿಳಿಯಂಗ್ ಹೇಳ್ತೇನಂತ, ಅಷ್ಟೇನ್ ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ಬಟ್ ಅವ್ರಿಗೆ 100% ಪಾಸ್ ಹಂಗ. ಸರ್ ನಾನ್ ಸ್ವಲ್ಪ ನಾಲೆಜ್ ಅದಂದ್ರ 60 to 70, ನಾ ಹೆಂಗಾದ್ರೂ ನಾ ಪಾಸ್ ಹಾಕಿನಂದ್ರೆ 80 to 90. ನಾ ಫೇಲ್ ಹಾಕಿನ ಸರ್ ಅಂತಂದ್ರೆ 40 to 50 ಈ ತರ ಟಾರ್ಗೆಟ್ ನನ್ನ. ಫೇಲ್ ಆಗ್ತೀನಿ ಅಂದ್ರೆ 40 to 50 ತಗೊಂಡ್ ಹೇಳಿರ್ತೀನಿ, 100% ನೋ ಡೌಟ್. ನೆಕ್ಸ್ಟ್ ನಾ ಪಾಸ್ ಆಗ್ತೀನಿ ಸರ್, ಬೇಕಾದಂಗ್ ಕ್ವಶನ್ ಪೇಪರ್ ಬರಲಕ್ಕ ಅನ್ನೋನಿಗೆ 70 to 80 ತಕ. ಸೊ ಇಲ್ಲ ಸರ್ ನಾ ಒಂದು 50% ಮಾಡ್ತೀನಿ ಅನ್ನೋನಿಗೆ 80 to 90% ಆಗಂಗ. 90-95 ಎಷ್ಟು ಆಗ್ತದ ಅದು ಮೇಲಿಂದ. ಹೋಮೋಜಿನಿಯಸ್ ಮಿಕ್ಸರ್ಸ್. ಹೋಮೋಜಿನಿಯಸ್ ಮಿಕ್ಸರ್ಸ್ ಫಸ್ಟ್ ನೋಡ್ರಿ, ಆಮೇಲೆ ಬರ್ಬೇಕತ್ರಿ. ಈಗೇನ್ ಬೇಡ, ಈ ಕಡೆ ಇದೇನ್ರಿ ಸರ್? ಹೆಟರೋಜಿನಿಯಸ್ ಮಿಕ್ಸರ್ಸ್. ಹೋಮೋಜಿನಿಯಸ್ ಮಿಕ್ಸರ್ಸ್, ಇನ್ನೊಂದು ಏನಂತ? ಹೆಟರೋಜಿನಿಯಸ್ ಮಿಕ್ಸರ್ಸ್. ಎದ್ರಾಗಿಯೂ ಮಿಕ್ಸರ್ಸ್ ಒಳಗಡೆ ಮೇಜರ್ಲಿ 2 ಟೈಪ್ಸ್. ಒನ್ ಈಸ್ ಹೋಮೋಜಿನಿಯಸ್ ಮಿಕ್ಸರ್ಸ್, ಇನ್ನೊಂದು ಹೆಟರೋಜಿನಿಯಸ್ ಮಿಕ್ಸರ್ಸ್. ಸರ್ ನಮ್ ಮಿಕ್ಸರ್ ಅಂದ್ರೆ ಗೊತ್ತಿಲ್ರಿ ಅಂದ್ರೆ ನಿಮ್ಗೆ ಆಡು ಭಾಷೆದಾಗ ತಿಳಿಸಿರ್ತೀವಿ ನೋಡು, ಆಮೇಲೆ ಮುಗಿಸಿ ಬರ್ತೀನಿ. ಬೇಕರಿಗೆ ಹೋಗಿರ್ತೀರಿ, ಮಿಕ್ಸರ್ ಕೊಡು ಅಂತ ಹೇಳ್ತೀರಿ, ಗೊತ್ತಾ? ಅವ ಏನ್ ಕೊಡ್ತಾನ? ಬರೀ ಸೇವಾ ಕೊಡಂಗಿಲ್ಲ, ಬರೀ ಪುಟಾಣಿ ಕೊಡಂಗಿಲ್ಲ, ಬರೀ ಶೇಂಗಾ ಕೊಡಂಗಿಲ್ಲ. ಏನ್ ಮಾಡ್ತಾನ? ಉಟ್ಟು ಮಿಕ್ಸ್ ಮಾಡಿ ಒಂದ್ ಕ್ಯಾರಿ ಬ್ಯಾಗ್ ಹಾಕಿ ಕೊಡ್ತಾನ, ಕೊಡಂಗಿಲ್ಲ. ಹಾ, ಅದನ್ನೇ ಮಿಕ್ಸರ್ ಅಂತ ಹೇಳೋದು. ಅದು ಸಾಲಿಡ್ ಮಿಕ್ಸರ್. ಅದು ಹೆಂಗ? ನಾವು ಶೇಂಗಾ ಸಪರೇಟ್ ಮಾಡಬಹುದು, ಮತ್ತೇನು ಸೇವಾ ಸಪರೇಟ್ ಮಾಡ್ಕೋಬಹುದು, ಮತ್ತೇನು ಪುಟಾಣಿ ಸಪರೇಟ್ ಮಾಡ್ಕೋಬಹುದು. ಅವಾಗ ಏನಾಕೈತಿ? ಅದು ಹೆಟರೋಜಿನಿಯಸ್ ಮಿಕ್ಸರ್. ದಟ್ ಕಮ್ಸ್ ಅಂಡರ್ ದ ಹೆಟರೋಜಿನಿಯಸ್ ಮಿಕ್ಸರ್. ಈಗ ಇಲ್ಲೇ ನೋಡ್ರಿ, ಇವು ಪೆನ್ಗಳು ಅವ, ಇವು ಎಲ್ಲಾ ಪೆನ್ಗಳು ಬೇರೆ ಬೇರೆ ಕಲರ್ ಇರ್ತಾರೆ, ನಾವು ಡಿಸ್ಟಿಂಗ್ವಿಶ್ ಮಾಡಬಹುದು. ದಿಸ್ ಕಮ್ಸ್ ಅಂಡರ್ ದಿ ಹೆಟರೋಜಿನಿಯಸ್ ಮಿಕ್ಸರ್. ಯಾಕಂದ್ರೆ ಆರಾಮ್ಸೆ ಇದು ಬ್ಲಾಕ್, ಇದು ರೆಡ್, ಇದು ಸೊ ನೆಕ್ಸ್ಟ್ ಬ್ಲೂ ಅಂತೇಳಿ ಹಿಂಗ ಚೇಂಜ್ ಮಾಡಬಹುದು ಅದನ್ನ. ಸೊ ಹೆಟರೋಜಿನಿಯಸ್ ಡಿಸ್ಟಿಂಗ್ವಿಶ್ ಮಾಡಕ್ ಬತ್ತು ಹೆಟರೋಜಿನಿಯಸ್. ಸರ್ ಅದು ಮಾಡಕ್ಕೆ ಬರಂಗಿಲ್ರಿ, ಹೆಂಗ್ ಅನ್ನೋದು ಎಕ್ಸಾಂಪಲ್ ಕೊಟ್ರಿ ಸರ್ ಅಂತಂದ್ರೆ, ಇಲ್ಲಿ ಮಿಲ್ಕ್ ಇದೆ ಅಂತ ಹೇಳಿ ತಿಳ್ಕೊರಪ್ಪ, ಹಾಲ್ ಇದೆ ಅಂತ ಹೇಳಿ ತಿಳ್ಕೊರಿ. ಇದಕ್ಕೆ ನಾನು ವಾಟರ್ನ ಆ್ಯಡ್ ಮಾಡ್ತೇನೆ. ಸಪರೇಟ್ ಮಾಡಿ ತೋರ್ಸಪ್ಪ, ಹಾಲ ನೀರ ಸಪರೇಟ್ ಮಾಡಿ ತೋರ್ಸು. ಅರ್ಥ ಆಕೈತಿ? ಇದೊಂದು ಎಕ್ಸಾಂಪಲ್ ಹೇಳು. ಇಲ್ಲಿ ಇನ್ನೊಂದು ಎಕ್ಸಾಂಪಲ್, ಶುಗರ್ ಅಂತ ಹೇಳಿ ತಗೋತೀನಿ. ಹೌದು, ಇಲ್ಲಿ ವಾಟರ್ ಪ್ಲಸ್ ಮಿಲ್ಕ್ ಮಿಕ್ಸ್ ಐತಂದ್ರ ಅದು ಮಿಲ್ಕ್ ಅನ್ಬೇಕಾಕೈತಿ. ಯಾಕಂದ್ರೆ ಅವ ಹಾಲ್ ಕೊಡಕ್ ಬಂದಿರ್ತಾನ ನೋಡ ನಿಮ್ ಮನೆಗೆ, ಅವ್ ಎಷ್ಟ್ ನೀರ್ ಹಾಕೊಂಡ್ ಬಂದ ನಿನ್ಗೇನ್ ಗೊತ್ತಾಕೈತಿ? ತಿಳಿ ಹಾಲ್ ಅಂತ ಅನ್ಕೋತ ಹೋಗ್ತಿ ಸುಮ್ಮ. ಗಟ್ಟಿ ಹಾಲ್ ಇದ್ದು ಅಂದ್ರೆ ಕರೆಕ್ಟ್ ಹಾಲ್ ಕೊಟ್ಟಾನ ಅನ್ನಂಗೆ, ಇಲ್ಲ ನೀರ್ ಬಾಳ ಜಾಸ್ತಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾನ ಅನ್ನಂಗ ಆಕೈತಿ ಅಷ್ಟೇ. ಇಲ್ಲಿ ಶುಗರ್ ಅದ, ಇದಕ್ಕೆ ನೀರ್ ಹಾಕಿದನ ಅಂದ್ರೆ ವಾಟರ್ ಹಾಕಿದನ ಅಂದ್ರೆ ಅವಾಗ ಶುಗರ್ ಸೊಲ್ಯೂಷನ್ ಅಂತೇಳಿ ಏನ್ ಬರ್ತದಲ್ಲ, ದಟ್ ಶುಗರ್ ಸೊಲ್ಯೂಷನ್ ಅದೇ ಏನಾಗಿರ್ತದ್ರಿ ಸರ್ ಅಂತಂದ್ರೆ, ಅದ್ರಾಗ ಸಕ್ರೆ ಬೇರೆ ನೀರ್ ಬೇರೆ ಮಾಡ್ಕೊಡಪ್ಪ ಬರಂಗಿಲ್ಲ. ದಟ್ ಮೀನ್ಸ್ ಅಗೇನ್ ಹೋಮೋಜಿನಿಯಸ್. ದಿಸ್ ಇಸ್ ಆಲ್ಸೋ ಬಿ ಹೋಮೋಜಿನಿಯಸ್. ಇಷ್ಟೇ ಯಾಕ ಉಪ್ಪಿನ ನೀರ್ ಅಂತ ಇರ್ತಾರಲ್ಲ, ಸಾಲ್ಟ್, ಇದಕ್ಕೆ ಏನ್ ಮಾಡ್ಬಿಡು, ವಾಟರ್ನ ಆಡ್ ಮಾಡು. ಅವಾಗ ಏನ್ ಕೊಡ್ತದಪ್ಪ ಅಂದ್ರೆ ಸಾಲ್ಟ್ ಸೊಲ್ಯೂಷನ್ ಅಂತ ಹೇಳಿ ಕೊಡ್ತದಲ್ಲ, ಅದನ್ನು ಏನಾಗ್ತದೆ ಹೇಳ್ರಿ? ಹೋಮೋಜಿನಿಯಸ್ ಇದೆ ಮಿಕ್ಸರ್ ಆಗ್ತೈತಿ. ಹೋಮೋಜಿನಿಯಸ್ ಮಿಕ್ಸರ್, ದಟ್ ಇಸ್ ಗುಡ್. ವಾಟರ್ ಪ್ಲಸ್ ಮಿಲ್ಕ್ ಹೇಳಿದೆ, ವಾಟರ್ ಪ್ಲಸ್ ಶುಗರ್ ಹೇಳಿದೆ, ವಾಟರ್ ಪ್ಲಸ್ ಸಾಲ್ಟ್ ಹೇಳಿದೆ. ಇಲ್ಲಿ ಮಿಲ್ಕ್ ಸೊಲ್ಯೂಷನ್ ಅಥವಾ ಮಿಲ್ಕ್ ಅಂತ ಹೇಳ್ತೀವಿ, ಇಲ್ಲಿ ಶುಗರ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಇಲ್ಲಿ ಸಾಲ್ಟ್ ಸೊಲ್ಯೂಷನ್. ಇನ್ನೂ ಒಂದಿಷ್ಟು ಓಕೆ. ಕೆಲವೊಬ್ರು ಡ್ರಿಂಕ್ಸ್ ಮಾಡ್ತಿರ್ತಾರಲ್ಲ ಮನ್ಯಾಗ, ನಿಮ್ ಯಾರ ಪೇರೆಂಟ್ಸ್ ಮಾಡ್ತಿದಾರ ಮಾಡ್ಬೇಡ್ರಿ ಅಂತ ಹೇಳ್ರಿ, ಹೆಲ್ತ್ ಡಿಟೋರಿಯೇಟ್ ಆಗಿ ಆಮೇಲೆ ಟಿಕೆಟ್ ತಗ್ಸಂತ ಪರಿಸ್ಥಿತಿ ಬರ್ತೈತಿ. ಬಿಟ್ಟಟ್ಟು ಬಹಳ ಬೆಸ್ಟ್. ಕೆಲವೊಬ್ರು ಮನ್ಯಾಗ ಪೇರೆಂಟ್ಸ್ ಮಾಡ್ತಿರ್ತಾರೆ. ಇನ್ ಪಬ್ಲಿಕ್ ದಾಗ ನಿಮ್ಗೆ ಕನ್ಸರ್ನ್ ಇದ್ರೆ ಮತ್ತೆ ಇಂದರ್ಸಿ ಅವನ ಜೊತೆ ಜಗಳ ತಕೊಂಡ್ರಂಗಿದ್ ಬಿಡು, ನೀ ಯಾರದು, ನಾ ಕೂಡ ನಾ ಇದು ಮಾಡವ ಅಂತ ಇರ್ತಾರ ಅವ್ರ ಸುತ್ತ. ಬಟ್ ನೀವು ಬೀಯಿಂಗ್ ಅ ಸೈನ್ಸ್ ಸ್ಟೂಡೆಂಟ್, ಕುಡಿಯೋದು ಸ್ವಲ್ಪ ಬೇಡಪ್ಪ ಅಂತ ಹೇಳಿದ್ರೆ ಬಹಳ ಬೆಸ್ಟ್. ಇಲ್ಲಿ ಸಾಲ್ಟ್ ದಾಗೈತಿಲ್ಲ, ಇಲ್ಲಿ ಆಲ್ಕೋಹಾಲ್ ಅಂತ ಹೇಳಿ ತಗೊಂಡಿರ್ತಾನೆ. ಆಲ್ಕೋಹಾಲ್. ಸೊ ಇದು ಏನ್ ಬರ್ತದೆ ಸರ್? ಆಲ್ಕೋಹಾಲಿಕ್ ಸೊಲ್ಯೂಷನ್.
ಆಲ್ಕೋಹಾಲಿಕ್ ಸೊಲ್ಯೂಷನ್ ಅಂತೇಳಿ ತಯಾರಾಗ್ತದೆ. ಇವೇ ಏನಾದ್ರು ಸರ್ ಹೋಮೋಜಿನಿಯಸ್ ಗೆ ಮಿಕ್ಸರ್ಸ್ ಗಳಿಗೆ ಎಕ್ಸಾಂಪಲ್ಸ್ ಹಾಕೋ. ಮತ್ತೆ ನೀವು ಇದ್ರ ಟೈಟಲ್ ಇದ್ರೆ ಸೊಲ್ಯೂಷನ್ ಹಾಕಿರಿ ಸರ್, ನೀವು ಇದ್ರ ಹೋಮೋಜಿನಿಯಸ್ ಮಿಕ್ಸರ್ ಬಗ್ಗೆ ಹೇಳಿದ್ರಲ್ಲ ಅಂತಂದ್ರ ಆ ಸೊಲ್ಯೂಷನ್ ಅಂದ್ರೇನೆ ಹೋಮೋಜಿನಿಯಸ್ ಮಿಕ್ಸರ್ ಇರ್ತೈತಿ. ಸೊಲ್ಯೂಷನ್ ಈಸ್ ನಥಿಂಗ್ ಬಟ್ ದಿ ಹೋಮೋಜಿನಿಯಸ್ ಮಿಕ್ಸರ್ ಆಫ್ ದಿ, ಅವ್ ಎಷ್ಟ್ ಇರ್ಬೋದ್ರಿ ಸರ್ ಅಂತಂದ್ರೆ ಅಟ್ ಲೀಸ್ಟ್ 2 ಇರ್ಲೇಬೇಕು, 2 ಕಾಂಪೋನೆಂಟ್ಸ್ ಇರ್ಲೇಬೇಕು. ಸೊ ಮಿಕ್ಸರ್ ಅಂತ ಹೇಳಿ ಹೇಳ್ಬೇಕಾಗಿತ್ತು ಅಥವಾ ಸೊಲ್ಯೂಷನ್ ಅಂತ ಹೇಳ್ಬೇಕಾಗಿತ್ತು ಅಂದ್ರೆ ಬರೇ ಸಾಲ್ಟ್ ಇತ್ತ ತಿಳ್ಕೊರಿ, ಸಾಲ್ಟ್ ಸೊಲ್ಯೂಷನ್ ಅನ್ನಂಗಿಲ್ಲ. ಬರೇ ಶುಗರ್ ಇತ್ತ ತಿಳ್ಕೊರಿ, ಶುಗರ್ ಸೊಲ್ಯೂಷನ್ ಅನ್ನಂಗಿಲ್ಲ. ಇದಕ್ಕೆ ಬರೇ ಶುಗರ್ ಅಂತೀವೋ, ಇದಕ್ಕೆ ಏನಂತೀವಿ ಬರೇ ಸಾಲ್ಟ್ ಅಂತೀವಿ, ಇದಕ್ಕೆ ಏನಂತೀವಿ ಬರೇ ಮಿಲ್ಕ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ತಂದು ನೀವು ವಾಟರ್ ಅಡಿಷನ್ ಮಾಡ ಅಂದಾಗ ಅಟ್ ಲೀಸ್ಟ್ 2, ಅದು ಅಟ್ ಮೋಸ್ಟ್ ಎಷ್ಟು ಬೇಕಾದಷ್ಟು ಇರ್ಬೋದು. ಸೊ 2 ಆರ್ ಮೋರ್ ಸಬ್ಸ್ಟೆನ್ಸಸ್ ಕೂಡ್ಕೊಂಡ್ ಬಿಟ್ಟು ಅಂದ್ರೆ ಹೋಮೋಜಿನಿಯಸ್ ಆಗಿ, ಓಕೆ, ಥ್ರೂ ಔಟ್ ದಟ್ ಮಿಕ್ಸರ್ ಏನಿರ್ತದೆ ಅದ್ರ ಕಾಂಪೋಸಿಷನ್ ಯೂನಿಫಾರ್ಮ್ ಇರ್ತೈತೆ ಅಥವಾ ಸೇಮ್ ಟು ಸೇಮ್ ಇರ್ತೈತಿ. ಡಿಕ್ ಟು ಡಿಕ್ಟ್ ಅಂತಿರಲ್ಲ, ಸೇಮ್ ಟು ಸೇಮ್ ಇರ್ತೈತಿ. ಮತ್ತೆ ಅವ್ರ ಪ್ರಾಪರ್ಟೀಸ್ ಇರ್ತಾವ ಅದನ್ನು ಯೂನಿಫಾರ್ಮ್ ಇರ್ತೈತಿ. ಕಾಂಪೋಸಿಷನ್ ಮತ್ತೆ ಪ್ರಾಪರ್ಟೀಸ್ ಏನಿರ್ತೈತಿ ಯೂನಿಫಾರ್ಮ್ ಅಂದ್ರೆ ಸೇಮ್ ಟು ಸೇಮ್ ಐಡೆಂಟಿಕಲ್, ಒಟ್ಟ ಚೇಂಜ್ ಇರಂಗಿಲ್ಲ. ನೀ ಹಿಂಗ್ ಒಂದ್ ಸ್ಪೂನ್ ತೆಗೆದ್ ನೋಡಪ್ಪ ಶುಗರ್ ಸೊಲ್ಯೂಷನ್ ಅವಾಗ ಬೇರೆ ಬೇರೆ ಅನಿಸ್ತದೇನು, ಮಿಲ್ಕ್ ತೆಗೆದ್ ನೋಡ್ರಿ, ಇಲ್ಲ ಆಲ್ಕೋಹಾಲಿಕ್ ಸೊಲ್ಯೂಷನ್ ತೆಗೆದ್ ನೋಡ್ರಿ, ನೆಕ್ಸ್ಟ್ ಸಾಲ್ಟ್ ಸೊಲ್ಯೂಷನ್ ತೆಗೆದ್ ನೋಡ್ರಿ, ಒಂದೇ ತರ ಅನಿಸ್ತದ. ಅದು ಒಂದೇ ತರ ಅನಿಸೋದಕ್ಕೆ ನಾವು ಹೋಮೋಜಿನಿಯಸ್ ಮಿಕ್ಸರ್ ಅಂತ ಹೇಳಿ ಹೇಳ್ತೀವಿ. ಸೊಲ್ಯೂಷನ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸರ್ ವಿಚ್ ಇಸ್ ಹ್ಯಾವಿಂಗ್ ಎಷ್ಟಪ್ಪ ಅಂದ್ರೆ 2 ಅರೆ ಇದ್ದಿರ್ತಾವ, ಕುಲ್ಕರ್ಣ ಇರ್ಲಿಲ್ಲ ಅಂದ್ರೆ ಮೋರ್ ಸಬ್ಸ್ಟೆನ್ಸಸ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ದಿ ಸೊಲ್ಯೂಷನ್. ಎಕ್ಸಾಂಪಲ್ಸ್ ಇರ್ತಾ ಇವುಷ್ಟು ಎಕ್ಸಾಂಪಲ್ಸ್ ಆಗ್ತವೆ. ಇದ್ರೊಳಗಡೆ ಇನ್ನೊಂದು ಪಾಯಿಂಟ್ ಹೇಳ್ಕೆ ಹೋಗ್ಬಿಡ್ತೀನಿ ನೋಡ್ರಿ. ಒಂದ್ ಏನ್ ಬರ್ತಪ್ಪ ಅಂದ್ರ ಈ ಸೊಲ್ಯೂಷನ್ ಒಳಗಡೆ ಓನ್ಲಿ 2 ಕಾಂಪೋನೆಂಟ್ಸ್ ಇದ್ದು ತಿಳ್ಕೊರಿ. ಅದಕ್ಕೆ ಇದು ಕೇಳ ನೋಡ ಎಕ್ಸಾಮ್ ಮುಂದೆ ಬರ್ಸ್ತೀನಂತ. ಸೊಲ್ಯೂಷನ್ ಇಫ್ ಇಟ್ ಇಸ್ ಹ್ಯಾವಿಂಗ್ ಎಷ್ಟು ಕಾಂಪೋನೆಂಟ್ಸ್ ಬರೇ 2 ಕಾಂಪೋನೆಂಟ್ಸ್, ಎರಡು ಕಾಂಪೋನೆಂಟ್ ಇರ್ಬೇಕು. ಅಂತ ಇಲ್ಲಿ ನೋಡ್ಕೋಗ, ವಾಟರ್ ಐತಿ ಮಿಲ್ಕ್ ಐತಿ, ಇಲ್ಲಿ ವಾಟರ್ ಐತಿ ಸಾಲ್ಟ್ ಐತಿ, ಇಲ್ಲಿ ವಾಟರ್ ಐತಿ ಶುಗರ್ ಐತಿ, ಇಲ್ಲಿ ವಾಟರ್ ಐತಿ ಆಲ್ಕೋಹಾಲ್ ಐತಿ, ಎರಡೆರಡೆ ಕಾಂಪೋನೆಂಟ್ ಅವಿಲ್ಲ. ಇಂಥ ಸೊಲ್ಯೂಷನ್ಸ್ ಗಳಿಗೆ ಪರ್ಟಿಕ್ಯುಲರ್ ಆಗಿ ಅವಾಗ ಎಂತ ಸೊಲ್ಯೂಷನ್ ಅಂತೀರಪ್ಪ ಅಂದ್ರೆ ಇದು ಕ್ವಶನ್ ಕೇಳ ನೋಡ್ರ, ಬೈನರಿ ಸೊಲ್ಯೂಷನ್ ಅಂತೇಳಿ. ವಾಟ್ ಯು ಮೀನ್ ಬೈ ಬೈನರಿ ಸೊಲ್ಯೂಷನ್, ಗಿವ್ ಆನ್ ಎಕ್ಸಾಂಪಲ್ ಅಂತೇಳಿ ಕೇಳೋಣ. 2 ಮಾರ್ಕ್ಸಿಗೂ ಕೇಳೋಣ, 1 ಮಾರ್ಕ್ಸಿಗೆ ಅಂತ ಭಾಳ ಸಲ ಕೇಳೋಣ. 1 ಮಾರ್ಕ್ಸಿಗೆ ಬರೀ ವಾಟ್ ಯು ಮೀನ್ ಬೈ ಬೈನರಿ ಸೊಲ್ಯೂಷನ್, ಸೊಲ್ಯೂಷನ್ ಹ್ಯಾವಿಂಗ್ ಓನ್ಲಿ 2 ಕಾಂಪೋನೆಂಟ್ಸ್ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಬೈನರಿ ಸೊಲ್ಯೂಷನ್. ಎಕ್ಸಾಂಪಲ್ಸ್ ಇರ್ತಾವ, ಸಾಲ್ಟ್ ಸೊಲ್ಯೂಷನ್ ಕೊಡು, ಶುಗರ್ ಸೊಲ್ಯೂಷನ್ ಕೊಡು, ಆಲ್ಕೋಹಾಲಿಕ್ ಸೊಲ್ಯೂಷನ್ ಕೊಡು, ಇಲ್ಲ ಬ್ರಾಸ್ ಬ್ರಾಂಜ್ ಅಂತ ಹೇಳಿ ಬರ್ತಾವ, ಅವನು ಕೊಡ್ಬೋದು. ಮುಂದೆ ಹೇಳ್ಬಿಡ್ತೇನೆ ಅಂತ. ಇನ್ನೊಂದು ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡ್ರಿ. ಇಲ್ಲಿ 2 ಕಾಂಪೋನೆಂಟ್ಸ್ ಬರ್ತಾವ. ಯಾವುದೇ ಒಂದು ಸೊಲ್ಯೂಷನ್ ತಗೊಂಡ್ರೆ ತಿಳ್ಕೊರಿ, ಅದ್ರೊಳಗಡೆ ಒಂದು ಕಡಿಮೆ ಇರ್ತದೆ, ಕಡಿಮೆ ಇದ್ದ ಲೆಸ್ಸರ್ ಕ್ವಾಂಟಿಟಿ ಅಥವಾ ಲೆಸ್ಸರ್ ಅಮೌಂಟ್. ಇನ್ನೊಂದ್ ಏನ್ರಿ ಸರ್ ಸಿಕ್ಕಾಪಟ್ಟಿ ಜಾಸ್ತಿ ಇರ್ತೈತಿ. ಸಿಕ್ಕಾಪಟ್ಟಿ ಜಾಸ್ತಿ ಅಂದ್ರೆ ಏನ್ರಿ ಸರ್ ಲಾರ್ಜ್ ಇನ್ ಕ್ವಾಂಟಿಟಿ. ಇದು ಸ್ಮಾಲ್ ಇನ್ ಕ್ವಾಂಟಿಟಿ, ಇದೇನು ಲಾರ್ಜ್ ಇನ್ ಕ್ವಾಂಟಿಟಿ. ಸ್ಮಾಲ್ ಇನ್ ಕ್ವಾಂಟಿಟಿ ಇದ್ದಿದ್ದಕ್ಕ ಸೊಲ್ಯೂಟ್ ಅಂತ ಹೇಳಿ ಕರೀದಿ. ಲಾರ್ಜ್ ಇನ್ ಕ್ವಾಂಟಿಟಿ ಇಲ್ಲೇ ಬರೆದು ಬಿಡ್ತೇನೆ ನೋಡ್ಗಾರೆ. ಸ್ಮಾಲ್ ಇನ್ ಕ್ವಾಂಟಿಟಿ ಕಡಿಮೆ ಇದ್ದಿದ್ದಕ್ಕ ಏನಂತೀರಿ ಸೊಲ್ಯೂಟ್ ಅಂತ ಹೇಳಿ ಕರಿತೀರಿ. ಜಾಸ್ತಿ ಇದ್ದಿದ್ದಕ್ಕ ಏನಂತೀರಿ ಸಾಲ್ವಂಟ್ ಅಂತೀರಿ. ಜಾಸ್ತಿ ಅನ್ನಕ್ ಇಂಗ್ಲಿಷ್ನಾಗ ಲಾರ್ಜ್ ಇನ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀರಿ. ಲಾರ್ಜ್ ಇದು ಸ್ಮಾಲ್ ಇನ್ ಕ್ವಾಂಟಿಟಿ, ಇದು ಲಾರ್ಜ್ ಇನ್ ಕ್ವಾಂಟಿಟಿ, ಇವೆರಡು ಮಿಕ್ಸ್ ಆದ ಬಳಕೆ ಬರೋದೆ. ಸೊ ಏನ್ರಿ ಸರ್ ಸೊಲ್ಯೂಷನ್ ಅದು ಬೈನರಿ ಸೊಲ್ಯೂಷನ್ ಆಗ್ಬೇಕಾಗಿತ್ತು ಅಂದ್ರೆ ಓನ್ಲಿ 1 ಸೊಲ್ಯೂಟ್ ಇರಬೇಕು, ಓನ್ಲಿ 1 ಸಾಲ್ವಂಟ್ ಇರಬೇಕು. ಆಗ ಸೊಲ್ಯೂಷನ್ ದಟ್ ಈಸ್ ಗೋಯಿಂಗ್ ಟು ಬಿಕಮ್ ಆಸ್ ಎಂತ ಸೊಲ್ಯೂಷನ್ ಅಪ್ಪ ಅಂದ್ರ ಬೈನರಿ ಸೊಲ್ಯೂಷನ್. ಎಂತ ಸೊಲ್ಯೂಷನ್ ಆಗ್ತದ ದಟ್ ಬಿಕಮ್ಸ್ ವಾಟ್ ಬೈನರಿ ಸೊಲ್ಯೂಷನ್. ಸ್ವಲ್ಪ ಅರ್ಥ ಆಯ್ತಾ? ಇಡ್ತಕ್ಕ ಬೋರ್ಡ್ ಮೇಲೆ ಕಲಿಸಿದ್ ನೋಡ್ಕೊಂಡ್ ಬಿಡ್ರಿ. ಪಟ್ನೆ ಇದೆ ಬರ್ಸ್ತೀನಂತ ಅಗ್ದಿ ನೀಟಾಗೆ. ಸೊಲ್ಯೂಷನ್ ಹೋಗಕ್ಕಿಂತ ಮೊದಲು ಎಲ್ಲಿಗೆ ಹೋಗಿ ಹೇಳ್ರಿ, ಫಸ್ಟ್ ಇಯರ್ಕ ಮಿಕ್ಸರ್ಸ್. ಮಿಕ್ಸರ್ಸ್ ಅಂದ್ರೆ ಏನಂತ ಹೇಳಿದೆ ಹೇಳ್ರಿ, ಸೊ ಕಾಂಬಿನೇಷನ್ ಆಫ್ 2 ಆರ್ ಮೋರ್ ಸಬ್ಸ್ಟೆನ್ಸಸ್ ದಟ್ ಈಸ್ ಕಾಲ್ಡ್ ಆಸ್ ದ ಮಿಕ್ಸರ್. ಆ ಮಿಕ್ಸರ್ಸ್ ಒಳಗಡೆ ಎಷ್ಟು ಟೈಪ್ಸ್ ಇದ್ದಾವ? 2 ಟೈಪ್ಸ್. ಒನ್ ಈಸ್ ಹೋಮೋಜಿನಿಯಸ್, ಅನದರ್ ಒನ್ ಈಸ್ ಹೆಟ್ರೋಜಿನಿಯಸ್. ಹೆಟ್ರೋಜಿನಿಯಸ್ ಅಂತ ನಮ್ಗೆ ಬೇಕಾಗೇ ಇಲ್ಲ, ಯಾಕಂದ್ರೆ ಅದು ಔಟ್ ಆಫ್ ಕಾಂಟೆಸ್ಟ್ ಫಾರ್ ಅವರ್ ಡಿಸ್ಕಷನ್. ಹೆಟ್ರೋಜಿನಿಯಸ್ ಅಂತಂದ್ರೆ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಮಿಕ್ಸ್ ಆಗಿರ್ತಾವಲ್ಲ, ಅವ್ರ ಕಾಂಪೋಸಿಷನ್ ಆಗಿರ್ಲಿ ಮತ್ತೇನು ಪ್ರಾಪರ್ಟೀಸ್ ಆಗಿರ್ಲಿ ಡಿಫ್ರೆಂಟ್ ಆಗಿನೇ ಇದ್ದಿರ್ತದೆ. ದೇ ಆರ್ ಗೋಯಿಂಗ್ ಟು ಪೊಸೆಸ್ ದ ಡಿಫ್ರೆಂಟ್ ಕಾಂಪೋಸಿಷನ್, ಡಿಫ್ರೆಂಟ್ ವಾಟ್ ಪ್ರಾಪರ್ಟೀಸ್. ಈಗ ಹೆಂಗಂದ್ರೆ ಒಂದ್ ಬ್ಯಾಗ್ ಇವ ಏನ್ ತಂದಿದ್ದಾನಪ್ಪ ಅಂದ್ರೆ ಒಂದ್ ಬ್ಯಾಗ್ದಷ್ಟು ಪೂರ್ತಿ ಮಿಕ್ಸರ್ ತಂದ ನನ್ ಬೇಕ್ರಿಗೆ ಹೋಗಿ ನಾ ಹಿಂಗ ಒಂದ್ ಕೈ ಹಾಕಿ ತಗೋತೀನಪ್ಪ, ಒಂದ್ ಮುಟಿಗೆ ಕೈ ಹಾಕಿ ತಗೋತೀನಿ. ಈ ಮುಟಿಗೆ ತುಂಬಾ ಏನ್ ಬಂದಿರ್ತಿರ್ಬೋದು, ಬರೇ ಎಲ್ಲಾನು ಸೇಮ್ ಇರ್ತಾವ, ಈಕ್ವಲ್ ಪ್ರೊಪೋರ್ಷನ್ ಇರ್ತಾವ, ಸೇಮ್ ಟು ಸೇಮ್ ಇರ್ತಾವ. ಈ ಮುಟಿಗೆ ತುಂಬಾ ಬರೇ ಶೇಂಗಾ ಬಂದಿರ್ತಿರ್ಬೋದು, ಈ ಮುಟಿಗೆ ತುಂಬಾ ಏನ್ ಬಂದಿರ್ತಿರ್ಬೋದು, ಬರೇ ಸೇವಾ ಬಂದಿರ್ತಿರ್ಬೋದು, ಬರೇ ಪುಟಾಣಿ ಬಂದಿರ್ತಿರ್ಬೋದು. ಇಲ್ಲ ಅಂದ್ರೆ ಒಂದಿಷ್ಟು ಪುಟಾಣಿ ಜಾಸ್ತಿ, ಒಂದಿಷ್ಟು ಸೇವಾ ಕಡಿಮೆ, ಇನ್ನೊಂದೇನು ಶೇಂಗಾ ಜಾಸ್ತಿ, ಹಿಂಗ್ ಬರ್ಬೋದಿಲ್ಲ. ಅದ ಹೆಟ್ರೋಜಿನಿಯಸ್. ಹೋಗ್ಲಿ, ಈ ಗೋಧಿ ತಂದಿರ್ತಾರ ಗೊತ್ತಾ, ಗೋಧಿ ತಂದಾಗ ಅದು ಕಲ್ಲು ಅದು ಇರ್ತಾವ ಅಂತ ಇರ್ತಾರ ಗೊತ್ತಾ, ಮಣ್ಣ ಕಲ್ಲ ಅದ ಇದಾವಂತ ಆಯಿಸ್ತಾರ ಗೊತ್ತಾ, ಸ್ವಚ್ಛ ಮಾಡ್ತಾರ ಅಂತಾರ ಗೊತ್ತಾ, ಅವೆಲ್ಲ ಹೆಟ್ರೋಜಿನಿಯಸ್ ಆಗ್ತದೆ. ಅದೇನ್ ಬ್ಯಾಡ, ನಮ್ಗೆ ಅವಶ್ಯಕತೆ ಇಲ್ಲ. ಇದಕ್ಕೆ ಇದ್ದಿದ್ದ ಡಿಸ್ಕಷನ್ ಮಾಡಿದ್ರೆ ರಗಡ್ ಆಗ್ತದೆ. ಅದನ್ನ ಹೋಮೋಜಿನಿಯಸ್ ಅಂತಂದ್ರೆ 2 ಆರ್ ಮೋರ್ ಸಬ್ಸ್ಟೆನ್ಸಸ್ ದೇ ಆರ್ ಗೋಯಿಂಗ್ ಟು ಮಿಕ್ಸ್ ಯೂನಿಫಾರ್ಮ್ಲಿ, ಅಂದ್ರೆ ಕಂಪ್ಲೀಟ್ ಆಗಿ ಮಿಕ್ಸ್ ಆದವಲ್ಲ, ಅದರದ್ದು ಕಾಂಪೋಸಿಷನ್ ಮತ್ತೆ ಪ್ರಾಪರ್ಟೀಸ್ ಏನ್ ಇರ್ತದೆ ಸರ್ ಥ್ರೂ ಔಟ್ ದಿ ಮಿಕ್ಸರ್ ಸೇಮ್ ಟು ಸೇಮ್ ಇರ್ತದೆ, ಅಂದ್ರೆ ಐಡೆಂಟಿಕಲ್ ಅಥವಾ ಯೂನಿಫಾರ್ಮ್ ಅಂತೇಳಿ ಇದಿರುತ್ತೆ ನೋಡಿ. ದೆನ್ ಇವಾಗ ನೋಡ್ಕೋರಿ, ವಾಟರ್ ಪ್ಲಸ್ ಮಿಲ್ಕ್ ಅಂತ ತಗೋರಿ, ವಾಟರ್ ಪ್ಲಸ್ ಶುಗರ್ ತಗೋರಿ, ವಾಟರ್ ಪ್ಲಸ್ ಸಾಲ್ಟ್ ತಗೋರಿ. ಇಲ್ಲಿ ಸಾಲ್ಟ್ ಸೊಲ್ಯೂಷನ್ ಸಿಕ್ತು, ಇಲ್ಲಿ
ಶುಗರ್ ಸೊಲ್ಯೂಷನ್. ಇಲ್ಲಿ ಮಿಲ್ಕ್ ಅಂತಂದ್ರೆ ನಡೀತಾ, ಮಿಲ್ಕ್ ಸೊಲ್ಯೂಷನ್ ಅಂದ್ರೆ ನಡೀತದ. ಸೊ ಇವಾಗ ಏನಾಗ್ತದಪ್ಪ ಅಂದ್ರೆ 1 ಸ್ಪೂನ್ ಇದ್ರದಿಂದ ಸೊಲ್ಯೂಷನ್ ತೆಗೆದ ತಿಳ್ಕೊ, ಶುಗರ್ ಬೇರೆ ಮತ್ತೇನು ವಾಟರ್ ಬೇರೆ ಅಂತೇಳಿ ಹಂಗ್ ಡಿಸ್ಟಿಂಗ್ವಿಶ್ ಮಾಡಕ್ ಬರಂಗಿಲ್ಲ. ಇಟ್ ಈಸ್ ಹ್ಯಾವಿಂಗ್ ಯೂನಿಫಾರ್ಮ್ ಕ್ಯಾರೆಕ್ಟರಿಸ್ಟಿಕ್. ಇಲ್ಲಿ ಆಲ್ಕೋಹಾಲಿಕ್ ಸೊಲ್ಯೂಷನ್ ಅದೇ ತರ. ಇದ್ರೊಳಗಡೆ ಎರಡು ಕಾಂಪೋನೆಂಟ್ ಇದ್ದು ಅಂದ್ರೆ ಆ ಸೊಲ್ಯೂಷನ್ ಏನಂತೇಳಿ ಕರಿತೀರ ಅಂತ ಹೇಳಿದೆ, ಬೈನರಿ ಸೊಲ್ಯೂಷನ್. ಹಾಗಾದ್ರೆ ಸೊಲ್ಯೂಟ ಇನ್ನೊಂದು ಸಾಲ್ವಂಟ್ ಅಂತೇಳಿ ಬರ್ತದೆ. ಸ್ಮಾಲ್ ಇನ್ ಕ್ವಾಂಟಿಟಿ ಇದ್ದದಕ್ಕೆ ಏನಂತ ಹೇಳ್ಕರಿ, ಸೊಲ್ಯೂಟ್ ಅಂತ ಹೇಳ್ಕರಿ. ಲಾರ್ಜ್ ಇನ್ ಕ್ವಾಂಟಿಟಿ ಇದ್ದದಕ್ಕೆ ಏನಂತ ಹೇಳಿ ಕರೆದ್ಬಿಡು, ಸಾಲ್ವಂಟ್ ಅಂತ ಹೇಳ್ಕರಿ. ಸಾಲ್ವಂಟ್ ಪ್ಲಸ್ ಸೊಲ್ಯೂಟ್ ಅಥವಾ ಸೊಲ್ಯೂಟ್ ಪ್ಲಸ್ ಸಾಲ್ವಂಟ್ ಕೂಡ್ಕೊಂಡು ಅಂತಂದ್ರೆ ಅವಾಗ ಏನ್ ಬರ್ತದ, ಸೊ ಸೊಲ್ಯೂಷನ್ ಬರ್ತದ. ಆ ಸೊಲ್ಯೂಷನ್ ಒಳಗೆ ಎರಡೇ ಕಾಂಪೋನೆಂಟ್ ಇದ್ದಂದ್ರೆ ದೆನ್ ಯು ಹ್ಯಾವ್ ಟು ಕಾಲ್ ಇಟ್ ಆಸ್ ಬೈನರಿ ಸೊಲ್ಯೂಷನ್. ರೈಟ್. ಇದು ಎರೇಜ್ ಮಾಡಿ ವಾಪಸ್ ಬರ್ತೀನಿ, ತೊಗೊಂಡ್ಬಿಡ್ರಿ. ಇಷ್ಟು ನಿನಗೆ ತೇರಿ ಗೊತ್ತಿರ್ಬೇಕು ನೋಡಪ್ಪ. ಈಗ ಈ ತೇರಿ ಕೂತ್ ಕಲ್ತಿರ್ತಲ್ಲ, ಅದನ್ನೇ ನಾನು ನೀಟಾಗಿ ಬರ್ಸ್ಬಿಡ್ತೀನಿ ಪರ್ಫೆಕ್ಟ್ ಆಗಿ. ಸೊ ದಟ್ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಎಕ್ಸಾಮ್ಕ ಈ ತೇರಿ ಏನ್ ಕಲ್ತಿರ್ತಲ್ಲ ಇದ್ರದ್ದು ಎಕ್ಸ್ಪ್ಲನೇಷನ್ ದೇ ಸಿಸ್ಟಮೆಟಿಕ್ ಬರಕ್ ಬರ್ಬೇಕು. ಇವತ್ತು ಯಾವ ಬಿಟ್ಟಿದ್ದಾವಲ್ಲ ಅವ್ರಿಗೆ ಹೋಗಿ ಕೇಳ್ರಿ ನೀವು. ಸೊಲ್ಯೂಟ್ ಅಂದ್ರೆ ಕೇಳ್ರಿ, ಸಾಲ್ವಂಟ್ ಅಂದ್ರೆ ಕೇಳ್ರಿ. ಎಷ್ಟೋ ಮಂದಿಗೆ ಹೇಳಕ್ ಬರಲ್ಲ. ಹೆಂಗೋ ಸಾಲ್ವಂಟ್ ಅಂದ್ರೆ ಹೆಂಗ್ ಹೇಳ್ತೀರಿ, ಸೊಲ್ಯೂಟ್ ಅಂದ್ರೆ ಹೆಂಗ್ ಹೇಳ್ತೀರಿ? ಈಗ ಹೋಗಿ ಕೇಳಿದ್ರೆ ನೀವು ನೀರ್ ಸಾಲ್ವಂಟ್ ಅಂತೇಳಿ ಹೇಳ್ತಾರ ಅವ್ರು. ಸಾಲ್ವಂಟ್ ಆಗ್ಬೋದು, ಅದು ಸೊಲ್ಯೂಟ್ ಆಗ್ಬೋದು. ಯಾವಾಗ ಸಾಲ್ವಂಟ್ ಆಕೈತೋ ಕುಲ್ಕರ್ಣಿದು, ಇಫ್ ಇಟ್ ಈಸ್ ಲಾರ್ಜ್ ಇನ್ ಕ್ವಾಂಟಿಟಿ. ಯಾವಾಗ ಅದು ದಟ್ ವಾಟರ್ ಬಿಕಮ್ಸ್ ದಿ ಸೊಲ್ಯೂಟ್ ಇಫ್ ಇಟ್ ಈಸ್ ಅ ಸ್ಮಾಲ್ ಇನ್ ಕ್ವಾಂಟಿಟಿ. ಸ್ಮಾಲ್ ಇನ್ ಕ್ವಾಂಟಿಟಿ ಇದ್ದದಕ್ಕ ಸೊಲ್ಯೂಟ್ ಅಂತ ಹೇಳ್ಕರಿ, ಲಾರ್ಜ್ ಇನ್ ಕ್ವಾಂಟಿಟಿ ಇದ್ದದಕ್ಕ ಸಾಲ್ವಂಟ್ ಅಂತ ಹೇಳಿ ಕರಿ. ತೊಗೊಂಡ್ಬಿಡ್ರಿ. ಸೊಲ್ಯೂಷನ್ಸ್ ಆರ್ ದಿ homogeneous mixtures of ಎಷ್ಟು ಅಂತ ಹೇಳಿದೇವ್ ಹೇಳ್ರಿ, 2 or more substances. 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಎಷ್ಟು ಇದಾವ ಗೊತ್ತಿಲ್ಲ. 2 or more substances is called as ಅನ್ಬೇಡ, ಯಾಕಂದ್ರೆ ಸೊಲ್ಯೂಷನ್ಸ್ ಆರ್ ದಿ ಅಂತೇಳಿ ತಗೊಂಡ್ಬಿಟ್ಟಿದ್ನ ಅಲ್ಲಿದ್ನೆ. ಸೊ ಇದಕ್ಕ ಇನ್ನೊಂದು ಇಲ್ಲಿ ಹೋಮೋಜಿನಿಯಸ್ ಮಿಕ್ಸರ್ಸ್ ಅಂದ್ರೆ ಏನು ಅಂತಂದ್ರೆ, ಹೋಮೋಜಿನಿಯಸ್ ಮಿಕ್ಸರ್ಸ್ ಆರ್ ದಿ ಮಿಕ್ಸರ್ಸ್. homogeneous mixtures ಆರ್ ದಿ ಮಿಕ್ಸರ್ಸ್. ಅವೇನು ಬೇರೆ ಏನಲ್ಲ, ಅವನು ಮಿಕ್ಸರ್ಸ್ಗಳು ಅಂತೇಳಿ ಹೇಳ್ತಾನೆ. ಆರ್ ದಿ ಮಿಕ್ಸರ್ಸ್ whose composition, whose ಅಂದ್ರೆ ಏನು ಅವ್ರದ್ದು ಯಾವ್ದು ಮಿಕ್ಸರ್ಸ್ ಕಾಂಪೋಸಿಷನ್, whose ಕಾಂಪೋಸಿಷನ್ ಆಗಿರ್ಲಿ. whose ಕಾಂಪೋಸಿಷನ್ ಅಂದ್ರೆ ಏನ್ರು, ಕ್ಲಾಸ್ನಾಗ ಕಾಂಪೋಸಿಷನ್ ಏನು, ಗರ್ಲ್ಸ್ ಸ್ಟೂಡೆಂಟ್ಸ್ ಬಿಟ್ರ ಬಾಯ್ಸ್ ಸ್ಟೂಡೆಂಟ್ಸ್ ಅಂತ. ಕಾಂಪೋಸಿಷನ್ಸ್, whose ಕಾಂಪೋಸಿಷನ್ಸ್ ಅಂತೇಳಿ ಬರೀ, whose compositions and properties ಅಂದ್ರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ. ಪ್ರಾಪರ್ಟೀಸ್ ಆರ್ ಏನಾಗಿರ್ತಾವ್ರಿ ಸರ್ತ, ಯೂನಿಫಾರ್ಮ್ ಇದ್ದಿರ್ತಾವ. ಆರ ಯೂನಿಫಾರ್ಮ್ throughout the mixtures, throughout the mixture. ಆ ಮಿಕ್ಸರ್ದ ಏನಿರ್ತಲ್ಲ ಅಲ್ಲಿ ಎಲ್ಲಾ ಕಡೆಗೆ ಸೊ ಸೇಮ್ ಟು ಸೇಮ್ ಇರ್ತೈತಿ. ಥ್ರೂಔಟ್ ದಿ ಮಿಕ್ಸರ್ ಏನೈತಿ, ಸೊ ಅದ್ರದ್ದು ಕಾಂಪೋಸಿಷನ್ ಇಲ್ಲ ಐತಿ ಗರ್. whose composition and ಮತ್ತೇನ್ರಿ ಸರ್ತ ಅದ್ರ ಕ್ಯಾರೆಕ್ಟರ್ಸ್ ಹತ್ತರ ಬರೀ, ಪ್ರಾಪರ್ಟೀಸ್ ಹತ್ತರ ಬರೀ, ಫೀಚರ್ಸ್ ಹತ್ತರ ಬರೀ. ಹೆಚ್ಚಾಗಿ ಪ್ರಾಪರ್ಟೀಸ್ ಬೆಸ್ಟ್ ಆಗ್ತಾವ. ನೆಕ್ಸ್ಟ್ ಇಲ್ಲಿ ಏನ್ ಸಬ್ಸ್ಟೆನ್ಸಸ್ ಅಂತ ಹೇಳಿ ಯೂಸ್ ಮಾಡಿವಲ್ಲ, ಎಲ್ಲದು 2 or more substances. whatever the substances which are forming the solutions they are called as components ಅಂತ ಹೇಳಿ ಕರಿತೀವಿ. ಅದೊಂದು ಪಾಯಿಂಟ್ ಬರೀರಿ. ಆಮೇಲೆ ಎರಡೇ ಕಾಂಪೋನೆಂಟ್ ಇದ್ದು ಅಂದ್ರೆ ಅದಕ್ಕೆ ಏನ್ ಅಂತೀರಿ ಅಂತೇಳಿ, the substances ಏನ್ ಮಾಡ್ಬೇಕು ಹೇಳ್ರಿ, the substances forming the solution ಅಂದ್ರೆ ಸೊಲ್ಯೂಷನ್ ತಯಾರಾಗ್ಲಿಕ್ಕೆ. the substances forming the solution ಅವಕ್ಕೆ ಏನಂತ ಹೇಳಿ ಕರಿತೀರಿ ಸರ್ತ, are called components of the solution. components of a solution. solution ದ components ಅಂತ ಹೇಳಿ ಕರಿತೀವಿ. ರೈಟ್. ನೆಕ್ಸ್ಟ್ ಇದು 1 ಮಾರ್ಕಿಗೆ ಕೇಳ್ಯಾನ ನೋಡ್ರಿ. ಮತ್ತೊಮ್ಮೆ ಕೇಳ್ತಾನೆ ಅನ್ಸರ್ತ, ರಿಪೀಟ್ ಆಗ್ಬೋದು. ಓಕೆ, 1 ಮಾರ್ಕಿಗೆ. ಈಗ MCQs ಇರೋದ್ರಿಂದ ಸ್ವಲ್ಪ ಡೌಟ್, ಇಲ್ಲಾಂದ್ರೆ ಸ್ಟೇಟ್ಮೆಂಟ್ ಕೊಟ್ಟು ಏನಾರ ಮಾಡಿರ್ತಾನ್ರಿ.
if the solution if the solution if the solution if the solution is having if the solution is having ಎಷ್ಟು components ಹೇಳಿ if the solution is having ಎಷ್ಟು component if the solution is having two components ಅಥವಾ only ಅಂತೇಳಿ ವರ್ಡ್ ಸೇರಿಸ್ತಿದ್ರೆ ಸೇರಿಸ್ರಿ ಇಲ್ಲ two components two components two components then the solution is called comma ಕೊಟ್ಟು then the solution is called then the solution is called ಏನೋ ಕುಲ್ಕರ್ಣಿ ಇನ್ನೇಗ ಹೇಳಿದನಲ್ಲ ಏನ್ರಿ ಅದು that is called as binary solution ಅಂತ then the solution is called binary solution then the solution is called binary solution binary solution ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಕೇಳಬಹುದಲ್ರಿ ಸರ್ ಅಂತಂದ್ರೆ ಇಲ್ಲ ನೋಡ್ರಿ ಒಂದ್ ಇಂಟ್ರೆಸ್ಟಿಂಗ್ ಇದೆ ನೋಡ್ರಪ್ಪ ಸೊಲ್ಯೂಷನ್ಸ್ ಗೆ ಎಕ್ಸಾಂಪಲ್ ಕೊಡ್ರಿ ಅಂದ್ರೆ ಬೈನರಿ ಸೊಲ್ಯೂಷನ್ಸ್ ಕೊಟ್ರೆ ನಡೀತದೆ ಪರ್ಟಿಕ್ಯುಲರ್ ಆಗಿ ಬೈನರಿ ಸೊಲ್ಯೂಷನ್ಸ್ ಗೆ ಎಕ್ಸಾಂಪಲ್ ಕೊಡ್ರಿ ಅಂದಾಗ ಅವಾಗ ಇದೇ ಆಗಿರ್ತದೆ ಗೊತ್ತಾಯ್ತಾ ಸೊ ಲೆಟ್ ಅಸ್ ಯು ಕ್ಯಾನ್ ಟೇಕ್ ಎಕ್ಸಾಂಪಲ್ಸ್ ಇದು ಫುಲ್ಲೇ ಬರ್ದಿರ್ತೀವಿ ನೋಡಿ ಎಕ್ಸಾಂಪಲ್ಸ್ ಎದಕ್ಕೆ ಎಕ್ಸಾಂಪಲ್ಸ್ ಹೇಳ್ರಿ ಎಕ್ಸಾಂಪಲ್ಸ್ ಫಾರ್ ಸೊಲ್ಯೂಷನ್ಸ್ ಏನ್ರಿ ಪರ್ಟಿಕ್ಯುಲರ್ಲಿ ನಾವು ಎದಕ್ ಕೊಡಾತೀವ ಎಕ್ಸಾಂಪಲ್ಸ್ ಫಾರ್ ಸೊಲ್ಯೂಷನ್ಸ್ ಇಲ್ಲ ಅಂತಂದ್ರೆ ಬೈನರಿ ಸೊಲ್ಯೂಷನ್ಸ್ ಕೆಳದ ಬರ್ದಿರ್ತಾವ ಪರ್ಟಿಕ್ಯುಲರ್ ಆಗಿ ಬೈನರಿ ಸೊಲ್ಯೂಷನ್ಸ್ ಅಂತೇಳಿ ಎದಕ್ಕತ್ತ ಬೈನರಿ ಸೊಲ್ಯೂಷನ್ಸ್ ರೈಟ್ ನಾವು ಕೇಳದ್ದು ಬರೀ ಸೊಲ್ಯೂಷನ್ಸ್ ಕೊಡ್ರಿ ಅಂದ್ರೂ ಆಗ್ತದ ನೋಡಪ್ಪ ಸರ್ ಪರ್ಟಿಕ್ಯುಲರ್ ಆಗಿ ಬೈನರಿ ಸೊಲ್ಯೂಷನ್ಸ್ ಗೆ ಕೊಡು ಅಂದನ್ರಿ ಅಂದ್ರ ರೈಟ್ ಯು ಕ್ಯಾನ್ ಗಿವ್ ದಟ್ ಆಲ್ಸೋ ಎಷ್ಟೊಂದು 4-5 ಕೊಡ್ಲಿ ಎಕ್ಸಾಂಪಲ್ಸ್ ಅದ್ರಾಗ ನಿನ್ಗೆ ಎರಡರೇ ಇವು ಉಸು ಗೊತ್ತಿದ್ದಷ್ಟು ಬಹಳ ಬೆಸ್ಟ್ ಯಾಕ್ರಿ ಸರ್ ಅವು ಉಷ್ಟು ಯಾಕೆ ಗೊತ್ತಿರ್ಬೇಕ್ರಿ ಅಂದ್ರೆ ಸಿಟಿ ಒಳಗದು ಕೇಳ್ಯಾನ ನೀಟ್ ಒಳಗದು ಕೇಳ್ತಾನ ಮತ್ತೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳ್ಬೋದು ಅದ್ರ ಸಂಬಂಧ ಬಿ ರೆಡಿ ಒಂದೇದು ಬಹಳ ಸಿಂಪಲ್ ಇದ್ದಿದ್ದು ಕೊಟ್ಟಿರ್ತೀನಿ ನೋಡಿ ಏನ್ ಹೇಳ್ರಿ ಶುಗರ್ ಸೊಲ್ಯೂಷನ್ ಅಂತೇಳಿ ಕೊಟ್ಟಿರ್ತೀನಿ ನೋಡಪ್ಪ ಏನಂತ ಶುಗರ್ ಸೊಲ್ಯೂಷನ್ ಸರ್ ಇದು ಬೈನರಿ ಸೊಲ್ಯೂಷನ್ ಅಂತೇಳಿ ನಿಮ್ಗೆ ಹೆಂಗ್ ಗೊತ್ತಾಕೈತ್ರಿ ಶುಗರ್ ಸೊಲ್ಯೂಷನ್ ಅಂದ್ರೆ ಅದ್ರಾಗ ಎರಡೇ ಕಾಂಪೋನೆಂಟ್ ತಗೊಂಡಿರ್ತೀನಿ ನೋಡ್ರಿ ಯಾವ ಎರಡು ತಗೊಂಡಿರ್ತೀನಿ ಹೇಳ್ರಿ ಶುಗರ್ ಪ್ಲಸ್ ವಾಟರ್ ಹೇಳ್ರಿ ವಾಟರ್ ಪ್ಲಸ್ ಶುಗರ್ ಹೇಳ್ರಿ ವಾಟರ್ ಪ್ಲಸ್ ಶುಗರ್ ಇಲ್ಲ ಶುಗರ್ ಪ್ಲಸ್ ವಾಟರ್ ವಾಟ್ ಎವರ್ ಇಟ್ ಈಸ್ ನೋ ಇಶ್ಯೂಸ್ ನೆಕ್ಸ್ಟ್ ಸರ್ ಅಂತಂದ್ರೆ ಸಾಲ್ಟ್ ಸೊಲ್ಯೂಷನ್ ಅಂತೇಳಿ ತಗೋತೀನಿ ನೋಡ್ರಿ ಸಾಲ್ಟ್ ಸೊಲ್ಯೂಷನ್ ಇದ್ರಾಗ ಏನಿರ್ತದೆ ಸರ್ ವಾಟರ್ ಅಂತೂ ಇರ್ತದ ಪ್ಲಸ್ ಸಾಲ್ಟ್ ಅಂತೂ ಆಡ್ ಮಾಡಿರ್ತದೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ದಿ ಸೊ ವಾಟರ್ ಸಾಲ್ಟ್ ಸೊಲ್ಯೂಷನ್ ಅಂತ ನೆಕ್ಸ್ಟ್ ಸರ್ ಅಂತಂದ್ರೆ ಆಲ್ಕೋಹಾಲಿಕ್ ಸೊಲ್ಯೂಷನ್ ಹೇಳಿದ್ರಲ್ಲ ಆಗಲೇ ಆಲ್ಕೋಹಾಲಿಕ್ ಸೊಲ್ಯೂಷನ್ ಇದ್ರೊಳಗಡೆ ಏನ್ರಿ ಸರ್ ವಾಟರ್ ಪ್ಲಸ್ ಆಲ್ಕೋಹಾಲ್ ಅಥವಾ ಆಲ್ಕೋಹಾಲ್ ಪ್ಲಸ್ ವಾಟರ್ ಹೇಳ್ರಿ ಆಲ್ಕೋಹಾಲ್ ವಾಟರ್ ಪ್ಲಸ್ ಆಲ್ಕೋಹಾಲ್ ಹೇಳ್ರಿ ನೆಕ್ಸ್ಟ್ ಸರ್ ಅಂತಂದ್ರ ಇನ್ನೊಂದು ಬ್ರಾಂಜ್ ಅಂತ ಹೇಳಿ ಕೊಟ್ಟಿರ್ತೀನಿ ಇಲ್ಲ ಏರ್ ಅಂತೇಳಿ ಕೊಟ್ರಿ ಅಂದ್ರೆ ಯೂಶಲಿ ಏರ್ ದೊಳಗಡೆ ಏನ್ ಇರ್ತದೆ ಹೇಳ್ರಿ ಅದನ್ನ ಒಂದು ಗ್ಯಾಸಿಯಸ್ ಇವೆಲ್ಲ ಲಿಕ್ವಿಡ್ ಎಕ್ಸಾಂಪಲ್ ಆದಂಗ ಅಕೌಂಟ್ ಇವೆಲ್ಲ ಲಿಕ್ವಿಡ್ ಸೊಲ್ಯೂಷನ್ಸ್ ಗೆ ಎಕ್ಸಾಂಪಲ್ ಮುಂದೆ ಹೇಳ್ತೇನೆ ಅಂತ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅಂತ ಹೇಳಿ ಬರ್ತದ ಇದು ಏರ್ ಅನ್ನೋದು ಗ್ಯಾಸಿಯಸ್ ಗೆ ಎಕ್ಸಾಂಪಲ್ ಆಗ್ತದೆ ಇದ್ರಾಗ ಮೇಜರ್ಲಿ ಏನ್ ಇರ್ತದೆ ಸರ್ ಅಂತಂದ್ರ ಒಂದಂತ್ರು ಏನು N2 ಅಂದ್ರೆ ಏನು ನೈಟ್ರೋಜನ್ ಅಂತ ಹೇಳ್ತೀವಿ ಇನ್ನೊಂದು O2 ಅಂತ ಹೇಳ್ತೀವಿ O2 ಅಂದ್ರೆ ಏನಪ್ಪಾ ಆಕ್ಸಿಜನ್ ಅಂತೇಳಿ ಸರ್ ಇವ್ ಎಡ್ಡೆ ಇರ್ತಾವೇನ್ರಿ ಮೇಜರ್ ಇದು 8% ಇರ್ತದೆ ಒಂದ್ 10-15 ಸಲ 20 ಸಲ ಇದಕ್ ಪಿ ಸಿ ಕ್ವಶನ್ ಪೇಪರ್ದಾಗ ಆಗ್ಯದ ನೋಡ್ರಿ ಒಂದ್ PSI ಗೆ ಒಂದ್ 4 ಸಲ ಆಗೈತಿ ಈ ಕಡೆ KCET ಗೆ ನೀಟ್ ಕದ ನೋಡ್ಕೊಳ್ರಿ ಸೊ ಇದು ಎಷ್ಟು ಪರ್ಸೆಂಟೇಜ್ ಇರ್ತೈತಿ 78%. ಇದು ಎಷ್ಟು ಇರ್ತೈತಪ್ಪ ಇದು 22%. 16 ಯಾರು ಹೇಳ್ತಿರೋ ಇದು GK ಕ್ವಶನ್ ಇದು ನಾಳೆ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಇನ್ನೊಂದು 2027 ಅನ್ನೋದಕ್ಕೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲಾದ ರೀತಿ A to Z ಕಾಂಪಿಟೇಟಿವ್ ಎಕ್ಸಾಮ್ ತಯಾರಾಗಂಗ KS ಪ್ರಿಲಿಮ್ಸ್ ಲೆವೆಲ್ಗೆ ಮಾಡ್ತಾವ KS ಪ್ರಿಲಿಮ್ಸ್ ಲೆವೆಲ್ಗೆ ಮಾಡ್ಬಿಟ್ನ ತಿಳ್ಕೊರಿ ಕಾಂಪಿಟೇಟಿವ್ ಎಕ್ಸಾಮ್ ಉಲ್ಟಾ ರಿವರ್ಸ್ ಬೆಕ್ಕಾದ ಎಕ್ಸಾಮ್ ಹೋಗು 100% ನೀ ಪಾಸ್ ಆಗ್ತಿ KS ಪ್ರಿಲಿಮ್ಸಿಗೆ ಅಂತ ಆದ ತಿಳ್ಕೊ ಎಲ್ಲಾ GK ಕ್ವಶನ್ಸ್ ನ ಟ್ಯಾಕಲ್ ಮಾಡಬಹುದು ಓನ್ಲಿ ಒಂದು ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಏನು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇವ್ 3 ಸಬ್ಜೆಕ್ಟ್ ಆ 3 ಸಬ್ಜೆಕ್ಟ್ ಹಿಂಗ್ ನೋಟ್ಸ್ ಮಾಡತ್ತೇನಲ್ಲ ಇನ್ಕ್ವೈರಿ ಆದ್ರೆ ಯಾರು ಮಾಡಿರ್ಬಾರ್ದು ಆ ಲೆವೆಲ್ಗೆ ಮಾಡತ್ತೇನೆ ಅದು ಮಾಡಿ ಒಮ್ಮ PDF ಮಾಡಿ ಅದ್ರದ್ದು ವಿಡಿಯೋ ಇದರೊಳಗಡೆನೆ ಒಂದು ಯೂಟ್ಯೂಬ್ದು ಸಪರೇಟ್ ಮಾಡಿದ್ರೆ ಮಾಡಿರ್ತಾರೆ ಇಲ್ಲಾಂದ್ರೆ ಅದಕ್ಕೆ ಸಪರೇಟ್ ಆಗಿ ಎಸ್ ನಾಲೆಜ್ ವರ್ಲ್ಡ್ ಅಂತ ಹೇಳಿ ಮಾಡಿರ್ತಾವ ಅಥವಾ SUPSC ಅಂತ ಹೇಳಿ ಮಾಡ್ಬಿಡ್ತಾರೆ ಈಗ SPUC ತೆಗೆದು ರಾಜ್ಯದಲ್ಲಿ ಇದು SPUC ಇರ್ತೈತಿ PUC ದವ್ರಿಗೆ ಏನು ಡಿಸ್ಟರ್ಬೆನ್ಸ್ ಇಲ್ಲ ಇನ್ನೊಂದೇನು ಕಾಂಪಿಟೇಟಿವ್ ಎಕ್ಸಾಮ್ ದವ್ರಿಗೆ SUPSC ಅಂತೇಳಿ ಇಲ್ಲಿ SPUC ಅಂತ ಹೇಳೋದಲ್ಲ ಅಲ್ಲಿ SUPSC ಅಂತ ಹೇಳಿ ಬರ್ತಾವ UPSC ಲೆವೆಲ್ಗೆ ಏನು ಇರಲ್ಲ ಈಗ ಹೇಳಿದ್ದು ಓಪನ್ ಆಗಿ UPSC ಲೆವೆಲ್ಗೆ
ಮಾಡಿದ್ರ ಅವಾಗ ನೀ ಎಲ್ಲಿ ಬರ್ತೀಯ ಆರಾಮ್ಸೆ KS ಬರ್ತೀಯ, ಈ ಕಡೆ PSI ಆಗ್ತಿ, ಇದು ಆಗ್ತಿ. ನೀ ಬಿಟ್ಟಿಗೆ PC ಲೆವೆಲ್ಗೆ ಓದ್ದೆ ತಿಳ್ಕೊ, ಅವಾಗ ಏನಾಗ್ಬಿಡ್ತದ. ಅದಕ್ಕೆ ಈ ಒಂದು ಟ್ರಿಕ್ ಇದು ಹೇಳ್ತೀನಿ ನೋಡಿ, ಮುಂದೆ ಯಾರಾದ್ರೂ ಕಾಂಪಿಟೇಟಿವ್ ಫೀಲ್ಡ್ ಹೋಗ್ತೀರ ಅದು ಆಗನೇ ಇಲ್ಲಿ ಬರ್ತೀನಿ. ನೀ KS ಆಫೀಸರ್ ಆಗ್ಬೇಕಾಗಿತ್ತ ಅಂತೇಳಿ ತಿಳ್ಕೊ, ನೀ ಕಂಪಲ್ಸರಿ IAS ಲೆವೆಲ್ಗೆ ಓದಲೇಬೇಕು. ಈಗಿನ ಲೆವೆಲ್ದು ಕ್ವಶನ್ ಪೇಪರ್ ಹೇಳ್ಕತೆ. ಈಗ ನೀನು KS ಆಗ್ಬೇಕಾಗಿತ್ತಂದ್ರೆ UPSC ಸರ್, UPSC ಲೆವೆಲ್ಗೆ UPSC ಕ್ಲಿಯರ್ ಮಾಡ್ಬೇಕಾಗಿತ್ತಂದ್ರ ಅದಕ್ಕೆ ಇಮ್ಯಾಜಿನೇಷನ್ ಮಾಡ್ಲಾರ್ದಷ್ಟ್ರ ಮಟ್ಟಿಗೆ ಎಫರ್ಟ್ ಹಾಕ್ಬೇಕು. ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲಕ್ಕೆ, ಆಮೇಲೆ ಮೇನ್ಸ್ ನಡೀತದ. ಮೇನ್ಸ್ ಹೆಂಗ್ ನಡೀತದ ಸರ್ ಅಂತಂದ್ರೆ ನಿಂದ ಮೆಂಟಲ್ ಎಬಿಲಿಟಿ ಮೇಲೆ ಬರೆಯೋದ ಸ್ಕಿಲ್ ಮ್ಯಾಟರ್ ಆಗ್ತೈತೆ, ಮತ್ತೆ ಸ್ವಲ್ಪ ನಾಲೆಜ್ ರಿಸೋರ್ಸ್ ಅಂತ ಕರಿತೀವಿ. ಬಟ್ ಪ್ರಿಲಿಮ್ಸ್ ಆಗ್ಬೇಕಾಗಿತ್ತು ಅಂದ್ರೆ ಸೊ KS ಅಂದ್ರೆ ಕರ್ನಾಟಕದ ಬಗ್ಗೆ ಅಷ್ಟೇ ಮಾತಾಡೋದ್ರ, KS ಕ್ಲಿಯರ್ ಆಗ್ಬೇಕಾಗಿತ್ತು ಅಂದ್ರೆ UPSC ಲೆವೆಲ್ಗೆ ಹೋದ್ರೆ ಅಲ್ಲಿಗೆ ಬರ್ತದೆ. PSI ಆಗ್ಬೇಕಾಗಿತ್ತು ಅವಾಗ ಇದ್ದು ಬಿಜಾಪುರ ಗೋಲ್ಗುಮಟ್ ಎಲ್ಲಿದೆ, ಇದೊಂದು 10 ಸಲ PSI ಆಗೈತಿ. ಈಗ ಇನ್ನ ಒಂದ್ 20 ವರ್ಷ ಆದ್ರೆ ಅದು ಒಳ್ಳೆ ಕ್ವಶನ್ ರಿಪೀಟ್ ಆಗಂಗಿಲ್ಲ. ಅರ್ಥ ಆಯ್ತಾ ಏನ್ ಹೇಳ್ದೆ ಅಂದು? ಕರ್ನಾಟಕದಾಗ ಇರುವ ಜಿಲ್ಲೆಗಳು ಎಷ್ಟು, ಇದು ಒಂದು 6-7 ಸಲ ಬಂದೈತಿ. ಈಗ ಎಷ್ಟಪ್ಪ ಪ್ರೆಸೆಂಟ್ಲಿ? ಈ ಸದ್ಯ ಇವತ್ತು ಟುಡೇ ಡೇಟ್ ಇಟ್ ಈಸ್ June 5th. ಇವತ್ತೊಂದು ಸ್ಪೆಷಲ್ ಡೇ ಅದ ನೋಡಿ. ಏನ್ ಸ್ಪೆಷಲ್ ಡೇ ಅದ? ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ. ಓಕೆ, ಏನು ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳ್ತಿದಲ್ಲ, ಮನೆಗೊಂದು ಮರ ಊರಿಗೊಂದು ವನ, ಏನೋ ಒಂದು ಸ್ಲೋಗನ್ ಅವಲ್ಲ, ಹಂಗೆಲ್ಲ ಬರಿಬೇಕಾಕತಿ ನೋಡೋದು. ಇರ್ಲಿ, ಅದು ಬರೆಯಾದ್ರೆ ಮೇನ್ಸ್ ಎಕ್ಸಾಮ್ದೊಳಗ. ಇಲ್ಲಿ ಏನ್ ಹೇಳ್ಕತ್ತಿದ್ದೆ ನಾನು ಅವಾಗ, ಬಿಜಾಪುರದಾಗ ಗೋಲ್ಗುಮಟೆಯಲ್ಲಿದೆ, ಬಿಜಾಪುರದಾಗ ಇತ್ತು. ನೆಕ್ಸ್ಟ್ ಕರ್ನಾಟಕದಾಗ ಜಿಲ್ಲೆಗಳು ಎಷ್ಟು ಈಗ ಪ್ರೆಸೆಂಟ್ಲಿ? ಎಷ್ಟು? 31 ಅಲ್ಲ? ಇದು ಒಂದ್ 4-5 ಸಲ ಕ್ವಶನ್ ರಿಪೀಟ್ ಆಗಿತ್ತು ನೋಡ. ಅವಾಗ 27 ಇದ್ದಿದ್ದು 28 ಆಗನ, 28 ಇದ್ದಿದ್ದು 29 ಆಗನದು ಹಿಂಗ್ ರಿಪೀಟ್ ಆಗಿರ್ತಾವ. ಸೊ ಈಗ KS ಲೆವೆಲ್ಗೆ ಓದ್ದೆ ತಿಳ್ಕೊ, PSI ಆಗ್ಬೋದು. ಬಟ್ ಇದಕ್ಕೆ KSಗೆ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ ಟ್ರಾನ್ಸ್ಲೇಷನ್ ಬರ್ಬೇಕು ಕನ್ನಡ. ಈಗ ನಾನು ಹೋಗುತ್ತಿದ್ದೇನೆ, ಇದು ಇಂಗ್ಲಿಷ್ನಾಗ ಹೇಳ್ಬೇಕು ನೋಡ್ರಿ. ಇಷ್ಟು ಸಿಂಪಲ್ ಇರಲ್ಲ. ಜಸ್ಟ್ ಒಂದ್ ಹೇಳ್ದೆ, ನಾನು ಹೋಗುತ್ತಿದ್ದೇನೆ ಏನಂತ ಹೇಳ್ತೀರಿ? ಐ ಆಮ್ ಗೋಯಿಂಗ್ ಅಂತೇಳಿ. ನಾನು ಬರ್ತಾ ಇದ್ದೇನೆ, ಐ ಆಮ್ ಕಮಿಂಗ್. ಇಂಥವು ಒಟ್ಟ ಯಾವುದೇ ಕಾರಣಕ್ಕೆ ಕೇಳಲ್ಲ. ಜಸ್ಟ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಇದು ಹೇಳ್ತಾರ ನೋಡಿ. ಈಗ ಏನಪ್ಪಾ ಅಂದ್ರೆ ಜಾರಿ ನಿರ್ದೇಶನಾಲಯವು ಏನಪ್ಪಾ ಅದು ಒಂದು ಡಿಪಾರ್ಟ್ಮೆಂಟ್ ಇದೆಲ್ಲ. ಜಾರಿ ನಿರ್ದೇಶನಾಲಯ ಇಲಾಖೆಯು ಇಂದು ಯಾವ್ದಪ್ಪ ಅಂತ ವಿಜಯಪುರದ ಅದಕ್ಕೆ ಕನ್ನಡದಾಗ ಮತ್ತೇನಂತೀರಿ? MP ಅಂತಿರ್ತೀವಲ್ಲ ನಾವು, ಲೋಕಸಭೆ ಸದಸ್ಯರ ಮೇಲೆ ದಾಳಿ ಮಾಡಿತ್ತು. ಅಂದ್ರೆ ಇಡಿ, ದಟ್ ಈಸ್ ಸೊ ಏನಂತೀವಿ, ಇಡಿ ಇದು ಅಂತ ಹೇಳ್ತಿರ್ತಾರ ನೋಡ್ರಿ, ಇಡಿ ರೈಡ್ ಆನ್ ಸೊ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳಿ ಹೇಳ್ತೀವಿ. ಹಿಂಗ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಸ್ವಲ್ಪ ಫಾಸ್ಟ್ ಮಾಡುದು. ಸರ್ ಅದು ಯಾವ್ದು ಕೇಳ್ತಾ ನಮ್ಗೆ ಹೆಂಗ್ ಗೊತ್ತಾ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಏನೇ ಕೊಟ್ರು ನಮ್ ಕನ್ವರ್ಷನ್ ಅದೇನ್ ನಿಮ್ಗೆ ಡಿಕ್ ಟು ಡಿಕ್, ವರ್ಡ್ ಟು ವರ್ಡ್ ಕೇಳಂಗಿಲ್ಲ. ಓವರ್ ಆಲ್ ಸಮರಿ ಬರ್ಬೇಕು. ಈಗ ಏನ್ ಹೇಳ್ಯಾರ ಕ್ಲಾಸ್ನಾಗ ಇವತ್ತು ಅಂತಂದ್ರೆ, ಡೆಮೋ ಕ್ಲಾಸ್ನಾಗ ಏನಂತ ಹೇಳ್ಬಿಡ್ತೀರಿ? ಕೆಮಿಸ್ಟ್ರಿ ಹೇಳಿದಾರ, ಮುಗಿತ್ ಇಷ್ಟೇ. ಏನ್ ಹೇಳ್ಯಾರ ಅನ್ನೋದು ಮತ್ತೆ ಹಿಂದೆ ಡೆಪ್ತ್ ಆಗಿ. ಓಕೆ, ಸೊ ಅದನ್ನ ಯಾಕೆ ಹೇಳಿದೆ ಅಂತಾರೆ, ಈಗ PSIಗೆ ಓದೇ ತಿಳ್ಕೊ PC ಆಗ್ತಿ, ಇನ್ KSಗೆ ಓದೇ ತಿಳ್ಕೊ PSI ಐತಿ, KSಗೆ ಓದೇ ತಿಳ್ಕೊ FDA ಆಗ್ತಿ, SD ಆಗ್ತಿ. ಇಲ್ಲಿ ಕೆಲವೊಂದಿಷ್ಟು ಪೇಪರ್ ಕಮ್ಯುನಿಕೇಶನ್ ಪೇಪರ್ 2 ಅಂತೇಳಿ ಬರ್ತದ. ಓಕೆ, ಪೇಪರ್ 2 ಅಂತೇಳಿ. ಇದು ಏನ್ ಬರ್ತದೆ ಸರ್? ಕನ್ನಡ ಬೇಕು ನೋಡ್ರಪ್ಪ, ಜನರಲ್ ಕನ್ನಡ. ನಮ್ ಕನ್ನಡನೇ ಈಗ ವೀಕ್ ಆಗೈತಿ. ಮತ್ತೆ ಒಳ್ಳೆ ಏನಿಲ್ಲ, ಒಂದ್ 15-20 ದಿನ ಓದ್ದೆ ಅಂದ್ರೆ ಮತ್ತೆ ಟ್ರ್ಯಾಕಿ ಬರ್ತದೆ. ಸಂಧಿ ಸಮಸ್ಯೆಗಳು ಓದ್ಬೇಕು ನೋಡ್ರಿ. ಇವನ್ ಇದು ಎದಕ್ಕ JEE ಮಾಡಕತ್ತಾನ. ಈಗ ಇದು ತೆಗೆದು ಹೋಗುದು, ಎಲ್ಲ ತೆಗೆದು ಹೋಗುದು. ಅಸಿಸ್ಟೆಂಟ್ ಇಂಜಿನಿಯರಿಂಗ್, ಅಸಿಸ್ಟೆಂಟ್ ಇದು ಜೂನಿಯರ್ ಇಂಜಿನಿಯರಿಂಗ್, RTOಕ್ ಮಾಡ್ಯಾನ ಮೊನ್ನೆ, ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್. ಓಕೆ, RTOಕ್. ಅದಕ್ಕೆ ಹೇಳ್ತದಲ್ಲ ನೀವು, ಪೇಪರ್ 2 ಕನ್ನಡ ಇರ್ತೈತ್ರಿ ಸರ್. ಮತ್ತೇನ್ ಇರ್ತದೆ ಸರ್? ಇಂಗ್ಲಿಷ್. ಎಲ್ಲರದು ಇಂಗ್ಲಿಷ್ ಮೀಡಿಯಂದವ್ರದ್ದು ಇಂಗ್ಲಿಷ್ ಚೆನ್ನಾಗಿರ್ತೈತಿ. ಅದ್ರ ಜೊತೆಗೆ ಕಂಪ್ಯೂಟರ್ ಇಂಜಿನಿಯರಿಂಗ್ ದವ್ರಿಗಂತ ಕೇಳಬೇಡ್ರಿ. ಕಂಪ್ಯೂಟರ್ ಫುಲ್ ಪರ್ಫೆಕ್ಟ್ ಇರ್ತಾರ. ಆಲ್ಮೋಸ್ಟ್ ಈಗ ಬೇಕಾದ ಇಂಜಿನಿಯರಿಂಗ್ ಹುಡುಗರು ಹೋಗಿ ಈಗ ಎಕ್ಸಾಮ್ ಕೊಟ್ರು 35ಕ್ಕೆ ಅಟ್ಲೀಸ್ಟ್ 26 ತಗೋತಾರ ನೋಡ್ರಿ. 25, 28 ಹಿಂಗ್ ತಗೋಬಹುದು. 30ಕ್ಕೆ ರಿಸರ್ಚ್ ಅಂದ್ರೆ 20, 25 ತಗೋತಾನ. ಸೊ ಅದಕ್ಕೆ ಸ್ವಲ್ಪ ತಯಾರಾಗಿ ಹೋದ್ರಿ. ಅದು ಹೇಳಿದ ಉದ್ದೇಶ ಏನಂದ್ರೆ ಇದ್ರದ್ದು ಸಂಬಂಧ ಬರ್ತದೆ ನೋಡಿ. ನೈಟ್ರೋಜನ್ ಅನ್ನೋದು ಎಷ್ಟು ಪರ್ಸೆಂಟೇಜ್ ಇರ್ತೈತಿ ಅಂತೇಳಿ ಇವೆಲ್ಲ ಎಕ್ಸಾಮ್ಸ್ ಗಳಿಗೆ ಆಗೈತೆ ನೋಡಿ. 78, ವೇರಾಸ್ ಆಕ್ಸಿಜನ್ ಅನ್ನೋದು 20.96 ಅಥವಾ 21% ಅಂತ ಹೇಳ್ತೀವಿ. ಉಳಿದಿದ್ 1% ಏನಿರ್ತದೆ ಸರ್ ಅಂತಂದ್ರೆ ಇಂಪ್ಯೂರಿಟೀಸ್ ಇರ್ತಾವ ನೋಡಿ, ಅಥವಾ ಕಾರ್ಬನ್ ಡೈಆಕ್ಸೈಡ್ ಅವು ಇವು ಬೇರೆ ಇದ್ದಿರ್ತಾವ. ಓಕೆ, ನೆಕ್ಸ್ಟ್ ಇನ್ನೊಂದು ಬ್ರಾಂಜ್ ಅಂತ ಹೇಳಿ ಬರ್ತಾವ ನೋಡಿ. ಇವು ಎರಡು ಲೆಕ್ಕ ಮೀರ್ ಕೇಳೋಣ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ. ಈ ಕಡೆ EF ಅಂತ ಹೇಳಿ ಬರ್ದಿರ್ತಾವ ನೋಡಿ. ಬ್ರಾಸ್ ಆಯ್ತು, ಬ್ರಾಂಜ್. ನಿನ್ನೆ ನೀವು ಮೋಸ್ಟ್ಲಿ ಕ್ಲಾಸ್ ಬಿಟ್ಟು ಬಳಕ ಹೋಗೋ ಮುಂದೆ ಮ್ಯಾಲ ಒಬ್ರು ಬಂದ್ರ ಗೊತ್ತದ? ಮ್ಯಾಲ ನೀವು ಹೋಗಿದ್ರಿ ಅವಾಗ ಬಂದಿದ್ರಲ್ಲ, ಅವ್ರು ಹೇಳಿದ್ರ ಸರ ಹೆಂಗ್ ಹೇಳಿದ್ರು ಗೊತ್ತ? ನಾನ್ ನಿಮ್ಗೆ 10 ಸಲ ಹೇಳಿದ್ದೀನಿ. ಈಗ ಅದೊಂದ್ ಸಲ ಹೇಳ್ಕೊಂಡು ಹೋಗಿರ್ತೀನಿ ನೋಡ್ರಿ. ಎಷ್ಟಿದು?
ಎಷ್ಟಿದೆ ಹೇಳ್ರಿ ಪಟ್ನೆ? 100 ಔಟ್ ಆಫ್ 100. ಎಲ್ಲರೂ ಈ ಸದ್ 10 ಮಂದಿಗೆ ಯಾವ್ದೋ ಒಂದು PSI ಪೋಸ್ಟ್ ತಗೋ, KS ಪೋಸ್ಟ್ ತಗೋ, ಅಥವಾ ಒಂದು AE ಅಥವಾ JE ಯಾವ್ದೋ ಒಂದು ಇಂಜಿನಿಯರ್ ಪೋಸ್ಟ್ ತಗೋರಿ. 100 ಔಟ್ ಆಫ್ 100 ಮಾರ್ಕ್ಸಿಗೆ ಐತೆ ತಿಳ್ಕೊರಿ. 100 ಔಟ್ ಆಫ್ 100 10 ಮಂದಿ ತಗೊಂಡ್ರ ತಿಳ್ಕೊರಿ. 100 ಔಟ್ ಆಫ್ 100 10 ಮಂದಿ ಅಸಿಸ್ಟೆಂಟ್ ಇಂಜಿನಿಯರ್ ಅದ ತಿಳ್ಕೊರಿ. ಎಕ್ಸಾಮ್ 100 ಮಾರ್ಕ್ಸಿಂದ ಐತೆ ತಿಳ್ಕೊರಿ. ಅದಕ್ಕ 100 ಮಂದಿ ಅಪ್ಲಿಕೇಶನ್ ಹಾಕ್ಯಾರ. 100 ಮಂದಿ ಒಳಗ 10 ಮಂದಿ ಏನಪ್ಪಾ ಅಂದ್ರ 10 ಸೀಟ್ ಅವ. 10 ಮಂದಿನು ಎಷ್ಟು ತಗೊಂಡ್ರು? 100 ಔಟ್ ಆಫ್ 100 ತಗೊಂಡ್ರು. ಎಕ್ಸಾಂಪಲ್ ಹೇಳ್ತೇನೆ. 10 ಮಂದಿ, ಈಗ ನಾನು ಎಕ್ಸಾಮ್ ಬರ್ದಿನ ತಿಳ್ಕೊರಿ. ನಾ ಹೆಂಗ್ ತಗೊಂಡ ತಿಳ್ಕೊರಪ್ಪ, 99 ತಗೊಂಡ ತಿಳ್ಕೊರಿ. ನಾ ದಡ್ಡ ಏನು ಶಾಣೆನೆ? ಇವರು ಔಟ್ ಆಫ್ ಔಟ್ ತಗೊಂಡ್ರು. 10 ಪೋಸ್ಟ್ ಇದ್ದು 10 ಮಂದಿ ಆದ್ರು ಸೆಲೆಕ್ಟ್ ಆದ್ರು. ನಾ 99 ತಗೊಂಡ್ ಹೊರಗೆ ಬಂದ್. ನಾನ್ ದಡ್ಡ ಅಂತ ಅರ್ಥ ಆಕೈತದ? 1 ಮಾರ್ಕ್ಸ್ಲೆ ದಡ್ಡ ಹಾಕೇನನ್ರಿ? 1 ಮಾರ್ಕ್ಸ್ಲೆ ಒಳಗ್ ಹೋದ, 1 ಮಾರ್ಕ್ಸ್ಲೆ ಹೊರಗೆ ಬಂದ. ಒಂದ್ ತಪ್ಪಾಗ್ಯದಪ್ಪ ನಂದು. ಇವರೆಲ್ಲ 100 ತಗೊಂಡ್ರಿ. ದೀಸ್ ಪೀಪಲ್ ದೇ ಆರ್ ಗೋಯಿಂಗ್ ಟು ಗೆಟ್ ಸೆಲೆಕ್ಟ್, ಬಟ್ ಐ ಆಮ್ ಗೋಯಿಂಗ್ ಟು ಬಿ ದಿ ಔಟ್. ಅಂದ್ರೆ ಕಾಂಪಿಟೇಷನ್ ಅನ್ನೋದು ಹಿಂಗ. ನೀ ಎಲ್ಲರೇ ಇಲ್ಲಿ ನಾ 99 ತಗೊಂಡಿನಿ ಸರ್, ನಾ 95% ಮಾಡಿ, ನಾವೆಲ್ಲ ಉಪ್ಪಿನಕಾಯಿ, ಏನು ಯೂಸ್ ಇಲ್ಲ. ಅಲ್ಟಿಮೇಟ್ಲಿ ನಿನಗೆ ಜಾಬ್ ಸಿಗ್ಬೇಕಾಗಿತ್ತು ಅಂದ್ರೆ ಆ ಎಕ್ಸಾಮ್ದೊಳಗಡೆ ಸ್ಕೋರ್ ಮಾಡ್ಕೊ. ದೀಸ್ ಆರ್ ಆಲ್ ಜಸ್ಟ್ ಫಾರ್ಮಾಲಿಟೀಸ್ ಟು ಗೆಟ್ ಇನ್ ಟು ದಿ. ಈಗ ಒಂದ್ KS ಆಫೀಸರ್ ಆಗ್ಲಿಕ್ಕ ಡಿಗ್ರಿ ಬೇಕು. ಅದ್ರ ಸಂಬಂಧ ಡಿಗ್ರಿ, ನೀ ಎಷ್ಟ್ ಡಿಗ್ರಿದೊಳಗ ನಾ ಯೂನಿವರ್ಸಿಟಿ ರ್ಯಾಂಕ್ ಗೋಲ್ಡ್ ಮೆಡಲ್ ಇದ್ದೀನಿ ಸರ್, ಏನು ಕೇಳಂಗಿಲ್ಲ ಅವ್ರು. ದೇ ನೆವರ್ ಬೋದರ್. ಜಸ್ಟ್ ದಟ್ ಈಸ್ ಗೋಯಿಂಗ್ ಟು ಟ್ರೀಟ್ ಅಸ್ ಎ ಡಿಗ್ರಿ. ಸರ್ ನಾ ಇಂಜಿನಿಯರಿಂಗ್ ಮಾಡ್ಕೊಂಡ್ ಬಂದೀನಿ, ನಾ BA ಮಾಡ್ಕೊಂಡ್ ಬಂದೀನಿ, ನಾ BSc ಮಾಡ್ಕೊಂಡ್ ಬಂದೀನಿ, ನಾ ಮೆಡಿಕಲ್ ಮಾಡ್ಕೊಂಡ್ ಬಂದೀನಿ. ದೇ ನೆವರ್ ಬೋದರ್. ಜಸ್ಟ್ ವೆದರ್ ಯು ಹ್ಯಾವ್ ಕಂಪ್ಲೀಟೆಡ್ ಜಸ್ಟ್ ಡಿಗ್ರಿ ಆರ್ ನಾಟ್. ಅರ್ಥ ಆಗ್ಲತ್ತೈತಿ ಏನ್ ಹೇಳ್ತೇನೆ? ಇದು ನಿನ್ನೆ ಆ ಹುಡುಗ ಹೇಳ ನೋಡ್ರಿ. ಅವ್ನು ಬಂದವ, ಅವ್ನ್ದು 3 ಸಲ ಹೋಗ್ಯಾವಂತ ಕೆಲವೊಂದು ಎಕ್ಸಾಮ್ಸ್ಗಳು. 0.25 ಹೋಗ್ಯದಂತ. ವಿಚಾರ ಮಾಡ್ಕೋರಿ. ಅವನಿಗೆ ಹೇಳ್ಸೋನಿದ್ದೇನೆ ಅನ್ನೋದು ಕ್ಲಾಸ್ ಮುಗ್ದಿತ್ತು. ಅದಕ್ಕೆ ಬಿಟ್ರೆ, ಯಾಕಂದ್ರೆ ನಾವು ಹುಟ್ಸ್ ಹೇಳ್ದಂಗ ಆಕೈತಿ. ಅವ್ರೇನು ರಿಯಲಿ ಎಕ್ಸ್ಪೀರಿಯನ್ಸ್ ಇದ್ದವ್ರು ಹೇಳಿರ್ತಾರೆ. ಈಗ ಇಲ್ಲೇ ನೋಡಕ್ಕೂ ಅಲ್ಲ, 10 ಮಂದಿ ಇದ್ರು, 10 ಮಂದಿ ಪೋಸ್ಟ್ ಬೇಕಿದ್ದು, 10 ಮಂದಿ 100ಕ್ಕೆ 100 ತಗೊಂಡ್ರು ಸೆಲೆಕ್ಟ್ ಆದ್ರು. ಈಗ ನಾ ಸಪೋಸ್ 99 ತಗೊಂಡ, ನಾ ದಡ್ಡಲ್ಲ, ಅವರಷ್ಟೇ ಇದ್ದೆ. ಸ್ವಲ್ಪ 1 ಮಾರ್ಕ್ಸ್ಲೆ ಲೆಸ್ ಬಿತ್ತು, ಹೊರಗೆ ಬಂದೆ. ನಿನಗ ಎಷ್ಟ್ ಮಾರ್ಕ್ಸ್ ತಗೊಂಡು ಯಾರು ಕೇಳಂಗಿಲ್ಲ. ಸೆಲೆಕ್ಟ್ ಆಗ್ಯಾವ, ರಿಜೆಕ್ಟ್ ಆಗಿ ಅಷ್ಟೇ ಕೇಳ್ತಾರೆ. ಸೆಲೆಕ್ಟ್ ಆಗಿದ್ದಿ, ಎಲ್ಲರೂ ಜೈ ಜೈ ಅನ್ನಕ್ ಸ್ಟಾರ್ಟ್ ಮಾಡ್ತಾರೆ. ರಿಜೆಕ್ಟ್ ಆಗಿದ್ದಿ, ಅವನೇ ಅಂತಂದು ಹೆಚ್ಚಿ ಬಿಡು, ಚಂತನ ಸುಳ್ಳು ಹೇಳ್ಕೊ ತಿರ್ಗಾಡ್ತಾನ, ಅವ್ನು ಜಾಬ್ ಆಗಂಗಿಲ್ಲ, ಬಿಡಂಗಿಲ್ಲ. ಹಿಂಗೆ ಮಾತಾಡ್ತಾವ ನೋಡಿ ನೀ ಪಬ್ಲಿಕ್ ದ. ನಾ ಸುಳ್ಳು ಅನ್ಸಿದ್ರ 10 ವರ್ಷ ಆಯ್ತು ಬಿಜಾಪುರ ಹೋಗ್ಯಾನ, 10 ವರ್ಷ ಆಯ್ತು ಧಾರವಾಡ ಹೋಗಿ ಕೂತದ, ಏನು ಓದಂಗಿಲ್ಲ, ಬಿಡಂಗಿಲ್ಲ, ಸುಮ್ ತಿರ್ಗಾಡ್ತದ, ಸರಿ ಅಂತೇಳಿ ಹಿಂಗೆ ಬೈದ್ ಬಿಡ್ತಾರ. ಬಟ್ ಅದು ನಿನಗೆ ಅಟ್ಯಾಕ್ ದೂರ ಹೋಗಿರ್ ಬಿಡ್ರಿ. ಮಾನ್ಯ ಅದು ಎಲ್ಲ ಮೇನ್ಸ್ ಅದು ಬರೆದಿದ್ದು ಗೊತ್ತಂಗ KS ಅದು ರಿಜೆಕ್ಟ್ ಆಗಿ ಹೋಗಿ ಕೂತಿ K80 ರಿಜೆಕ್ಟ್ ಮಾಡಿಟ್ರು. ವಿಚಾರ ಮಾಡ್ಕೋರಿ. ಮನಾರ್ 35 ಕೋಟಿನ ಖರ್ಚಾಗೈತೆ ಅದಕ್ಕೆ. ನಾವು ಕಟ್ಟಿದ್ದೆ ಟ್ಯಾಕ್ಸ್ ಇರ್ತೈತೆ, ಅದ್ರಾಗೇನ್ ಬೇರೆದಿರಲ್ಲ. ಹಂಗೆ ಹೇಳ್ಕೊತ ಕೂತ್ರ ಪಬ್ಲಿಕ್ ದಾಗ N ನಂಬರ್ ಆಫ್ ಪ್ರಾಬ್ಲಮ್ಸ್ ಇರ್ತಾವ. ಅದಕ್ಕೆ ನೀ ಬೇಕಂದ್ರ ಅಕ್ಸೆಪ್ಟ್ ಮಾಡ್ಕೋ, ಅಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಕೊ, ಮತ್ತೊಂದು ಹೋಗಂತ ಹೇಳಿ ಹೇಳ್ಬೋದು. ಹಾ ರೀ, ಯಾವ್ದೈತ್ರಿ? ಇದರದ ಕಾಪರ್. 2 ಕಡೆ ಕಾಪರ್. ಈಗ ಇಲ್ಲಿ 2 ಕಡೆ ಕಾಪರ್. ಕಾಪರ್ CU ಅಂದ್ರೆ ಕಾಪರ್ ಅಂದಂಗ. ಇಲ್ಲಿ ನೋಡ್ರಿ ಬ್ರಾಸ್ ಇದೆ, ಇಲ್ಲಿ ಬ್ರಾಂಜ್ ಇದೆ. ಇವು 2 ಕ್ವಶನ್ ಬರ್ತಾವ ನೋಡ್ರಿ. ನೀವು ಜಿಂಕರೇ ಆಡ್ ಮಾಡಬಹುದು, ಇಲ್ಲ ಅಂದ್ರೆ ಟಿನ್ನರೇ ಆಡ್ ಮಾಡಬಹುದು. ಯಾವ್ದನ್ನ ಯಾವಾಗ ಆಡ್ ಮಾಡಿದ್ರೆ ಏನ್ ಬರ್ತೈತೆ ಅನ್ನಕ್ ಒಂದು CT ಟ್ರಿಕ್ ಹೇಳ್ಬಿಡ್ತೀನಿ ನೋಡ್ರಿ. ನೋಡ್ರಿ ಇಲ್ಗ ಬ್ರಾಸ್, ಬ್ರಾಂಜ್, ಇದು ಜೆಡ್ ಅದಲ್ಲ, ಈ ಜಡ್ಡಿಗೆ ಆಗಿ ಬರಂಗಿಲ್ಲ. ಜಡ್ಡಿಗೆ ಆಗಿ ಬರಂಗಿಲ್ಲ ಅಂದ್ರೆ ಏನು ಇಲ್ಲಿ ಅರ್ಥ ನೋಡ್ರಿ. ಇಲ್ಲಿ ಜಿಂಕಿಗೆ ಜೆಡ್ ಅದ, ಇಲ್ಲಿ ಬ್ರಾಂಜ್ನಾಗ ಜೆಡ್ ಅದ. ಜಡ್ಡಿಗೆ ಆಗಿ ಬರಂಗಿಲ್ಲ ಅಂದ್ರೆ ಜಿಂಕ್ ಇದ್ದನ್ನ ಆಡ್ ಮಾಡಬೇಡ. ಜಿಂಕ್ ಇದ್ದಿದ್ದು ಆಡ್ ಮಾಡಬೇಡ ಅಂದ್ರೆ ಏನ್ ಆಡ್ ಮಾಡ್ಲೇಬೇಕಾಕೈತಿ ಇದಕ್ಕ? ಟಿನ್. ಇದು ಕಾಪರ್ ನೋಡ. CU ಅಂದ್ರೆ ಯಾರಿಗಾರ ಇದು ಇತ್ತಂದ್ರೆ ಕಾಪರ್ ಅಂತೇಳಿ ಬರ್ಕೋರಿ. ಇಲ್ಲಿ ಡೆಫಿನೆಟ್ಲಿ ಅಲ್ಲಿ ಟಿನ್ ಆಡ್ ಮಾಡಿ ಅಂದ ಬಳಕ ಇಲ್ಲಿ ಏನ್ ಆಡ್ ಮಾಡೋದು ಬಂತು? ಜಿಂಕ್. ಓಕೆ, ನೀ CT ಒಳಗ ಇಲ್ಲಿ ನೋಡ್ರಿ, ಎಕ್ಸಾಮ್ ಹಾಲ್ದಾಗ ಕೂತಾಗ ಸಿಕ್ಕಾಪಟ್ಟಿ ಕನ್ಫ್ಯೂಷನ್ ಆಗ್ತಿರ್ತಾವ. ವೆರಿ ಸಿಂಪಲ್ ಟ್ರಿಕ್. ಜಿಂಕ್, ಇಲ್ಲಿ ಬ್ರಾಂಜ್ ಜೆಡ್, ಈ ಜಿಂಕ್, ಇವು 2ಕ್ಕೆ ಆಗಿ ಬರಂಗಿಲ್ಲ ಅಂದ್ರೆ ಅದು ಆಡ್ ಮಾಡಬೇಡ. ಏನ್ ಆಡ್ ಮಾಡ್ಬೇಕಂದಂಗೈತು? ಕಾಪರ್ ಪ್ಲಸ್ ಟಿನ್. ಇಲ್ಲಿ ಏನ್ ಮಾಡ್ಬೇಕಂದಂಗೈತು? ಕಾಪರ್ ಪ್ಲಸ್ ಜಿಂಕ್. ದೆನ್ ದೀಸ್ ಆರ್ ದಿ ಸಾಲಿಡ್ ಸ್ಟೇಟ್ ಆಫ್ ಸೊಲ್ಯೂಷನ್ಸ್. ದೀಸ್ ಆರ್ ದಿ ಏನಂದಂಗೈತು? ಲಿಕ್ವಿಡ್. ದಿಸ್ ಇಸ್ ದ ಏರ್ ಇಸ್ ದಿ ಗ್ಯಾಸಿಯಸ್ ಫಾರ್ಮ್. ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ದಿ ಎದಕ್ಕ? ಸೊಲ್ಯೂಷನ್ಸ್ಗೂ ಹೌದು, ಮತ್ತೆ ಎದಕ್ಕೆ ಹೌದು? ಬೈನರಿಗೂ ಹೌದು. ಯಾಕೆ ಬೈನರಿಗೆ ಹೌದು ಹೇಳ್ರು? Why these are the examples for binary solutions also be? Because they are having only 2 components. Note korigare, water plus sugar, water plus salt, water plus alcohol, copper plus zinc. Next copper plus tin. Illond bittide nodi, nitrogen plus oxygen. ಎರಡೆರಡೆ ತಗೊಂಡಿದ್ವಿ, ಅದಕ್ಕೆ ಇವು ಬೈನರಿ. ಇಷ್ಟು ನಿಮಗೆ ಬೇಸಿಕ್ ನಾಲೆಜ್. ಇದರದಿಂದ ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದ್ರಿ ಸರ್ ಇದ್ರಂಗಿಂದ ಅಂತಂದ್ರೆ? ಬಿದ್ರೆ ಇದೊಂದು ಬೀಳುತ್ತೆ ನೋಡ್ರಿ, 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ, ಇಲ್ಲ CTಗೆ ಅದು ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದ್ರದ ಬಗ್ಗೆ ರೀ ಸರ್ ಅಂತಂದ್ರೆ, ದಟ್ ಈಸ್ ಕನ್ಸರ್ನ್ ಟು ದಿ
ಒಂದು ಸಾಲ್ವಂಟ್ ಅಂತ ಹೇಳಿದೆ, ಇನ್ನೊಂದು ಸೊಲ್ಯೂಟ್ ಅಂತ ಹೇಳಿದೆ. ಅದರ ಟೆಸ್ಟ್ ಅದು ಆದ ಬಳಿಕ ಇನ್ನೊಂದಿಷ್ಟು ಹೇಳಿ ಇವತ್ತಿನ ಕ್ಲಾಸ್ನ ವೈಂಡ್ ಅಪ್ ಮಾಡೋಣ ಅಂತ. ಇನ್ನೊಂದು ಎಲ್ಲಾನು ನೀನೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಳಕ್ ಹೋಗ್ಬೇಡ. ಫಸ್ಟ್ ಹೇಳ್ತೀನಿ, ಕೆಲವೊಂದು ನೀ ಎಕ್ಸ್ಪೀರಿಯನ್ಸ್ ಮಾಡ್ಕೋ ಅಂತ ಹೇಳ್ತೀನಿ ನೋಡ್ರಿ. ರಿಸಲ್ಟ್ ಒಳಗ ಟಾಪರ್ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಕೋ, ಅದ್ರ ಫೀಲ್ ಬೇರೆ ಇರ್ತೈತಿ ರಿಸಲ್ಟ್ ದೊಳಗ. ಇನ್ನೊಂದ್ರೊಳಗ ದಿ ಬೆಸ್ಟ್ ಜಾಬ್ ಅನ್ನಂತ ನಿನ್ನ ಪ್ರಕಾರ ಎಲ್ಲಾ ಜಾಬ್ಗಳು ಎಲ್ಲಾನು ಬೆಸ್ಟೇ. ನಿನ್ನ ಪ್ರಕಾರ ಬೆಸ್ಟ್ ಅನ್ನಂತದ್ ಇತ್ತು, ಸೆಲೆಕ್ಟ್ ಆಗಿ ತೋರಿಸಿ ಮತ್ತ ಕರಪ್ಷನ್ ಮಾಡಿ ಹೋಗಲ್ಲ. ಸೆಲೆಕ್ಟ್ ಆಗಿ ತೋರಿಸಿ ಅವಾಗ ಏನಂತಾರೆ ಸನ್ಮಾನದ ಮಾಡ್ಕೊ. ಸೊ ಅವಾಗ ಏನಪ್ಪಾ ಅಂದ್ರ ದಟ್ ಈಸ್ ದ ಒಂದ್ ವೇ ನ್ಯೂ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಎಂತವ್ ನೀ ಎಕ್ಸ್ಪೀರಿಯನ್ಸ್ ಮಾಡಿಸ್ಕೊಳಕ್ ಹೋಗ್ಬೇಡ, ಫೇಲ್ ಆಗಿ ತಲೆ ಡಿಸ್ಟರ್ಬ್ ಮಾಡ್ಕೊಳಕ್ ಹೋಗ್ಬೇಡ. ಸೆಲೆಕ್ಟ್ ಆಗ್ಲಾರ್ದೆ 10 ವರ್ಷ ಓದಿ 10 ವರ್ಷ ಆದ್ರೂ ಸೆಲೆಕ್ಟ್ ಆಗ್ಲಿಲ್ಲ, ಹೋಗಿ ಅಗ್ರಿಕಲ್ಚರ್ ಮಾಡ್ತೀನಿ, ಹೋಗಿ ಬಿಸ್ನೆಸ್ ಮಾಡ್ತೀನಿ, ಹಂಗ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಳಕ್ ಹೋಗ್ಬೇಡ. ಇವು ಎಲ್ಲ ಹೇಳಿದ್ರದ್ ಉದ್ದೇಶ ಸರ್ ನಿಮ್ಗೆ ಎಲ್ಲಾ ಎಕ್ಸ್ಪೀರಿಯನ್ಸ್ ಆಗ್ಯಾವ, ಕೆಲವೊಂದಿಷ್ಟು ನೋಡಿದೀವಿ ಸೊಸೈಟಿ ಒಳಗೆ, ಕೆಲವೊಂದಿಷ್ಟು ನಮಗೂ ಎಕ್ಸ್ಪೀರಿಯನ್ಸ್ ಆಗ್ಯಾವ. ಗೊತ್ತಾಯ್ತಾ? ಅಲ್ಲಿ ಬಿದ್ರ ಕಾಲ್ ಮುರಿತದ ಅಂತ ಹೇಳಿದ್ರೆ ಬಿದ್ದು ನೋಡ್ಕೋತೀನಿ ಅಂದ್ರೆ ಏನ್ ಹೇಳ್ಬೇಕು ಹೇಳ್ರಪ್ಪ? ಅರ್ಥ ಆಕೈತಿ? ಇಟ್ರ ಮೇಲೆ ಬೀಳ್ಬೇಡ ತಮ್ಮ, ಅಲ್ಲಿ ಬಿದ್ರ ಕಾಲ್ ಮುರಿತದ ಅಂತ ಹೇಳಿರ್ತದ. ಈಗಿನ ಜಮಾನದೊಳಗ ಎಲ್ಲರೂ ಸಾಫ್ಟ್ ಆಗಿ ಅಗದಿ ಹೆಂಗ್ ಅಂತೀರಿ, ಆ ಬೆಣ್ಣೆನ ಕುಗ್ದ ತೆಗ್ದಂಗ್ ಮಾತಾಡಿ ಹಾಳು ಮಾಡೋರೇ ಜಾಸ್ತಿ ಅರ ಈಗ ಸೊಸೈಟಿ ಒಳಗ, ಪಬ್ಲಿಕ್ ದೊಳಗಡೆ. ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ಹಿಂಗೆ ಆಗ್ಯದ, ಎಜುಕೇಶನಲ್ ಇನ್ಸ್ಟಿಟ್ಯೂಟ್. ನೀ ತಪ್ಪು ಮಾಡಕತ್ತಿ ಅಂದ್ರೆ ಅಗದಿ ಒಂದ್ ಬಡ್ತ್ ಬೆಳೆದಕ್ಕೆ ಟ್ರ್ಯಾಕಿಗೆ ತರ್ಬೇಕಪ್ಪ, ಹೇಳಿ ಕೇಳಿ ನೀ ತಪ್ಪು ಮಾಡಕತ್ತಿ ಮಾಡ್ಬೇಡತ್ತೇಳಿ. ಬಿಟ್ಕೆ ಹೆಂಗಂತೆ ಯುನೈಟ್ ಉಬ್ಸದೆ, ನೀ ಹಿಂಗೆ ಮಾಡ್ಕೊತ 90 ಮಾಡಿಸ್ತೇನೆ ಅಂತೇಳಿ. ಎಲ್ಲಿ ಮಾಡ್ತಾನ? 9th ಓದಾಗಂಗಿಲ್ಲ, 0 ಆರೋಗಿರ್ತದ. ಜಸ್ಟ್ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಆ ತರ. ಹಂಗ ಹೈಪ್ ಕ್ರಿಯೇಟ್ ಮಾಡೋದೆ, ನಾನ್ ರ್ಯಾಂಕ್ ನಂಬರ್ 1 ತರಿಸ್ತೇನೆ. ಪುಣ್ಯಾತ್ಮ ಮೊದಲು ಸಿಲೆಬಸ್ ಕಲಿಸೋದು ಮಾಡ, ಒಂದೊಂದ್ ಕಡೆ ಮುಗಿಸ್ಲಾರ್ದೇನೆ ರ್ಯಾಂಕ್ ನಂಬರ್ 1 ತರಿಸ್ತೇನೆ ಅಂತಿರ್ತಾರೆ. ಹೌ ಡಸ್ ಇಟ್ ಪಾಸಿಬಲ್? ಓಕೆ, ನಮಗೂ ಮಾತಾಡಕ್ ಬರ್ತದ್ರಿ. ರಾಹುಲ್ ಬಾರೋ, ನೀನ್ 4 PCMB ನಿನ್ಗೆ ಔಟ್ ಆಫ್ ಔಟ್ ತರಿಸ್ತೀನಿ. ಅದು ನನ್ನ ಎಬಿಲಿಟಿ, ನಿನ್ ಎಬಿಲಿಟಿ. ಎಕ್ಸಾಮ್ ನಾ ಬರೋ ನೀ ಬರೋ ಕಲಿಸ್ಕೊಡ್ತೀವಿ. ಬಿದ್ದದೇ ಇಲ್ಲ ನೋಡ್ಕೋರಿ, ಮ್ಯಾಕ್ಸಿಮಮ್ ಎಫರ್ಟ್ ಹಾಕು. ಔಟ್ ಆಫ್ ಔಟ್ ಆದ್ರೂ ತೆಗಿ, ಇಲ್ಲ 90 ಮೇಲೆ ತಗೋ, 80 ಮೇಲೆ ತಗೋ, ಸಾಕಪ್ಪ. ಅದಕ್ಕೆ ಹೆಚ್ಚಿಂದ ಏನ್ ಬೇಕು? ಗೊತ್ತಿತ್ತಾ? ಅದನ್ನ ಬಿಟ್ಕೆ ಸುಮ್ನೆ ಕಲಿಸೋದನ್ನಿಲ್ಲ, ಮಾಡೋದನ್ನಿಲ್ಲ, ಹೇಳೋದನ್ನಿಲ್ಲ, ಸುಮ್ನೆ ಹೈಪ್ ಕ್ರಿಯೇಟ್ ಮಾಡಿದ್ರೆ ಮೀನಿಂಗ್ಲೆಸ್. ಅಲ್ಲಿ ಯಾವಾಗ ಅರ್ಥ ಆಗ್ತದ ಗೊತ್ತನು? ಹೊಯ್ಗೆ ಹಾಳಾಗಿ ಫೇಲ್ ಆಗಿ ಕೂತಿರ್ತಾವ ನೋಡಿ, ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಮತ್ ಬರ್ತಿರ್ತಾವಲ್ಲ, ಅವಾಗ ಗೊತ್ತಾಕೈತಿ. ಆ ಪರಿಸ್ಥಿತಿ ಆಗ್ಬಿಡು. ಓಕೆ, ಕಮ್ ಬ್ಯಾಕ್ ಟು ದಿ ಪಾಯಿಂಟ್. ಸೊ ದಟ್ ಈಸ್ ಸಾಲ್ವಂಟ್ ಅಂತೇಳಿ ಒಂದ್ ತೋರಿ, ಇನ್ನೊಂದು ಸೊಲ್ಯೂಟ್ ಅಂತೇಳಿ ಇನ್ನೊಂದು ತೋರಿ. ಸಾಲ್ವಂಟ್ ಈ ಕಡೆ, ಸೊಲ್ಯೂಟ್ ಅಂತೇಳಿ ಬರ್ದಿರ್ತಾವ. ಫಸ್ಟ್ಗೆ ನೀ ಬೇಕಂದ್ರೆ ಸೊಲ್ಯೂಟ್ ಬರಿಬಹುದು, ಯಾವ್ದಾರ ಒಂದ್ ನಡೀತದ ಅದನ್ನು ಸೊಲ್ಯೂಟ್. ಎರಡು ಸೈಡ್ ಬೈ ಸೈಡ್ ಎಟ್ ಒನ್ಸ್ ಹೇಳ್ತೀನಂತ ನೋಡ್ಕೊಳ್ರಿ. ಇದನ್ನು ಕಾಂಪೋನೆಂಟ್ ಆಫ್ ದಿ ಸೊಲ್ಯೂಷನ್ ಅಪ್ಪ, ಇದನ್ನು ಕಾಂಪೋನೆಂಟ್ ಆಫ್ ದಿ ಸೊಲ್ಯೂಷನ್. ಇದು ಏನಿರ್ತೈತಿ? ಲಾರ್ಜ್ ಇನ್ ಕ್ವಾಂಟಿಟಿ ವಿಚ್ ಇಸ್ ಗೋಯಿಂಗ್ ಟು ಪ್ರೆಸೆಂಟ್ ಇನ್ ಸ್ಮಾಲ್ ಇನ್ ಕ್ವಾಂಟಿಟಿ. ನೋಡ್ರಿ, ಡಿಫ್ರೆನ್ಸಸ್ ಕೇಳಿದ್ರು ಹೇಳಕ್ ಬರಂಗ ಬರ್ಸ್ಬಿಟ್ಟಿರ್ತೀನಂತ. solvent is the component of the solution. component of ಹಿಂಗೆ ಬರಿಬೇಕತ್ತೇನಿಲ್ಲ, ಒಟ್ ಅದ್ರಾಗ ಒಂದು ಮೀನಿಂಗ್ ಬಂದ್ರೆ ಸಾಕು. is the component of the solution, comma, which is present in, ಇದು ಬಹಳ ಇಂಪಾರ್ಟೆಂಟ್ ವರ್ಡ್ ನೋಡಿ. which is present in a solvent ಹೇಳಿ ಅಂದ ಬಳಿಕ ಸ್ಮಾಲ್ ಇನ್ ಕ್ವಾಂಟಿಟಿ, ಲಾರ್ಜ್ ಇನ್ ಕ್ವಾಂಟಿಟಿ? ಲಾರ್ಜ್ ಇನ್ ಕ್ವಾಂಟಿಟಿ. which is present ಲಾರ್ಜ್ ಇನ್ ಕ್ವಾಂಟಿಟಿ ಅಂದ್ರೆ ಜಾಸ್ತಿ ಇರ್ತೈತಿ. ಯಾವ್ದು ಜಾಸ್ತಿ ಇರ್ತಪ್ಪ ಸೊಲ್ಯೂಷನ್ ದೊಳಗ? ಸಾಲ್ವಂಟ್ is the component of the solution which is present in a large in quantity. ಓಕೆ, ಈ ಕಡೆ ಬಂದ್ರ ಸೊಲ್ಯೂಟ್. ನೀವೇನು ಎರಡು ಒಮ್ಮೆಲೆ ಬರಿಬೇಡ, ಮತ್ತ ಒಂದ್ರ ತಳಗ ಒಂದು ಬರಕೈತಿರತ್ತ, ಸೈಡ್ ಬೈ ಸೈಡ್ ಏನ್ ಬೇಡ. ನೀವು ಒಂದ್ರ ತಳಗ ಒಂದೇ ಬರಕತ್ತೀರಿ, ಜಸ್ಟ್ ಕಂಪ್ಯಾರಿಟಿವ್ ಸ್ಟಡಿ ಮಾಡಿಸಿರ್ತೀನಿ, ಆಮೇಲೆ 1 ನಿಮಿಷನೇ ಬರ್ಕೋಕತ್ತಿರತ್ತ. ಸೊಲ್ಯೂಟ್ ಈಸ್ ದಿ ಬರದ್ರೆ ತಪ್ಪೇನಾಗಲ್ಲ, ಬಟ್ ಅವಶ್ಯಕತೆ ಇಲ್ಲದು, ಹಂಗ ಒಂದ್ರ ತಳಗ ಒಂದು ಬರಕೈತಿ. ಕಾಂಪೋನೆಂಟ್ ಆಫ್ ದಿ ಸೊಲ್ಯೂಷನ್ ಕುಲ್ಕರ್ಣಿ ಹೆಂಗು? which is present ಹೆಂಗ್ರಿ ಸರ್ ಅಂತಂದ್ರೆ ಲಾರ್ಜ್ ಇನ್ ಕ್ವಾಂಟಿಟಿ ಬದಲಾಗಿ ಸ್ಮಾಲ್ ಇನ್ ಕ್ವಾಂಟಿಟಿ. ಇದು ಬಹಳ ಇಂಪಾರ್ಟೆಂಟ್. ಆ ಪ್ರಾಬ್ಲಮ್ ಬಿಡಿಸೋ ಮುಂದೆ ಮಾತ್ರ ಈ ವರ್ಡ್ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಸ್ಮಾಲ್ ಅಂದ್ರೆ ನೋಡಿದ್ರೆ 20, 50 ಇದ್ದತ್ತಂದ್ರೆ ಸ್ಮಾಲ್ ಯಾವುದು, ಲಾರ್ಜ್ ಯಾವುದು? 50 is larger than 20. 20 is smaller. ಹೌದಿಲ್ಲ? 100 1 ಅಂತ ಹೇಳಿತ್ತಂದ್ರೆ 100 is larger ಅಂದ್ರೆ ಸಾಲ್ವಂಟ್ ಆಕೈತೆ, ಸೊಲ್ಯೂಟ್ ಆಕೈತೆ. ಅದು ಸಾಲ್ವಂಟ್ 1 ಗ್ರಾಮ್ ಅಂತ ಹೇಳಿತ್ತಂದ್ರೆ ದಟ್ ಈಸ್ ಬಿಕಮಿಂಗ್ ದಿ ಸೊಲ್ಯೂಟ್.
ಈಗ ಬಾಯ್ಸ್ ಸಾಲ್ವಂಟ್ ಅಂಡ್ ಗರ್ಲ್ಸ್ ಸಾಲ್ವಂಟ್ ಈ ಸದ್ದ ನೀವೇ ನೋಡ್ಕೋರಿ ಇಲ್ಲಿ ಕ್ಲಾಸ್ನಾಗ ನೀವು ಈ ಸದ್ದ ಸೊ ಬಾಯ್ಸ್ ಯು ಆರ್ ದಿ ಸಾಲ್ವಂಟ್, ಗರ್ಲ್ಸ್ ಏನಾದ್ರು ಸೊಲ್ಯೂಟ್, ಯಾಕ ಅವ್ರ ಕಡಿಮೆ ನೀವು ಜಾಸ್ತಿ ಅನ್ನ ಇಷ್ಟೇ. ಓಕೆ, ಸ್ಮಾಲ್ ಇನ್ ಕ್ವಾಂಟಿಟಿ, ಸ್ಮಾಲ್ ಇನ್ ಕ್ವಾಂಟಿಟಿ. ಮುಂದೆ ಹೇಳ್ರಪ್ಪ ಈ ಕಡೆ ಸಾಲ್ವಂಟ್. ಇದು ನೋಡ್ರಿ ಸಾಲ್ವಂಟ್ ಮೇ ಬಿ ಏನೇನ್ ಇರ್ಬೋದ್ರಿ ಸರ್ ಅಂತಂದ್ರ ಉಸು ಎರಡು ಲಿಕ್ವಿಡ್ ಇರ್ಬೋದು, ಸಾಲಿಡ್ ಇರ್ಬೋದು, ಮತ್ತೇನಿರ್ಬೋದು ಗ್ಯಾಸು ಇರ್ಬೋದು. ಸಾಲ್ವಂಟ್ ಮೇ ಬಿ ಏನೇನ್ ಇರ್ಬೋದ್ರಿ ಸರ್ ಅಂತಂದ್ರ ಸಾಲ್ವಂಟ್ ಮೇ ಬಿ ಸಾಲಿಡ್, ಮತ್ತೇನ್ ಇರ್ಬೋದ್ರಿ ಸರ್ ಅಂತಂದ್ರ ಸಾಲ್ವಂಟ್ ಮೇ ಬಿ ಲಿಕ್ವಿಡ್, ಅದು ಲಿಕ್ವಿಡ್ ದಾಗ ಇರ್ಬೋದು. ಏನಿಲ್ಲ ಇದು ಜಾಸ್ತಿ ಇತ್ತಂತ ತಿಳ್ಕೊರಿ, ಸಾಲಿಡ್ ದಾಗ ಇದ್ರು ಅದು ಏನಾಗಿರ್ತಪ್ಪ ಅಂದ್ರೆ ದಟ್ ಬಿಕಮ್ಸ್ ದಿ ಸಾಲ್ವಂಟ್ ಅಂತೇಳಿ. ಅಂಡ್ ಗ್ಯಾಸ್ ಅಥವಾ ಗ್ಯಾಸಿಯಸ್. ಈ ಕಡೆ ಬಂದ್ರ ಸೊಲ್ಯೂಟ್, ಅದನ್ನು ಏನಿರ್ಬೋದು ಸೊಲ್ಯೂಟ್ ಮೇ ಬಿ ಏನೇನೋ ಸಾಲಿಡ್ ಇರ್ಬೋದು, ಮತ್ತೇನಿರ್ಬೋದ್ರಿ ಸರ್ ಲಿಕ್ವಿಡ್ ಇರ್ಬೋದು, ಮತ್ತೆ ಅಂಡ್ ಗ್ಯಾಸ್ ಅಥವಾ ಗ್ಯಾಸಿಯಸ್. ಅಂದ್ರೆ ಸ್ಟೇಟ್ ಆಫ್ ಸಾಲ್ವಂಟ್ ಮೇ ಬಿ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅನ್ನ, ಸ್ಟೇಟ್ ಆಫ್ ಸೊಲ್ಯೂಟ್ ಮೇ ಬಿ ಸಾಲಿಡ್ ಲಿಕ್ವಿಡ್. ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಇದೇ ಸಿಟಿ, ಇದು ನೋಡ್ರಿ ಸಿಟಿ ಅಂತ ಹೇಳಿ ಇಷ್ಟು ಬರ್ದ, ಇದು ಸಿಟಿ ಕ್ಲಾಸ್ ಅಲ್ಲ, ಥಿಯರಿ ಕ್ಲಾಸೇ, ಬಟ್ ಸಿಟಿ ಪಾಯಿಂಟ್ ಅಂತ, CT/NEET ಅಂತೇಳಿ. ಇಟ್ ಸಿಂಪಲ್. ಈಗ ಹೋದ ಕ್ವಶನ್ ಅವನು ಕೇಳಂಗಿಲ್ಲ. ಸಾಲ್ವಂಟ್ ಡಿಟರ್ಮೈನ್ಸ್ ಅಂದ್ರೆ ಏನು ಕಂಡು ಹಿಡಿಯೋದನ್ನ, ಡಿಟರ್ಮೈನ್ಸ್ ದಿ ಫಿಸಿಕಲ್ ಸ್ಟೇಟ್, ಡಿಟರ್ಮೈನ್ಸ್ ದಿ ಫಿಸಿಕಲ್ ಸ್ಟೇಟ್ ಅಂದ್ರೆ ಏನು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ. ಸ್ಟೇಟ್ ಅಂದ್ರೆ ಏನು ಇಲ್ಲಿ ಸ್ಥಿತಿ ಅಂತ ಹೇಳ್ತೀರಾ, ಅಂದ್ರೆ ಸಾಲಿಡ್ ಅದನ್ನ, ಲಿಕ್ವಿಡ್ ಅದನ್ನ, ಗ್ಯಾಸ್ ಅದು ಅಂತೇಳಿ. ಓಕೆ, ಫಿಸಿಕಲ್ ಸ್ಟೇಟ್ ಆಫ್ ಸೊಲ್ಯೂಷನ್. ಫಿಸಿಕಲ್ ಸ್ಟೇಟ್ ಅದೇನ್ ಲಿಕ್ವಿಡ್ ದಾಗ ಸೊಲ್ಯೂಷನ್ ಬರ್ತದ, ಸಾಲಿಡ್ ದಾಗ ಬರ್ತೈತೆ. ಈಗ ನೀವು ಗೋಲ್ಡ್ ಅಂತ ಹೇಳ್ತೀರಿ ಗೊತ್ತಾ, ಗೋಲ್ಡ್ ಅಂದ್ರೆ ರೋಲ್ ಗೋಲ್ಡ್ ಬೇರೆ, ಗೋಲ್ಡ್ ಬೇರೆ. ಗೋಲ್ಡ್ ಅಂದ್ರೆ ಏನಿರ್ತದೆ ಜಾಸ್ತಿ ಏನಿರ್ತದ ಗೋಲ್ಡ್ ಇರ್ತೈತಿ, ಕಡಿಮೆ ಪ್ರಮಾಣದಾಗ ಏನು ಹಾರ್ಡ್ ಆಗ್ಲಿ ಅಂತ ಹೇಳಿ ಅದ್ರಾಗ ಸೊ ಅರ್ಗ ಅಂತೇಳಿ ಮಿಕ್ಸ್ ಮಾಡಿರ್ತಾರೆ ಗೊತ್ತಾ. ಸೊ ಯೂಶಲಿ ಕಾಪರ್ ಅದು ಯಾವ್ದು ಮಿಕ್ಸ್ ಮಾಡಿರ್ತಾರಲ್ಲ. ಸೊ ಜಸ್ಟ್ ಎದಕ್ರಿ ಸರ್ ಅಂತಂದ್ರೆ ಅದು ಯಾವ ಸ್ಟೇಟ್ ದಾಗ ಇರ್ತದ, ನೀವು ಉಂಗುರ ಹಾಕೊಂಡಿರ್ತಲ್ಲ, ಏನ್ ನೀರ್ನಂಗ್ ಹತ್ತ ಏನ್ ಮತ್ತೆ ಉಂಗುರ ಹಾಕೊಂಡಿದ್ದು, ಸೊ ದಟ್ ಇಸ್ ಸಾಲಿಡ್ ಸ್ಟೇಟ್ ದಾಗ ಅಂತೇಳಿ. ಓಕೆ, ಸೊ ಫಿಸಿಕಲ್ ಸ್ಟೇಟ್ ಆಫ್ ಅ ಸೊಲ್ಯೂಷನ್. ಈ ಕಡೆ ಬಂದ್ರೆ ಸೊಲ್ಯೂಟ್ ಅನ್ನೋದು ಎದ್ರಾಗ ಡಿಸಾಲ್ವ್ ಆಗ್ತದೆ ಹೇಳ್ರಿ, ಕರಗ್ತದಲ್ಲ, ಯಾವತ್ತ ಎದ್ರಾಗ ಕರಗ್ತೈತಿ. ಸೊಲ್ಯೂಟ್ ಈಸ್ ಗೋಯಿಂಗ್ ಟು ಡಿಸಾಲ್ವ್ ಇನ್ ಅ ಸಾಲ್ವಂಟ್ ಅಂತೇಳಿ. ಸೊಲ್ಯೂಟ್ ಈಸ್ ಡಿಸಾಲ್ವ್ಡ್ ಅಂದ್ರೆ ಕರಗುದು, ಡಿಸಾಲ್ವ್ಡ್ ಇನ್ ಎದ್ರಾಗ್ರಿ ಸರ್ತ ಸಾಲ್ವಂಟ್. ಓಕೆ, ಇನ್ ಅ ಸಾಲ್ವಂಟ್, ಡಿಸಾಲ್ವ್ಡ್ ಇನ್ ಅ ಸಾಲ್ವಂಟ್. ಇದಕ್ಕೂ ಎಕ್ಸಾಂಪಲ್ ಕೊಡ್ತಿದ್ರು ಕೊಡ್ರಿ, ಇದಕ್ಕೆ ಎಕ್ಸಾಂಪಲ್ ಕೊಡ್ತಿದ್ರು ಕೊಡ್ರಿ. ಇದಕ್ಕೆ ಎಕ್ಸಾಂಪಲ್ ಕೊಡುದಾದ್ರ ಗೋಲ್ಡ್ ಅಂತ ಹೇಳ್ಕೊಳ್ಳಿ, ಯಾಕಂದ್ರೆ ಗೋಲ್ಡ್ ಜಾಸ್ತಿ ಇದ್ದಿರ್ತದಂತೆ ಗೋಲ್ಡ್. ಮತ್ ರಿಸರ್ತ್ ಅಂದ್ರ ವಾಟರ್, ಲಿಕ್ವಿಡ್ ಅದ್ರ. ಮತ್ ರಿಸರ್ತ್ ಅಂದ್ರೆ ಗ್ಯಾಸಿಯಸ್ ಅದ್ರ ನೈಟ್ರೋಜನ್, N2 ಗ್ಯಾಸ್, N2. ಓಕೆ, ಈ ಕಡೆ ಬಂದ್ರೆ ಸಾಲಿಡ್ ಇದು ಯಾವ್ದು ಸೊಲ್ಯೂಟಿಗೆ ಕಡಿಮೆ ಇರ್ಬೇಕು ನೋಡಪ್ಪ. ಕಡಿಮೆ ಇರ್ಬೇಕಂದ್ರ ಸ್ವಲ್ಪ ಇವು ಕಾಪರ್ ಅದು ಆಗಿರ್ತಿರ್ಬೋದು, ಕಡಿಮೆ ಹಾಕಿದ್ರ ಇಲ್ಲಿ ಶುಗರ್, ಸಾಲ್ಟ್, ಮತ್ ರಿಸರ್ತ್ ಅಂದ್ರ ಮತ್ತೆ ಯಾವ್ದು ಗ್ಯಾಸಿಯಸ್ದಾಗ ಕಾರ್ಬನ್ ಡೈಆಕ್ಸೈಡ್ ಅದು ಕಡಿಮೆ ಇರ್ತಾವಲ್ಲ, ಕಾರ್ಬನ್ ಡೈಆಕ್ಸೈಡ್ CO2 ಅದು ಅಂತ ಹೇಳ್ತಿರಲ್ಲ. ಓಕೆ, CO2 ಎಕ್ಸೆಟ್ರಾ. ಇಲ್ಲ ಹೈಡ್ರೋಜನ್ ಅದು ಕೊಟ್ಬಿಡ್ರಲ್ಲ, ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ರ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೇ ಹಾಕಿದೇವಲ್ಲ, ಇದಕ್ಕಿಂತ ಅದನ್ನ ನಡೀತದ, ಒಟ್ಟು ಕಡಿಮೆ ಇದ್ದಿದ್ದು. ಹೈಡ್ರೋಜನ್ ಎದಕ್ಕಿಂತ ಕಡಿಮೆ ಅದ ಹೇಳ್ರಿ, ನೈಟ್ರೋಜನ್ ಅದಕ್ಕಿಂತ ಅಥವಾ ಆಕ್ಸಿಜನ್ ಅದಕ್ಕಿಂತ ಹೈಡ್ರೋಜನ್ ಅಂದ್ರೆ ಕಡಿಮೆ. ನೋಡ್ರಿ ಲಿಸ್ಟ್ ಔಟ್ ಮಾಡ್ರಿ, ಪಟ್ನೆ ಬರ್ಕೋರಿ. ಸ್ವಲ್ಪ ಫಾಸ್ಟ್ ಆಗಿ ಲಿಸ್ಟ್ ಔಟ್ ಮಾಡ್ಕೋರಿ, ನೆಕ್ಸ್ಟ್ ಹೋಗೋಣಂತೆ. ಇನ್ನೊಂದು ಯಾವುದೇ ಸ್ಟೂಡೆಂಟ್ಸ್ ಆಗಿರ್ಲಿ ಬಾ ಅಂದಾಗ ಬಂದ್ರ ಅದ್ರದ್ದು ಇಂಪ್ಯಾಕ್ಟ್ ಬೇರೆನೇ ಇರ್ತದೆ. ಯಾಕಂದ್ರ ಒಂದೊಂದು ಕ್ಲಾಸಿಗೆ ಒಂದೊಂದು ಇಂಪಾರ್ಟೆಂಟ್ ಇದ್ದಿದ್ ಹೋಗ್ತಾ ಇರ್ತೈತಿ. ನಿನ್ನೆ ಕೆಲವೊಬ್ರು ಬಂದಿದ್ರು, ಅವ್ರು ನಿನ್ನೆ ನೋಟ್ಬುಕ್ ತಂದಿಲ್ರಿ ಸರ್, ಆಯ್ತಪ್ಪ ನಾಳೆ ಬರ್ರಿ ಅಂತ ಹೇಳಿ ಕಳ್ಸೈತಿ.
ಮತ್ ನಾಡ್ದು ಬಂದ್ರೆ ತಿಳ್ಕೊರಿ ಇವತ್ತಿಂದ ಏನ್ ಫ್ಲೋ ಐತಲ್ಲ ಅದು ನಾಳೆ ಸಿಕ್ಕಿರಲ್ಲ ಅದಕ್ಕಂತೇಳಿ ಹೇಳಿರ್ತದ. ಕೆಲವ್ರು ಹೆಂಗ್ ತಿಳ್ಕೊಂಡಿರ್ತಾರಂದ್ರ ಡೆಮೋ ಕ್ಲಾಸ್ ಅನ್ನ ಇವ್ರು ಏನೋ ಟೈಮ್ ವೇಸ್ಟ್ ಮಾಡ್ತಾರಂತೆ. ಟೈಮ್ ವೇಸ್ಟ್ ಯಾಕೆ ಕಂಟೆಂಟೇ ಕಲಿಸ್ತೈತಲ್ಲಿ. ಅವ್ ಟೈಮ್ ವೇಸ್ಟ್ ಮಾಡು ಇದ್ದಾವು ಕೆಲವೊಂದು ಕೋಚಿಂಗ್ಗಳು ಅಲ್ಲಿ ಹೋದ್ರೆ ಗೊತ್ತಾಕೈತಿ. ಓಕೆ ಎಲ್ಲರಿಗೂ ತಿರ್ಗಾಡ್ ಬಾ ಅಂತ ಹೇಳ್ರಿ ಇಡೀ ಬಿಜಾಪುರದಾಗ ಎಷ್ಟು ಅವ್ರಲ್ಲ ಎಲ್ಲಿ ತಿಳಿಲ್ಲ ಇಲ್ಲಿ ಬಾ ಅಂತ ಹೇಳಿ ತಿಳಿಸ್ತೇನೆ. ಬೇಕಾದಂತ ಹೆಬ್ಬಟ್ನಾವ್ ಇರ್ಲಕ್ಕ ಅವ. ಕೆಲವ್ರು ಹೆಂಗ್ ಕೇಳ್ತಾರ ಗೊತ್ತಾ ನೀಟ್ ಸೀಟ್ ಅಂತ ಪುಣ್ಯಾತ್ಮಗಳ ನೀಟ್ ಸೀಟ್ ಇಡೀ 2 ವರ್ಷ ಕೂತ್ರು ಆಗಿರಲ್ಲ. ಪ್ರಾಕ್ಟಿಕಲಿ ಥಿಂಕ್ ಇಲ್ಲ ನಿಮ್ ಕಾಲೇಜ್ದಾಗ ಹೋಗಿ ಕೇಳ್ಕೊರಿ 2016 ನೀಟ್ ಸೀಟ್ ಬಂದ್ರೆ ಎಸ್ ಮಂದಿ ಸೆಲೆಕ್ಟ್ ಆಗಿದ್ದಾರೆ ಕೆಲವೊಂದ್ ಕಾಲೇಜ್ದೊಳಗ. ಈಗ ಯಾರು ಕೇಳ್ತಾ ಇರ್ತಾರಲ್ಲ ಅವ್ರ ಕಾಲೇಜ್ದಾಗ ಹೋಗಿ ಪ್ರಿನ್ಸಿಪಾಲ್ರಿಗೆ ರೆಕಾರ್ಡ್ ಕೊಡು ಅಂತ ಹೇಳ್ರಿ. ಎಕ್ಸೆಪ್ಟ್ ಏನ ಫಿಂಗರ್ ಕೌಂಟ್ ಒಂದ್ 4-5 ಕಾಲೇಜ್ಗಳು ಬಿಟ್ರೆ ಇಲ್ಲಿ ಬಿಜಾಪುರದಾಗ ಯಾವ ಕಾಲೇಜ್ದಾಗೂ ನೀಟ್ ಆಗಲ್ಲ ಸೀಟ್ ಆಗಲ್ಲ JW ಆಗಂಗಿಲ್ಲ ಕೋಚಿಂಗ್ಗಳದಾಗೂ ಆಗಂಗಿಲ್ಲ. ಅವ್ ಆಗಂತ ಕೋಚಿಂಗ್ಗಳದು ಕಾಲೇಜ್ಗಳದು ಇದ್ದಿದ್ದು ಬೆಂಗಳೂರ ಹುಬ್ಳಿ ಧಾರವಾಡ ಮಂಗಳೂರು ಅನ್ಕೋತಿದ್ದಾವ. ನಿಮ್ಗೆ ಅಟ್ ಡೌಟ್ ಇತ್ತಂದ್ರೆ ಸರ್ ಸುಳ್ಳು ಹೇಳ್ಕತ್ತಾರ ಅಂದ್ರೆ ಪ್ರಿನ್ಸಿಪಾಲ್ಗಳಿಗೆ ಹೋಗಿ ಕೇಳ್ಕೊರಿ ಎಷ್ಟು ನೀಟ್ ಆಗ್ಯಾವ ಎಷ್ಟು ಸೀಟ್ ಆಗ್ಯಾವ ಎಷ್ಟು JW ಆಗಿದಾವ ಅವ್ರ ಡೀಟೇಲ್ಸ್ ಕೊಡು ಅಂತೇಳಿ ಹೋಗಿ ಕೇಳ್ರಿ. ಕೇಳಕ್ಕೆ ಅಲ್ಲಿ ಬೇಕಾದಂಗ ನೀವು ಕಟ್ಟಿರ್ತಿರಲ್ಲ 50,000 60,000 ಅಂತೇಳಿ ಅಲ್ಲೇ ಹೋಗಿ ಕೇಳ್ರಿ ಬೇಕಾದಂಗ ಗೊತ್ತಾಯ್ತಾ. ನಾವ್ ಹೇಳಿದ್ದು ನಿಮ್ಗೆ ಇದು ಅನ್ಸ್ತ ಸುಳ್ಳು ಅನಿಸ್ತದ ರೆಕಾರ್ಡ್ ಕೊಡು ಅಂತ ಹೇಳ್ರಿ. ಈ ಸದ್ದಿ 2025 ರಿಸಲ್ಟ್ ಬರ್ತಾ ಇನ್ ವೆರಿ ಸೂನ್ ನೀಟ್ದು. ಎಟ್ ಮಂದಿ ನಿಮ್ ಕಾಲೇಜ್ದಾಗ ಈ ಸದ್ದಿ ಇಲ್ಲಿ ಎಷ್ಟ್ ಕಾಲೇಜ್ದವ್ರು ಇದಿಲ್ಲ ನೀವು ಕಾಲೇಜ್ದಾಗ ಹೋಗಿ ಪ್ರಿನ್ಸಿಪಲ್ ರೀ ಕೇಳ್ರಿ ಅಷ್ಟ್ ಡೌಟ್ ಇತ್ತಂದ್ರೆ. ಸುಮ್ಮ ಬಾಯಿಗೆ ಬರ್ತಾನ ನಾನು ಅಂತೀನಿ JW ಆಗ್ಬೇಕ್ರಿ ನಾನು ಅಂತೀನಿ. ಇಲ್ಲಿ ತೇರಿನ ಪಾಸ್ ಆಗಂಗಿರಂಗಿಲ್ಲವ ವಿಚಾರ ಮಾಡ್ಕೊರಿ. ಇನ್ನ ನೀಟ್ ಆಗ್ಬೇಕಂತಿರ್ತಾನ ಬಯಾಲಜಿನೇ ಡಯಾಗ್ರಾಮ್ ತೆಗಿಯಕ್ ಅಲ್ಲ ಒಳ್ಕಂತಿರ್ತಾನ ಅವ. ಒಮ್ಮೆ ಡಯಾಗ್ರಾಮ್ ಹೆಂಗ್ ಕೊಟ್ಟಿರ್ತಾನ ಗೊತ್ತಾನ ಇಲ್ಲೇ ಮನೇದು ಒಂದು ಕ್ವಶನ್ ಪೇಪರ್ ತಗೋರಿ ಡಯಾಗ್ರಾಮ್ ಕೊಟ್ಟಕ್ಕೆ ಅದ್ರ ಪಾರ್ಟ್ಸ್ ಕೇಳ ಗೊತ್ತದಲ್ಲ ಮಾರ್ಕ್ಸ್ದಾಗ. ನಾದ್ ಯಾವ್ದ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ದು ಜೆನೆಟಿಕ್ ಕೋಡ್ ಇದ್ರಾಗ ಯಾವ್ದು 6 ಚಾಪ್ಟರ್ಸ್ ದೊಳಗ ಮೊಲಿಕ್ಯುಲರ್ ಬೇಸಿಸ್ ದೊಳಗಿಂದು ನಾ ಡಯಾಗ್ರಾಮ್ ತೆಗಿದ್ದೆ ತೆಗದಕ್ಕೆ ಪಾರ್ಟ್ಸ್ ಲೇಬಲ್ ಮಾಡ್ಕೆ ಬಿಟ್ಟಿದ್ದೆಪ್ಪ. ಅವ ಏನ್ ಕೇಳಾನ A B ಅಂತೇಳಿ ಕೊಟ್ಟಕ್ಕೆ ಅವ್ ಎರಡಕ್ಕರದು ಪಾರ್ಟ್ಸ್ ಕೇಳಾನ. ಎಷ್ಟ್ ಮೈನ್ಯೂಟ್ ಲೆವೆಲ್ ಇಳ್ದ ನೋಡ್ರಿ ಸ್ಕೆಚ್ ಅವನೇ ಕೊಟ್ಟಾನ. A ಅಂದಾನ ಒಂದಕ್ಕೆ B ಅಂದಾನ ವಾಟ್ ಆರ್ ದಿ A and B ಇಂದ ಅಬೋ ಡಯಾಗ್ರಾಮ್ ಅಂತ ಹೇಳ್ತಾನೆ. ಸಿಗು ಬರೀ ಪಾರ್ಟ್ಸ್ ಹೇಳ್ಬಿಟ್ರೆ ಮುಗಿದೋಕಿತ್ತು ಸ್ಕೆಚ್ ತೆಗಿಯಂದಿಲ್ಲ. ಸ್ಕೆಚ್ ತೆಗಿತ ಬೇಕಂದ್ ಬಯಾಲಜಿ ಪ್ರಿಂಟ್ ಇತ್ತಂತ ಇಲ್ಲೇ ಐತಲ್ ತಡ್ರಿ ಅಟ್ಯಾಕ್ ನಿಮ್ಗೆ ಸರ್ಕಸ್ ಬೇಡ 2025 ಕ್ವಶನ್ ಪೇಪರ್ ಎಲ್ಲಗ ವಿತ್ ಪೇಜ್ ನಂಬರ್ ಕೊಡ್ತೀನಿ ನಿಮ್ಗೆ ಡೌಟ್ ಇತ್ತಂದ್ರೆ. ಈಗ ಇದು 2000 ಯಾವ್ದು ಬಯಾಲಜಿನೇ ಅದಿಲ್ಲಪ್ಪ ಮತ್ತೆ ಬಯಾಲಜಿನ ಐತೆ. ಇದು ಪಾಸಿಂಗ್ ಪ್ಯಾಕೇಜ್. ಈ ಪಾಸಿಂಗ್ ಪ್ಯಾಕೇಜ್ ದಂದೆ ಇದು ಸಗ್ರಿಗೇಟ್ ಮಾಡಿದೀನಿ ಯಾವ ಪೇಜ್ ದಿಂದ ಏನ್ ಬಿದ್ದೈತಿ ಅನ್ನೋದು 2025 ಸುಳ್ಳು ಹೇಳಿನ ಕರೆ ಹೇಳಿ ನೋಡ್ರಪ್ಪ. ಡಯಾಗ್ರಾಮ್ ಕಾಣಕತ್ತದ ನಿಮ್ಗ ಡಯಾಗ್ರಾಮ್ ಇಲ್ಲಿ ಕ್ಯಾಮ್ರಾದಾಗ ಕಾಣಿಸ್ತದೆ ಈಗ ಕಾಣಿಸ್ತಾವ ನೋಡು ಎಷ್ಟ್ ಪಾರ್ಟ್ಸ್ ಕೇಳನ ನೋಡ್ರಿ ಅಲ್ಲ ಕೇಳನಿಲ್ಲ ಎಷ್ಟ್ ಮಾರ್ಕ್ಸ್ ಕೇಳನ್ ತಡಿ ಫಸ್ಟ್ ನೋಡ್ತೀನಿ. 2 ಮಾರ್ಕ್ಸ್ ಕೇಳ ನೋಡ್ರಿ ಗಾರಿ. ನೇಮ್ ದಿ ಪಾರ್ಟ್ಸ್ A and B ಇನ್ ದ ಡಯಾಗ್ರಾಮ್. A ಅಂದ್ರೆ ಇದಕ್ ಅಂದಾನ A ಅಂತೇಳಿ ಇಲ್ಲಿ ಇದಕ್ B ಅಂತಿದ ನೋಡ್ರಿ A and B. ಅರ್ಥ ಆಯ್ತು ತಿಳ್ಕೊಂಡೆ ಅಂದ್ರೆ ಎಷ್ಟ್ ಮೈನ್ಯೂಟ್ ಒಳಗೊಮ್ಮ ಹೋಗಿರ್ತಾನ ನೋಡ್ರಿ. ಆ ಡಯಾಗ್ರಾಮ್ ಎಷ್ಟನೇ ಪೇಜಿಗೆ ಕೊಟ್ಟಿದ್ರಿ ಸರ್ ನೀವು ಅಂತಂದ್ರೆ ಇಲ್ಲಿ ಪೇಜ್ ನಂಬರ್ ಕೊಟ್ಟಿದ್ದೀನಿ ಪಾಸಿಂಗ್ ಪ್ಯಾಕೇಜ್ದು ಕೀ ಆನ್ಸರ್ಸ್ ತೆಗದ್ರ ನೋಡ್ರಿ ಏನ್ ಇಲ್ಲಿ ಮತ್ತೆ ನೀವೇನ ಹೇಳ ತಡಿ ಸರ್ ಅಂತೇಳಿ ಇಲ್ಲಿ ಹುಡ್ಗ ಪೇಜ್ ನಂಬರ್ 89 ಕೈತ್ ನೋಡ್ರಿ. ಇಲ್ಲಿ ನಾವು ಡಯಾಗ್ರಾಮ್ ತೆಗಿಸಿದ್ದು ಇಲ್ಲಿ ಅವಾಗ ಕೊಟ್ಟಿದ್ದು. ಸೊ ಇಲ್ಲಿ A ಅಂದ್ರೆ ಏನಾಗ್ತೈತಿ ಅಂತೇಳಿ ಕೇಳಿದಾನ. ಸೊ A ಅಂದ್ರೆ ಇಲ್ಲ ಐತಿಗ ದಟ್ ಈಸ್ ಕೋಡಿಂಗ್ ಸ್ಟ್ರ್ಯಾಂಡ್ ಅಂತೇಳಿ. ಯಾವುದು ಕೋಡಿಂಗ್ ಸ್ಟ್ಯಾಂಡ್ ಅಲ್ಲ ಸ್ಟ್ರ್ಯಾಂಡ್. ನೆಕ್ಸ್ಟ್ ಸರ್ B ಅಂದ್ರ ಟರ್ಮಿನೇಟರ್ ಅಂತೇಳಿ. B ಅಂದ್ರೆ ಟರ್ಮಿನೇಟರ್. ಇಷ್ಟೇ ಡಯಾಗ್ರಾಮ್ ಗೊತ್ತಿತ್ತಂದ್ರೆ ಮುಗಿದು ಹೋಗಿತ್ತು. ಯಾವ ಪೇಜ್ ನಂಬರ್ ಓದಿರ್ಬೇಕಿತ್ತು ನೀವು ಪಾಸಿಂಗ್ ಪ್ಯಾಕೇಜ್ ಪೇಜ್ ನಂಬರ್ 89. 2 ಮಾರ್ಕ್ಸಿಗೆ ನಾ ಸ್ಕೆಚ್ ಕೇಳ್ತಾನ ಅಂತೇಳಿ ನೀವ್ ಹೆಂಗ್ ಕ್ವಶನ್ ಕೊಟ್ಟಿದ್ರಿ ಸರ್ ಅಲ್ಲಿ ಅಂತಂದ್ರೆ ಸ್ಟ್ರಕ್ಚರ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ ಹೇಳಿ ಕೊಟ್ಟಿದ್ದೆ. ಅವ ಸ್ಟ್ರಕ್ಚರ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಡಯಾಗ್ರಾಮ್ ಕೊಟ್ಟಾನ ಬರೀ ಪಾರ್ಟ್ಸ್ ಕೇಳ ಗೊತ್ತಿತ್ತು. ಇದು ಒಂದು ಜಸ್ಟ್ ನಿಮ್ಗೆ ಒಂದು ಎವಿಡೆನ್ಸ್ ಹೇಳಿದೆ ಹೆಂಗ್ ಓದ್ಬೇಕು ಅನ್ನಕ್ಕೆ ಒಂದು ಪ್ಲಾನ್ ಪ್ರಾಪರ್ ಪ್ಲಾನ್ ಅಂತೆ. ರೈಟ್ ಹೋಗೋಣ ಮುಂದಕ್ಕ. ಲೆಟ್ ಅಸ್ ಗೆಟ್ ಇಂಟು ದಿ ಸೊ ಇನ್ ಡೆಪ್ತ್ ಗೆ. ಒಂದು ಪಾಯಿಂಟ್ ಬರ್ಸಿರ್ತೀವಿ ನೋಡಿ ಯಾವ್ದಪ್ಪ ಅಂದ್ರೆ ವಾಟರ್ ಇತ್ತಂದ್ರೆ ಏನು ವಾಟರ್ ಇರ್ಲಿಲ್ಲ ಅಂದ್ರೆ ಏನು ಅವು 2 ಸೊಲ್ಯೂಷನ್ ಕೇಳ್ತಾನ ನೋಟ್ ಅಂತೇಳಿ ಕೊಟ್ಟಿರ್ತೀನಿ ರಕಿಸ್ಬೋದ ಇವು ರೈಟ್. ವಾಟರ್ ಇದ್ರೆ ಏನಂತೀರಿ ಆ ಸೊಲ್ಯೂಷನ್ದಾಗ ವಾಟರ್ ಇತ್ತಂದ್ರೆ ಈಗ ಏನೇಗೇನೆ ಎಕ್ಸಾಂಪಲ್ ತಗೋರಿ ಬ್ರಾಸ್ ಬ್ರಾಂಜ್ ತಗೊಳ್ರಿ ಅದ್ರಾಗ ವಾಟರ್ ಅದೇನು ಬ್ರಾಸ್ ಬ್ರಾಂಜ್ 2 ತೆಗೆದು ನೋಡ್ಕೋ ವಾಟರ್ ಅಂತೇಳಿ ಬರ್ದೇನಿ. ಆಲ್ಕೋಹಾಲಿಕ್ ಸೊಲ್ಯೂಷನ್ ತೆಗೆದು ನೋಡ್ಕೋ ಸಾಲ್ಟ್ ಸೊಲ್ಯೂಷನ್ ತೆಗೆದು ನೋಡ್ಕೋ ಶುಗರ್ ಸೊಲ್ಯೂಷನ್ ರಾಹುಲ್ ಏನೇನಾವ ಅದ್ರಾಗ ಹೇಳ ಕಾಂಬಿನೇಷನ್ ಆಲ್ಕೋಹಾಲಿಕ್ ಸೊಲ್ಯೂಷನ್ ದಾಗ ಏನೇನದ ಅವು ಸಾಲ್ಟ್ ಸೊಲ್ಯೂಷನ್ ದಾಗ ಏನೇನವ ವಾಟರ್ ಇದಾವ ಇಲ್ಲ ಅಲ್ಲಿ ವಾಟರ್ ಐತೆ ಇಲ್ಲ ವಾಟರ್ ಇತ್ತಂದ್ರೆ ಏನಂತಿ ವಾಟರ್ ಇರ್ಲಿಲ್ಲ ಅಂದ್ರೆ ಏನಂತಿ ಇವೇ 2 ಹೇಳಿ ಮುಂದಕ್ಕೆ ಹೋಗೋಣಂತೆ.
ವಾಟರ್ ಯೂಸ್ ಮಾಡಿದ್ರ ಅಕ್ವಿಯಸ್ ಅಂತೇಳಿ ಕರಿತೀವ್ರಿ. ಇಫ್ ಯು ಆರ್ ಯೂಸಿಂಗ್ ವಾಟರ್ ಆಸ್ ದಿ ಸೊ ಕಾಂಪೋನೆಂಟ್ ಅಂದ್ರೆ ಯೂಸಲಿ ಸಾಲ್ವಂಟ್ ಅಂತೇಳಿ ಯೂಸ್ ಮಾಡ್ರಿ. ಸಾಲ್ವಂಟ್ ಅಂತೇಳಿ ಯೂಸ್ ಮಾಡು, ಸೊಲ್ಯೂಟ್ ಅಂತೇಳಿ ಯೂಸ್ ಮಾಡ್ಕೋ. ಯೂಸಲಿ ಸಾಲ್ವಂಟ್ ಅಂತೇಳಿ ಯೂಸ್ ಮಾಡ್ತೀವಿ. If you are using water, then that solution is called as aqueous solution. If you are not using the water, then it is called as the non-aqueous. Non ಅಂತಂದ್ರೆ ವಾಟರ್ ಇಲ್ಲಾರ್ದಿದ್ದು, aqueous ಅಂದ್ರೆ ವಾಟರ್ ಇದ್ದಿದ್ದು. ಓಕೆ, ಟೇಕ್ ದಟ್ ಅ ನೋಟ್. ಕೇಳ್ತಾನ ಇಂಥವ್ ಹಿಡಿದು ಹತ್ತ ನೋಡ್ರಿ ಸಿಟಿಗೆ ನೀಟ್ ಕದ ಅಂತೇಳಿ. ಒಂದ್ ಕೆಲಸ ಮಾಡೋಣಂತ, ಈಗ ಹೆಂಗ್ ಡೆಮೋ ಇಟ್ಟಿದೀವಲ್ಲ ಹಿಂಗ್ ಸೀಟ್ ಇದು ನೀಟ್ ಇದು ಡೆಮೋ ಇಡ್ತೇನೆ. ನನ್ ಸೀಟ್ ನೀಟ್ ಕ್ಲಾಸ್ ಅದು ಹೆಂಗ್ ಡಿಫ್ರೆಂಟ್ ಅಂತಂದ್ರೆ ಎಟ್ಟೆ ಮಿಸ್ ಕೇಳಿದ್ರೆ ಅದ್ರೊಳಗಡೆನೆ ಕೇಳಿರ್ಬೇಕು ಕ್ವಶನ್ಸ್. ಅರ್ಥ ಆಕೈತಿ? ಎಟ್ಟೆ ಕ್ವಶನ್ ಹೆಂಗೆ ಒದ್ದಾಡ್ ತೆಗೆದ್ರೆ ಸಿನಾಪ್ಸಿಸ್ ಕೊಟ್ಬಿಡ್ತೇನೆ. ಒಂದ್ 4 ಪೇಜ್ 3 ಪೇಜ್ ಒಂದೊಂದ್ ಚಾಪ್ಟರ್. ಬೇಕಾದ ಒಂದ್ ಸುತ್ತಿ ಬಳಸಿದ್ರು ಅಲ್ಲೇ. ನಿಮ್ಗೆ ಆ ಡೌಟ್ ಇತ್ತ ತಿಳ್ಕೊ. 2025 ನೀಟ್ ನಾನ್ ನೀಟ್ ಇದಕ್ಕಿಂತ ಮೊದಲೇ ಮಾಡಿದೀನಿ. 2025 ಸಿಟಿ ಅದಕ್ಕಿಂತ ಮೊದಲೇ ಮಾಡಿದೀನಿ. ಒಂದ್ ವಿಡಿಯೋ ಮಾಡಿ ಹಾಕಿದ್ ನೋಡ್ರಿ. ಯಾವ್ದಪ್ಪ ಅಂದ್ರೆ ರೀಪ್ರೊಡಕ್ಟಿವ್ ಹೆಲ್ತ್ ಅಂತೇಳಿ ಬಯಾಲಜಿದು 4ನೇ ಚಾಪ್ಟರ್. ಇನ್ನೊಂದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತ. ಅವ್ 2 ಚಾಪ್ಟರ್ದು ವಿಡಿಯೋ ಎಂದೋ ಮಾಡಿ ಅಪ್ಲೋಡ್ ಮಾಡೀನಿ ಮಾರ್ಚ್ದಾಗನ. ಎಕ್ಸಾಮ್ ಆಗಿದೆ ಯಾವಾಗಪ್ಪ? ಒಂದಿಷ್ಟು ಮಾರ್ಚ್ ಎಂಡಿಗೆ ಆಗ್ಯಾವ. ಒಂದಿಷ್ಟು ಏನಾಗಿದ್ದಾವ ಥೇರಿದು. ಇದು ಮೋಸ್ಟ್ಲಿ KCET ಮೇದ ಯಾವ್ದು ಏಪ್ರಿಲ್ದಾಗ ಆಗ್ಯದಲ್ಲ, ಏಪ್ರಿಲ್ 19 ಹಿಂಗೇನೋ ಆಗೈತೆ ಎಕ್ಸಾಮ್. ಅವಾಗ ಬಿಟ್ರ ನೀಟನ್ನು ಮೇದಾಗ ಆಗೈತೆ. ಅವ್ ಎರಡಕ್ಕರದು ಕಂಪ್ಯಾರಿಸನ್ ಮಾಡಿ ಇಟ್ಕೋ. ಅವ್ ಎರಡೇ ರೆಫರೆನ್ಸ್ ವಿಡಿಯೋ ತಗೋ. ಅದ್ರಾಗಿಂದ ಒಂದರ ಕ್ವಶನ್ ಬಂದವೇನಿಲ್ಲ, ಎರಡರ ಬಂದವೇನಿಲ್ಲ ನೋಡ್ಕೊ. ಒಂದೊಂದ್ ತಾಸಿನ ಮಾಡಿದೀನಿ. 2 ತಾಸನ್ಯಾಗ ಮತ್ತೆ ಇದು ಆದ್ರ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ತಗೊಂಡ್ರೆ ವಿಚಾರ ಮಾಡ್ಕೊ. ಬರೀ 2 ತಾಸದ ವಿಡಿಯೋದಲ್ಲೇ ಎಷ್ಟು ಬಂದ ನೋಡ್ಕೊ. ಸರ್ ಬಂದಿಲ್ರಿ ಒಂದಂದ್ರೆ CET ನೀಟ್ ಅಂತೇಳಿ ಕೇಳಕ್ಕೆ ಹೋಗ್ಬೇಡ. ಅಂದ್ರೆ ನಾವು ಕಲ್ಸೋದು ವೇಸ್ಟ್ ಅದಂತ. ಬಂದಿದ್ದು ಅಂದ್ರೆ ಕಣ್ಣು ಮುಚ್ಕೊಂಡು ಪ್ಲಾನ್ಲೆ ಕಲಿಬೇಕು. ಓಕೆ, ನಾ ಕಲ್ಸಲಿಕ್ಕೆ ತಯಾರಿದ್ದೀನಿ, ಕಲಿಯೋರ್ ತಯಾರಿರ್ಬೇಕು. ಅದಕ್ಕಿಂತ ಮೊದಲ ಕೆಲವ್ರು ಹೆಂಗ ಗೊತ್ತನು, ಸುಮ್ ಕೇಳ್ಬಿಡುದ್ರೆ ಎಲ್ಲ JEE IIT ನೀಟ್ ಬಂದ್ ಅಡ್ಮಿಷನ್ ತಗೊಂಡ್ರೆ ತಗೋಲಾರ್ದೆ ತಿರ್ಗಾಡದೇನ ಬಿಜಾಪುರ್ನೇ. ಓಕೆ, ಹಂಗೂ ಇದ್ದಿರ್ತಾರ. ಒಂದ್ ಪ್ಲಾನ್ ಇಲ್ಲ ಅಂತಂದಂಗ ಅವ್ರಿಗೆ ಹೆಂಗ್ ಬೇಕಾಗಿರ್ತ ಗೊತ್ತೇ? ಬಾ 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 ತಮ್ಮಪ್ಪ ನಿನ್ಗೆ ಔಟ್ ಆಫ್ ಔಟ್ ಮಾಡಿಸ್ತೇನೆ, CET ರ್ಯಾಂಕ್ ತರಿಸ್ತೇನೆ ಹೇಳಿದ್ರೆ ತೇರಿನೇ ಮುಗಿಸಿರಲ್ಲ. ಹಂಗೂ ಇದ್ದಿರ್ತಾರ. ಅದು ಎಕ್ಸ್ಪೀರಿಯನ್ಸ್ ಆದಾಗ ಗೊತ್ತಾಕೈತಿ ನೋಡ್ರಿ. ನಾ ಫಸ್ಟ್ ಹೇಳಿ ನೆನಪದ ಏನಂತೇಳಿ, ಫಸ್ಟ್ ತೇರಿ ಕಲಿಯೋತಮ್ಮ, ಆಮೇಲೆ CET ನೀಟ್ ಮಾಡ್ಕೋರಿ ಅಂತೇಳಿ. ಇಫ್ ದಿ ವಾಟರ್ ಈಸ್ ಯೂಸ್ಡ್, ಇದೇ ಕೇಳಿರ್ತ ನೋಡ್ರಿ ನಾಳೆ CET ಅದು. ವಾಟ್ ಡು ಯು ಮೀನ್ ಬೈ ಅಕ್ವಿಯಸ್, ವಾಟ್ ಡು ಯು ಮೀನ್ ಬೈ ನಾನ್ ಅಕ್ವಿಯಸ್ ಅಂತೇಳಿ. ಅಂದ್ರೆ ಅದ್ರಾಗ ಇಫ್ ದಿ ವಾಟರ್ ಈಸ್ ಯೂಸ್ಡ್ ಆಸ್ ಸಾಲ್ವೆಂಟ್, ದೆನ್ ಸೊಲ್ಯೂಷನ್ ಏನ್ ಅಂತೇಳಿ ಕರಿತೀರ ಅಂತೇಳಿ ಹೇಳಿದಿನಲ್ಲ, ಏನಾಗ ಹೇಳಿದಿನಲ್ಲ. ದೆನ್ ದಿ ಸೊಲ್ಯೂಷನ್ is called aqueous. Then the solution is called aqueous. ಇನ್ನ ಕೆಲವೊಂದು ಕೋಚಿಂಗ್ ನೋಡ್ರಿ ಹೆಂಗ ಅದನ್ನ ಹೇಳಿರ್ತಿ ನೋಡ್ರಿ. ಕೆಮಿಸ್ಟ್ರಿ ಕಲ್ಸಲತ್ತ ಆದ್ರ ನೀಟ್ ತರಿಸ್ತೀವಿ ಅಂತಾರಂತ. ಬಯಾಲಜಿ ಕಲ್ಸಲತ್ತ ನೀಟ್ ತರಿಸ್ತೀವಿ ಅಂತಾರತ್ತ. ವಿಚಾರ ಮಾಡ್ಕೊರಿ, ಬಯಾಲಜಿ ಎದಕ್ ಬೇಕು, ಕೆಮಿಸ್ಟ್ರಿ ಎದಕ್ ಬೇಕು? ಒಂದ್ ಫಿಸಿಕ್ಸ್ ಇರ್ಲೇ ನೀ ಸತ್ರು ನೀಟ್ ಆಗಂಗಿಲ್ಲ. ಈ ವರ್ಷ ನೀಟ್ ದನ್ನ ಆ ಫಿಸಿಕ್ಸ್ ಟೀಚರ್ಗೆ ಒಯ್ದು ಕೊಡ್ರಿ, ನಾನು ಫಿಸಿಕ್ಸ್ ಕಲಿಸ್ತೇನೆ ತಂದು ಕೊಡ್ರಿ, ನಮಗೆ ಸಾಲ್ವ್ ಮಾಡ್ಲಕ್ ಬರ್ಲಾರ್ದಂಗ. ಎಕ್ಸ್ಪರ್ಟ್ ಫಿಸಿಕ್ಸ್ ದವ್ರು ಯಾರಲ್ಲ ಅವರಿಗೆ ಸಾಲ್ವ್ ಮಾಡ್ಲಕ್ ಹಿಂದಿಂದ ಎಲ್ಲಾ ನೋಡಿ ಮಾಡಿ ಬಿಡ್ಸಂಗ ಪರಿಸ್ಥಿತಿ ಆಗೈತಿ. ಕ್ವಶನ್ ಕೇಳಿಲ್ಲ ಅತ್ತ ಹುಡುಗರು ಎಲ್ಲ ಹೊರಗೆ ಬರೋ ಮುಂದೆ ಎಕ್ಸಾಮ್ ದಿಂದ ಆ ಪರಿಸ್ಥಿತಿ. ಅದೇ ನಾನೇನ್ ಹುಡ್ಸ್ ಹೇಳಕತ್ತಿಲ್ಲ, ಬೇಕಾದಂಗ ರಿವ್ಯೂ ನೋಡ್ಕೋರಿ. ನೀಟ್ ಆದ ದಿನನ ಅಥವಾ ಮರುದಿನ ಕೊಟ್ಟಿರ್ತಾರ ನೋಡ್ರಿ, ರಿವ್ಯೂ ನೋಡ್ಕೋರಿ ಗೊತ್ತಾಕೈತಿ. ಎಕ್ಸಾಂಪಲ್ಸ್ ಇಷ್ಟು ಕೊಟ್ಬಿಡ್ರಲ್ಲ ಇದಕ್ಕ. ಎಕ್ಸಾಂಪಲ್ಸ್ ಬೇಕು ನೋಡಿ, ಅದ್ರಾಗ ಏನ್ ಯೂಸ್ ಮಾಡಿದ ಎಕ್ಸಾಂಪಲ್ಸ್ ಬೇಕು ಹೇಳ್ರಿ. ವಾಟರ್ ಆಸ್ ಎ ಸಾಲ್ವೆಂಟ್ ಆಗಿ ಯೂಸ್ ಮಾಡಿದ ಎಕ್ಸಾಂಪಲ್ಸ್ ಅಲ್ಲಿವೆ. ಆಗಳ ಏನ್ ಕೊಟ್ಟಿದನಲ್ಲ ಅವೇ ರಿಪೀಟ್ ಅಂದ್ರೆ ಯಾವುದು? ಸಾಲ್ಟ್ ಸೊಲ್ಯೂಷನ್. ಏನ್ ಬರ್ಸಿದ್ ಹೇಳ್ರೋ, ಇನ್ನೇಗೆ ಬರ್ಕೊಂಡಿರಿ. ಇನ್ನೊಂದು ಶುಗರ್ ಸೊಲ್ಯೂಷನ್. ಏನ್ ಬರ್ಕೊಂಡಿದ್ರೆ ಹೇಳ್ಬಿಡ್ರಲ್ಲ ಪಟಕ್ನೆ. ಶುಗರ್ ಸೊಲ್ಯೂಷನ್ ದೊಳಗ ಏನ್ ಬರ್ದಿರಿ, ಇಲ್ಲೇನ್ ಬರ್ದಿರಿ? ವಾಟರ್ ಪ್ಲಸ್ ಅಥವಾ ಸಾಲ್ಟ್ ಪ್ಲಸ್ ಅಂತೇಳಿ. ಹೆಂಗಾರೆ ಒಂದ್ ಬರೀ ವಾಟರ್ ಪ್ಲಸ್ ಸಾಲ್ಟ್. ನೆಕ್ಸ್ಟ್ ಈ ಕಡೆ ಇದನ್ರಿ ಸರ್ತ ವಾಟರ್ ಪ್ಲಸ್ ಶುಗರ್. ರೈಟ್ ಸರ್. ನೆಕ್ಸ್ಟ್ ಎರಡನೇದ್ ನೋಡ್ರಿಪ್ಪ. ಇಫ್ ದಿ ವಾಟರ್ ಈಸ್ ನಾಟ್ ಯೂಸ್ಡ್, ಅವಾಗ ಏನಂತೇಳಿ ಹೇಳ್ಬಿಡು. ಅಗಳೇನ್ ಹೇಳಿ, ಇಫ್ ದಿ ವಾಟರ್, ಮತ್ತೆ ಇಲ್ಲಿ ನೋಡ್ರಿ ಸೆಂಟೆನ್ಸ್, ಇಲ್ಲಿ ವಾಟರ್ ಈಸ್ ಯೂಸ್ಡ್ ಅಂತ ಹೇಳಿದೀನಿ, ಇಲ್ಲಿ ವಾಟರ್ ಈಸ್ ನಾಟ್ ಯೂಸ್ಡ್. ಇದು ವರ್ಡ್ನು ಬಹಳ ಇಂಪಾರ್ಟೆಂಟ್ ಆಕೈತಿ ಇಲ್ಲಿ, ನಾಟ್ ಅನ್ನೋದು. ಇಲ್ಲಾಂದ್ರೆ ಮತ್ತೆ ಯೂಸ್ ಮಾಡ್ದಂಗ ಆಕೈತಿ. ಇಫ್ ದಿ ವಾಟರ್ ಈಸ್ ನಾಟ್ ಯೂಸ್ಡ್ ಆಸ್, ಏನಾಗಿ ಯೂಸ್ ಮಾಡಿಲ್ಲ ಅದಕ್ಕ, ಈಸ್ ನಾಟ್ ಯೂಸ್ಡ್ ಆಸ್ ಅ ಸಾಲ್ವೆಂಟ್. ಹಂಗಾದ್ರೆ ಅದಕ್ಕೆ ಏನಂತ ಹೇಳಿ ಕರೆದ್ರಿ ಸರ್ ಅಂತಂದ್ರೆ, ದೆನ್ ಇಟ್ ಇಸ್ ಕಾಲ್ಡ್ ದೆನ್ ದಿ ಸೊಲ್ಯೂಷನ್ ಇಸ್ ಕಾಲ್ಡ್ ಎಂತದ್ರಿ ಸರ್ ಅಂತಂದ್ರೆ ನಾನ್ ಅಕ್ವಿಯಸ್ ಸೊಲ್ಯೂಷನ್.
ಸರ್ ಎಕ್ಸಾಂಪಲ್ ಕೊಡ್ರಿ ಅಂದ್ರೆ ಆಗಲೇ ಬ್ರಾಸ್ ಬ್ರಾಂಚ್ ಓಪನ್ ಮಾಡ್ರು ಇನ್ನಾಗ ಹೇಳಿದೆ ನೋಡ್ರಿ ಬ್ರಾಸ್ ಒಂದು ಏನಪ್ಪ ಕಾಪರ್ ಪ್ಲಸ್ ಇಲ್ಲೇನು ಜಿಂಕ್ ಆಡ್ ಮಾಡ್ಬೇಕಂತ ಹೇಳಿದೀನಿ ಜಡನ್ ಅಂತ ಹೇಳಿ ಬರ್ದಿರ್ತೀನಿ ನೋಡಿ ಜಿಂಕ್ ಅಂದ್ರೆ ಜಡನ್ ನೆಕ್ಸ್ಟ್ ಬ್ರಾಸ್ ಐತು ಬ್ರಾಂಜ್ ಟಿನ್ನಿಗೆ ಟಿಯಾ ಏನು ನೋಡ್ರಿ ಏನ್ ಟೈಟಾನಿಯಂ ಆಕೈತೆ ಟಿಯಾ ಅಂದ್ರೆ ಟಿನ್ನಿಗೆ ಟಿಯಾ ಓಕೆ ಟಿನ್ನಿಗೆ ಕ್ರಾಸ್ ಚೆಕ್ ಮಾಡಿರ್ತೀನಿ ನೋಡಮ್ಮ ಟಿ ಅಂದ್ರೆ ಟಿನ್ನಿಗೆ ಮತ್ತೆ ಬೇರೆ ಇದ್ದಿರ್ಬೇಕು ಎಸ್ ಎನ್ ಅಲ್ಲ ಎಸ್ ಎನ್ ಅಂದ್ರೆ ಮತ್ತೆ ಇದು ಬೇರೆ ಆಕೈತಿ ಎಸ್ ಎನ್ ಅದ ಟಿನ್ನದೇನು ಎಸ್ ಎನ್ ನೋಡ್ರಿ ಟಿನ್ ಅಂತಾರೆ ಬರಿ ಅಥವಾ ಎಸ್ ಎನ್ ಅಂತಾರೆ ಬರಿ ಎರಡು ಬರ್ದಿರ್ತೀವಿ ನೋಡಿ ಸಿ ಯು ಪ್ಲಸ್ ಎಸ್ ಎನ್ ಸೊ ಎಲ್ಲಾ ಪಿರಿಯಾಡಿಕ್ ಟೇಬಲ್ 118 ಎಲಿಮೆಂಟ್ ಯಾರಿಗೆ ನೆನಪಿರಲ್ಲ ನೀವು ಬೇಕಂದ್ರೆ ಟ್ರೈ ಮಾಡ್ತೀರಿ ಮಾಡ್ರಿ ಬಾಯ್ ಹಾಕ್ಲಿಕ್ಕೆ ವಜ್ಜ್ ಹೋಗ್ತೈತಿ ಮಿನಿಮಮ್ ಇವು ಯಾವ ಸ್ಟ್ಯಾಂಡರ್ಡ್ ಇದಾವಲ್ಲ ಅವರೇ ಗೊತ್ತಿಲ್ಲ ಜಿಂಕ್ ಐರನ್ ಕಾಪರ್ ಗೋಲ್ಡ್ ಸಿಲ್ವರ್ ಮ್ಯಾಗ್ನೇಸಿಯಮ್ ಕ್ಯಾಲ್ಸಿಯಂ ಕ್ಲೋರಿನ್ ಇಂಥ ಎಲ್ಲಾನು ಸ್ಟ್ಯಾಂಡರ್ಡ್ ಇದ್ದಿದ್ದು ಫ್ರಿಕ್ವೆಂಟ್ಲಿ ಯೂಸ್ ಆಗಂತ ಎಲ್ಲರೂ ಒಂದೊಂದು ಇದ್ದಿದ್ದನ್ನ ನೀವು ನೋಡ್ಕೊಂಡು ಈಗ ಬಿಇ ಬಿ ಅಂತ ಹೇಳಿ ಬರ್ತೀವಿ ಎಲ್ಲರೂ ಯಾರು ಹೇಳ್ತೀರಿ ಹೇಳ್ರಿ ಬಿ ಊಟಕ್ಕರ್ದು ಹೇಳ್ರಿ ಇವ್ ಬೇಕಕ್ಕ ನೋಡ್ರಿ ಯಾವ್ದೋ ನ್ಯೂಕ್ಲಿಯರ್ ಚಾಪ್ಟರ್ದಾಗ ಬೇಕು ಫಿಸಿಕ್ಸ್ ಒಳಗಡೆ ನ್ಯೂಕ್ಲಿಯರ್ ಚಾಪ್ಟರ್ದೊಳಗೆ ಬೇಕು ಬಿ ಬೇಕು ಕೆಮಿಸ್ಟ್ರಿ ಒಳಗೆ ಬಾಳ ಕಡೆ ಬಂದ್ ಹೋಗ್ತಾರೆ ಎಸ್ಪೆಷಲಿ ಸೊ ಬಿ ಮತ್ತ ಬಿ ಆರ್ ಅಂತೇಳಿ ನೆಕ್ಸ್ಟ್ ಇನ್ನೊಂದು ಯಾವ್ದು ಬಿಇ ಅಂತೇಳಿ ಇನ್ನೊಂದು ಬಿ ಎ ಅಂತೇಳಿ ಇದು ಏನ್ ಹೇಳ್ರಿ ಬಿಇ ಅಂದ್ರ ಬೆರ್ಲಿಯಂ ಇದು ಬಿ ಅಂದ್ರ ಬೋರಾನ್ ಇದು ಬೇರಿಯಂ ಇವು ಬೇಕಕ್ಕ ನೋಡ್ರಿ ಇವು ಇಂಥವು ಸ್ಟ್ಯಾಂಡರ್ಡ್ ಇದ್ದು ಇದೇನು ಬ್ರೋಮಿನ್ ಓಕೆ ಹಿಂಗ್ ಗೊತ್ತಿರ್ಲಿ ಯಾಕಂದ್ರೆ ಸ್ಟ್ಯಾಂಡರ್ಡ್ ಅವು ಬೇಕೇ ಬೇಕಾಗ್ತಾವ ಮತ್ತೆ ಚಂತನ ಪಿರಿಯಾಡಿಕ್ ಟೇಬಲ್ ತೆಗೆದು ನೋಡೋದಲ್ಲ ಅವಕ್ಕ ರೈಟ್ ನೆಕ್ಸ್ಟ್ ನಡ್ರಿ ಅನದರ್ ಇನ್ನೊಂದು ನೋಟ್ ಕೊಟ್ಟಿರ್ತೀನಿ ಅಲ್ಲಿ ಆಲ್ಮೋಸ್ಟ್ ಇದ್ರಾಗಂತ್ರ ಆಯ್ತು ನೆಕ್ಸ್ಟ್ ಇದಕ್ಕೆ ಹೋಗ್ಬಿಡೋಣಂತೆ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಈಗ ಉಷ್ಟು ಹೇಳ್ಕೊತ ಲಿಸ್ಟ್ ಮಾಡ್ಕೋತ ಕುಂದ್ರಂಗಿಲ್ಲ ಮೇಜರ್ಲಿ ಮೇನ್ ಇಂಪಾರ್ಟೆಂಟ್ ಇದ್ದಿದ್ ಹೇಳಿ ಆಮೇಲೆ ಇದಕ್ ಬಂದ್ಬಿಡ್ತೇವೆ ನೋಡ್ರಿ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅದಕ್ಕೊಂದು ಟೇಬಲ್ ಅದ ಟೇಬಲ್ ಕೊಡ್ಲತ್ತ ಅರ್ಧ ತಾಸ್ ಮೇಲೆ ಹೋಗ್ತೈತಿ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅದು ರೆಗ್ಯುಲರ್ ಕ್ಲಾಸ್ನಾಗ ಕೊಟ್ಟಿರ್ತೀವಿ ನೋಡಿ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಯಾವ್ಯಾವ ಟೈಪ್ಸ್ ಅನ್ನೋದು 3 ಟೈಪ್ ಬರ್ಸಿರ್ತೀವಿ ನೋಡ್ರಿ ಮೇಜರ್ಲಿ 3 ಟೈಪ್ ಓಕೆ ಸೊ ಯಾವ್ದ್ರಿ ಸರ್ ಅಂತಂದ್ರ ದಟ್ ಈಸ್ ಸಾಲಿಡ್ ಸೊಲ್ಯೂಷನ್ ಎಕ್ಸಾಂಪಲ್ಸ್ ಕೊಟ್ಟಿರ್ತೇನೆ ಇಲ್ಲೇ ಸಾಲಿಡ್ ಸೊಲ್ಯೂಷನ್ ಇದ್ರಾಗ ಯಾವ್ದಾವ್ ತಗೋತೀರಿ ಸರ್ ಅಂತಂದ್ರ ಸಾಲಿಡ್ ಅಂಡ್ ಸಾಲಿಡ್ ಇಲ್ಲೇ ಯಾವ್ದು ನೋಡ್ರಿ ಸಾಲ್ವೆಂಟ್ ಸಾಲಿಡ್ ಸೊಲ್ಯೂಟ್ ಏನಾಗಿರ್ತದೆ ಸಾಲಿಡ್ ಬ್ರಾಂಚ್ ಎಕ್ಸಾಂಪಲ್ಸ್ ಬ್ರಾಸ್ ಅಂಡ್ ಬ್ರಾಂಚ್ ಲಿಕ್ವಿಡ್ ಸೊಲ್ಯೂಷನ್ಸ್ ಯಾರ ಎಕ್ಸಾಂಪಲ್ ಹೇಳ್ರಿ ಕ್ವಿಕ್ ಹೇಳ್ಬೇಕು ಎರಡು ಲಿಕ್ವಿಡ್ ಇರಂತವ್ ಇಲ್ಲಿ ಎರಡು ಸಾಲಿಡ್ ಅದು ಸಾಲ್ವೆಂಟ್ ಸಾಲಿಡ್ ಲಿಕ್ವಿಡ್ ಯಾವ್ದು ಸೊಲ್ಯೂಟಿವ್ ಸಾಲಿಡ್ ಅದ ಇದಕ್ಕೆ ವಾಟರ್ ಪ್ಲಸ್ ಮಿಲ್ಕ್ ಬೆಸ್ಟ್ ನೋಡ್ರಿ ವಾಟರ್ ಪ್ಲಸ್ ಮಿಲ್ಕ್ ಅಂದ್ರೆ ಮಿಲ್ಕ್ ಸೊಲ್ಯೂಷನ್ ಅಥವಾ ಮಿಲ್ಕ್ ಸೊಲ್ಯೂಷನ್ ಅಥವಾ ಮಿಲ್ಕ್ ಅಂತೂ ಹೇಳ್ಬೋದು ಮತ್ತೆ ಯಾರ್ರಿ ಅದಷ್ಟೇ ಇದು ಒಂದು ಎಕ್ಸಾಂಪಲ್ ಆದ್ರ ವಾಟರ್ ಪ್ಲಸ್ ಆಲ್ಕೋಹಾಲಿಕ್ ಸೊಲ್ಯೂಷನ್ ಅಂತ ಹೇಳಿ ಹೇಳ್ತೇವೆ ಆಲ್ಕೋಹಾಲಿಕ್ ಸೊಲ್ಯೂಷನ್ ಎರಡು ಲಿಕ್ವಿಡ್ ಅನ್ನಂಗ್ ತಗೊಂಡು ಮತ್ತೆ ಅದ್ರಾಗ ಸಬ್ ಕ್ಲಾಸಿಫಿಕೇಶನ್ ಬರ್ತಾ ಗ್ಯಾಸಿಯಸ್ ಸೊಲ್ಯೂಷನ್ ಅಥವಾ ಗ್ಯಾಸಿಯಸ್ ಸೊಲ್ಯೂಷನ್ ಯಾರು ಹೇಳ್ತೀರಿ ಹೇಳ್ರಪ್ಪ ಇದಕ್ಕೆ ಗ್ಯಾಸಿಯಸ್ ಸೊಲ್ಯೂಷನ್ಸಿಗೆ ಏರ್ ಅಂತೂ ಬೆಸ್ಟ್ ನೋಡೋದು ಭಯಂಕರ ಬೆಸ್ಟ್ ಎಕ್ಸಾಂಪಲ್ ಏರ್ದೊಳಗಡೆ ಏನೇನ್ ಇರ್ತದ ಹೇಳಿ ನಾವು ಇನ್ನೇಗ ಹೇಳಿದನು ಏರ್ದೊಳಗಡೆ ಏನಿರ್ತದ N2 ಇರ್ತದ ಮತ್ತ O2 ಇರ್ತದ ಮೇಜರ್ಲಿ ಮೇನ್ ಇಂಪಾರ್ಟೆಂಟ್ ಇದ್ದು ಉಳಿದಿದ್ದು ಮತ್ತೆ ಬೇರೆನೂ ಇದ್ದಿರ್ತಾವ ಇವು ಟೈಪ್ಸ್ ಆಫ್ ಸೊಲ್ಯೂಷನ್ ಬಟ್ ಹಿಂಗ್ ಕೊಟ್ಟಿಲ್ಲ ವೆಕೇಶನ್ ಕ್ಲಾಸ್ನಾಗ ಅಗದಿ ಟೇಬಲ್ ಕೊಟ್ಟಿದ್ದೀನಿ ಮುಂದೆ ರೆಗ್ಯುಲರ್ ಕ್ಲಾಸ್ನಾಗ ಟೇಬಲ್ ಕೊಡ್ತೀನಿ ಬಟ್ ಅದು ಅರ್ಧ ತಾಸುಗಟ್ಲೆ ಅದೇ ಹೇಳ್ಕೊತ ಕುಂದ್ರದಾಗ್ತದೆ ಅಂತೇಳಿ ಜಸ್ಟ್ ನಿಮ್ಗೊಂದು ಔಟ್ಲೈನ್ ಕೊಟ್ಟಿದ್ದೀನಿ ನೋಡಪ್ಪ ಈ ಸದ್ ಬರೀ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಅಂತೇಳಿ ಹೇಳಿ ಅದರ ಮೆಥಡ್ಸ್ ಆಫ್ ಎಕ್ಸ್ಪ್ರೆಷನ್ ದಿ ಕಾನ್ಸಂಟ್ರೇಷನ್ಸ್ ಅಂತ ಹೇಳಿ ಬರ್ತವೆ ಸೊಲ್ಯೂಷನ್ಸ್ ಅದಕ್ಕಿಂತ ಮೊದಲು ವಾಟ್ ಡು ಮೀನ್ ಬೈ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಈಗ ಇದು ತಿಳಿತು ಎಷ್ಟು ಹೇಳಿದ್ದು ಏನು ಹೇಳಿಲ್ಲ
ವಾಟರ್ ಇಫ್ ಯು ಆರ್ ಯೂಸಿಂಗ್ ಆಸ್ ಎ ಸಾಲ್ವೆಂಟ್ ದೆನ್ ಯು ಹ್ಯಾವ್ ಟು ಕಾಲ್ ದಿಸ್ ಆಸ್ ಅಕ್ವಿಯಸ್. ಎಕ್ಸಾಂಪಲ್ಸ್ ಸಾಲ್ಟ್ ಸೊಲ್ಯೂಷನ್ ಆಗಿರ್ಬೋದು, ಶುಗರ್ ಸೊಲ್ಯೂಷನ್ ಆಗಿರ್ಬೋದು, ಇಲ್ಲೆಲ್ಲ ವಾಟರ್ನ ಯೂಸ್ ಮಾಡಿದ್ವಿ, ಮುಗಿದೋಯ್ತು. ಒಮ್ಮೆ ಓದ್ಬಿಟ್ರೆ ಹೆಂಗಿರ್ಬೇಕು ಗೊತ್ತನ, ಫಿಕ್ಸ್ ಬರಿತೀನಿ ನನ್ನಂತ ಎಬಿಲಿಟಿ. ಕಲಿಸೋ ಮುಂದೆ ನಾವು ಹೆಂಗ್ ಕಲಿಸ್ಬೇಕು ಗೊತ್ತದ ನಿಮ್ಗೆ, ಎಂತವನೇ ಅನಂತ ತಿಳಿಬೇಕು. ಈ ಸದ್ ನೋಡು, ವಾಟರ್ ಆಸ್ ಎ ಸಾಲ್ವೆಂಟ್ ಯೂಸ್ ಮಾಡಿದ್ರೆ ಅದಕ್ಕೆ ಅಕ್ವಿಯಸ್ ಅಂತ ಹೇಳಿ ಬೆಕ್ಕದ ಇರ್ಲ ತಿಳಿತದಲ್ಲ. ನೆಕ್ಸ್ಟ್, ವಾಟರ್ ಇಫ್ ಯು ಆರ್ ನಾಟ್ ಯೂಸಿಂಗ್ ಆಸ್ ಎ ಸಾಲ್ವೆಂಟ್ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಏನಂತೇಳಿ, ಈಗ ನಾನ್ ಅಂದ್ರೆ ವಾಟರ್ ಇಲ್ಲಾರ್ದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಹೋದ್ರಿ ಅಂದ್ರೆ ಬ್ರಾಸ್ ಕೊಟ್ಟಿರಿ, ಬ್ರಾಂಜ್ ಕೊಟ್ಟಿರಿ, ಇಲ್ಲಿ ಕಾಪರ್ ಪ್ಲಸ್ ಜಿಂಕ್ ಕೊಟ್ಟಿದ್ರೆ, ಇಲ್ಲಿ ಕಾಪರ್ ಪ್ಲಸ್ ಟಿನ್ ಕೊಟ್ಟಿದ್ರಿ. ಸೊ ದೆನ್ ಇದ್ರಾಗ ಏನಿಲ್ಲಪ್ಪ ಅಂದ್ರೆ ವಾಟರ್ ಇಲ್ಲ, ಇದ್ರಾಗ ಏನಿಲ್ಲ ವಾಟರ್ ಇಲ್ಲ. ದಟ್ ಇಸ್ ನಾಟ್, ವಾಟರ್ ಇಸ್ ನಾಟ್ ಯೂಸ್ಡ್ ಎಸ್ ಎ ಸಾಲ್ವೆಂಟ್. ಇಲ್ಲಿ ವಾಟರ್ ಈಸ್ ಯೂಸ್ಡ್ ಎಸ್ ಎ ಸಾಲ್ವೆಂಟ್. ಇಲ್ಲೇ ನೋಡ್ಕೊಂಡು ಬಿಡುದ, ನೀ ಏನ್ ಬ್ಯಾಟ್ ಹಾಕುದು ಬೇಡ. ಸರಿ ಸರಿ, ಇಲ್ಲಿ ಎಲ್ಲರೂ ವಾಟರ್ ಕಾಣಕತ್ತದೇನೋ ರಾಹುಲ್? ಮತ್ತೆ ಕಾಣಕತ್ತಿಲ್ಲ ಅಂದ್ರೆ ಅದಕ್ಕೆ ಏನನ್ನು ನಾನ್ ಅಕ್ವಿಯಸ್ ಅಂತ ಹೇಳಿ. ವಾಟರ್ ಕಾಣಕತ್ತದ ಅಂದ್ರೆ ಏನಂತ ಹೇಳ್ಕರಿ, ಅಕ್ವಿಯಸ್. ಸರ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಬಗ್ಗೆ ಒಂದಿಟ್ಟು ಹೇಳ್ಬಿಟ್ರೆ ಅಂದ್ರೆ ಬಹಳ ಸಿಂಪಲ್ ಅದಾಗ ಹೇಳ್ಬಿಡ್ತೇನೆ. ಕಾಪರ್ ತಗೋ, ಅದನ್ನ ಏನಿರ್ತದ ಸಾಲಿಡ್ ಸ್ಟೇಟ್ ದಾಗ ಇರ್ತದೆ. ಜಿಂಕ್ ತಗೋ, ಅದನ್ನೇನು ಸಾಲಿಡ್ ಸ್ಟೇಟ್ ಇರ್ತದೆ. ಎರಡು ಮಿಕ್ಸ್ ಮಾಡಿ ಓಕೆ ವೆಲ್ಡಿಂಗ್ ಅದು ಅಂತಿರ್ತಾರೆ, ಸೋಲ್ಡರಿಂಗ್ ಅಂತಿರ್ತಾರೆ, ಬ್ರೇಜಿಂಗ್ ಅಂತೇಳಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ದವ್ರಿಗೆ ಕಲಿಸ್ತೀವಿ ನಾವು. ಅವು ಏನಂತ ಹೇಳಪ್ಪ ಅಂದ್ರೆ ಡಿಫ್ರೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಸ್ ಅಂತ ಹೇಳ್ತೀವಿ, ಅಥವಾ ಜಾಯ್ನಿಂಗ್ ಪ್ರೊಸೆಸಸ್ ಇರುತ್ತೆ. ಹೆಂಗ ಒಂದ್ ವೈರ್ ಇರ್ತೈತಿ, ಇನ್ನೊಂದು ವೈರ್ ಜಾಯಿಂಟ್ ಮಾಡ್ತೀವಿ, ಮಾಡಂಗಿಲ್ಲ. ಹೆಂಗ್ ಮಾಡ್ತೀವಿ, ಸೋಲ್ಡರಿಂಗ್ ಮಾಡಿರ್ತೀವಿ. ನಮ್ಗೆ 15 ವರ್ಷ ಅದೇ ಎಕ್ಸ್ಪೀರಿಯನ್ಸ್ ಅದ, ನಿಮ್ಗೆ ಜಸ್ಟ್ ತಿಳಿಲಿ ಅನ್ನೋ ಉದ್ದೇಶದಿಂದ ಹೇಳಿದೆ. ನೆಕ್ಸ್ಟ್ ವೆಲ್ಡಿಂಗ್ ಅಂತ ಹೇಳ್ತಾರೆ ಗೊತ್ತಾ, ಒಂದು ಮೆಟಲ್ ಇರ್ತೈತಿ, ಇನ್ನೊಂದು ಮೆಟಲ್ಗೆ ಏನು ಎಲೆಕ್ಟ್ರೋಡ್ಲೆ ವೆಲ್ಡಿಂಗ್ ಮಾಡ್ತಾರೆ, ಎಲೆಕ್ಟ್ರೋಡ್ ರಾಡ್ ಅಂತ ಹೇಳ್ಕೈತಿ. ಮತ್ತೊಂದ್ ಏನ್ರಿ ಸರ್ ಅಂತಂದ್ರೆ ಬ್ರೇಜಿಂಗ್ ಅಂತ ಹೇಳ್ತಾರೆ. ಬ್ರೇಜಿಂಗ್ ಅಂದ್ರೆ ನಮ್ಗೆ ಗೊತ್ತಾಗಂಗಿಲ್ರಿ ಸರ್ ಅಂತಂದ್ರೆ, ಇದೊಂದು ಕೈ ಅಂತ ಹೇಳಿ ತಿಳ್ಕೊರಿ, ಇದೊಂದು ಮೆಟಲ್ ಪೀಸ್, ಇದೊಂದು ಮೆಟಲ್ ಪೀಸ್, ಇವ್ ಎರಡಕ್ಕರದ ನಡುವ ಒಂದು ಮಟೀರಿಯಲ್ ಇಟ್ರೆ ತಿಳ್ಕೊರಿ. ಹಿಂಗ್ ಇಟ್ಕೆ ಹೀಟ್ ಮಾಡಿಬಿಟ್ರೆ ಇದು ಕರಿಗೆ ಅಂಟ್ಕೊಳ್ತದೆ. ಅಟ್ಲೀಸ್ಟ್ ನಿಮಗೆ ಹಿಂಗ್ ತಿಳಂಗ್ ಹೇಳ್ತೀನಿ ನೋಡ್ರಿ, ಒಂದ್ ಪೇಪರ್ ಗಮ್ ಹಚ್ತೀನಿ ಅಥವಾ ಫೆವಿಕಿಕ್ ಇದಕ್ ಹತ್ತೈತಿ, ಪೇಪರ್ ಹತ್ತಂಗಿಲ್ಲ ಅದು, ಯಾವ್ದಾದ್ರು ಪ್ಲಾಸ್ಟಿಕ್ ಇದು ಮೆಟಲ್ ಹತ್ತೈತಿ. ಫೆವಿಕಲ್ ಇನ್ನೊಂದು ಪೇಪರ್ ತಗೋತೀನಿ, ಅದಕ್ಕೂ ಒಂದಿಟ್ಟು ಫೆವಿಕಲ್ ಹಚ್ಚಿ ಹಿಂಗ್ ಇಟ್ಬಿಟ್ನ ತಿಳ್ಕೊ, ಅಥವಾ ಗಮ್ ಹಚ್ಚಿ ಇಟ್ಬಿಟ್ನ ತಿಳ್ಕೊ, ಗೊತ್ತಾ ಅದೇ ಬ್ರೇಜಿಂಗ್ ಅಂದಂಗ ಆಕೈತಿ. ಅದು ಅಲ್ಲ ಆಕ್ಚುಲಿ ನಿಮ್ ತಿಳಿಲಿ ಅಂತೇಳಿ. ಅದಕ್ಕೆ ಬ್ರೇಜಿಂಗ್ ಅಂದ್ರೆ ಇಲ್ಲಿ ಸಾಫ್ಟ್ ಪಿಲ್ಲರ್ ಮಟೀರಿಯಲ್ ಇರ್ತದೆ, ಅದಕ್ಕೆ ಹೀಟ್ ಮಾಡಕ್ಕೆ ಹಿಂಗ್ ಗ್ಯಾಪ್ ಇದ್ದಲ್ಲಿ ಹೋಗಿ ಫಿಲ್ ಹಾಕಿ ಗ್ಯಾಪ್ ಫಿಲ್ ಹಾಕ. ಅಟ್ ಇಂಟ್ರೆಸ್ಟೆಡ್ ಇದನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ ಬರ್ರಿ, ಅವಾಗ ಕಲಿಸ್ಕೊಡ್ತೀನಿ ಅಂತ, ಡೋಂಟ್ ವೆರಿ. ರೈಟ್. ಸೊ ಬ್ರಾಸ್ ಬ್ರಾಂಜ್. ನೆಕ್ಸ್ಟ್ ಇಲ್ಲಿ ಏನ್ ಹೇಳಿದೆ, ಲಿಕ್ವಿಡ್ ವಾಟರ್ ಮಿಲ್ಕ್ ಅಂತ ಹೇಳಿದ್ರಿ, ಆಲ್ಕೋಹಾಲ್ ವಾಟರ್ ಅಂತ ಹೇಳಿದ್ರಿ. ನೆಕ್ಸ್ಟ್ ಸರ್ತ ಗ್ಯಾಸಿಯಸ್ ಇಲ್ಲಿ ಏನಪ್ಪಾ ಅಂದ್ರೆ ಸೊ ಏರ್, ನೈಟ್ರೋಜನ್ ಮತ್ತು ಆಕ್ಸಿಜನ್ ಅಂತೇಳಿ. ಇಷ್ಟು ಇದು ನಿಮ್ಗೆ ಔಟ್ಲೈನ್. ಇನ್ನೊಂದ್ ಸ್ವಲ್ಪ ಜಾಡ್ ಸ್ಪೀಡ್ ಹೋಗ್ಬಿಟ್ಟೆ ತಿಳ್ಕೊ, ಮುಗಿದ ಹೋಗೈತಿ ಚಾಪ್ಟರ್, ಗೊತ್ತೈತನ? ಇರ್ಲಿ, ಮ್ಯಾಕ್ಸಿಮಮ್ ಎಷ್ಟು ಆಗ್ತದೆ ಅಟ್ ಮ್ಯಾಕ್ಸಿಮಮ್ ಕಲಿಸ್ಬಿಡ್ತೀನಿ ಅಂತ ತೋರಿ. ಈ ಚಾಪ್ಟರ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಹೊಡಿಬೇಡ್ರಿ. ಮತ್ತೆ ಒಂದ್ ಕ್ಲಾಸ್ ಬಿಟ್ಟು ಒಂದ್ ಕ್ಲಾಸ್ ಬಂದ ತಿಳ್ಕೊರ, ಮುಂದಿನ ಸಲ ಬಂದ್ ಬಿಡಕ್ ಇವತ್ ಬಿಟ್ಟು ನಾಳೆ ಬಂದ್ ನೋಡೋದನ್ನ ತಿಳ್ಕೊರ, ಅವ್ನಿಗೆ ಸೊಲ್ಯೂಷನ್ ಅಂದ್ರೆ ಒಟ್ಟ ಒಂದ್ ಅಕ್ಷರ ತಿಳಿಯಂಗಿಲ್ಲ, ಸಾಲ್ವೆಂಟ್ ತಿಳಿಯಂಗಿಲ್ಲ, ಹಿಂಗ ಆಕೈತಿ. ಅದ್ರ ಸಂಬಂಧ ಒಟ್ಟ ಅಬ್ಸೆಂಟ್ ಇರ್ಬೇಡ್ರಿ. ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ, ಅಬ್ಸೆಂಟ್ ಇದ್ರ ಅಂದ್ರೆ 90% ಹಾಳಾದ್ರಿ ಅಂದಂಗ ನೋಡ್ರಿ. ಪ್ರೆಸೆಂಟ್ ಇದ್ರೆ ತಿಳ್ಕೊ 90% ಸೇಫ್ ಗಾರ್ಡ್, 10% ಎಫರ್ಟ್ ಹಾಕ್ಬೇಕು. ಹಿಂಗಿದ್ರ ಅದು ಯೂಸ್ ಇಲ್ಲ. ಸರ್ ನಾ ಕ್ಲಾಸಿಗೆ ಕುಂದಿರ್ತೀನ್ರಿ, ಅದು ತಿಳಿಯಂಗಿಲ್ಲ ರೀ ಅವ್ರ ಪಿರಿಯಡ್ ಅನ್ನಂತದ್ ಇತ್ತಂದ್ರ ಅದು ವೇಸ್ಟ್. ಅದು ಯಾರ್ದು ಫಾಲ್ಟ್ ನೀವೇ ತಿಳ್ಕೊರಿ, ನಾ ಹತ್ರ ಬೇಡ. ನಾವ್ ಒಂಥರ ಹಂಗ ಹೋಗಂಗಿಲ್ಲ. ಬೇಕಾದ ಸಬ್ಜೆಕ್ಟ್ ಕೊಡು, ನೀ ಬೇಕಾದಂಗ ಮೆಡಿಕಲ್ದು ಯಾವ್ದಾರ ಇವತ್ತೇ ತಂದು ಕೊಡು, ನಾಳೆ ಕಲಿಸ್ಕೊಡ್ತೇನೆ ಅಷ್ಟೇ. ಯಾಕಂದ್ರೆ ನಾ ಒಂದ್ 25 ಸಬ್ಜೆಕ್ಟ್ ಇಂಜಿನಿಯರಿಂಗ್ ದವ್ರು ಕಲಿಸಿದ್ದೀನಿ. ನಿಮ್ಗೇನ್ ಪಿಚ್ 4 PCMB ಕಲ್ಸೋದೇನ್ ವಜ್ಜಲ್ಲ, 25 ಸಬ್ಜೆಕ್ಟ್ ಕಲಿಸಿದ್ದೀನಿ. ಅದಕ್ಕೆ 4 ನನಗೇನು ವಜ್ಜಾಗಂಗಿಲ್ಲ. ಇನ್ನ ನಿನಗ್ ಡೌಟ್ ಇತ್ತು ನಾಳೆನೆ ಹೋಗಿ ಒಂದು ಮೆಡಿಕಲ್ ಯಾವ್ದಾರ ಒಂದು ಬುಕ್ ತಂದು ಕೊಡು, ನಾಳೆನೆ ಮೆಡಿಕಲ್ ಯಾವ ಕಾಲೇಜ್ದವ್ರಿಗೆ ಹೋಗಿ ಹೇಳಿ ಅಂತ ಹೇಳ್ಬಿಡ್ತೇನೆ, ಗೊತ್ತಿತ್ತಾ? ಆದ್ರ ಒಂದೇನ್ ಹೇಳ್ಬೋದಪ್ಪ ಅಂತಂದ್ರೆ, ಇದನ್ನೇ 60-70 ಸಲ ಕಲಿಸಿದೀವಿ. ಇದೇ ಸೊಲ್ಯೂಷನ್ ಅನ್ನೋದೇ 60-70 ಸಲ ಕಲಿಸಿದೀವಿ. ಮತ್ತೆ ಇನ್ನೇನ್ ಡೌಟ್ ಇರ್ತದ? ನೀವು ಬಂದ್ ಕೂತ್ ಕಲಿಯೋದು, ರೆಗ್ಯುಲರ್ ಆಗಿ ಕಲಿಯೋದು ಜವಾಬ್ದಾರಿ. ಮತ್ತೆ ಇವತ್ ಬಿಟ್ಟೆ ನಾಳೆ ಬಂದಂದ್ರೆ 20 ಸಲ ಲಗಟ್ ಹಿಡಿತಾನ, ನೀನ್ ಸೊಲ್ಯೂಷನ್ ಇದು ಸಾಲ್ವಂಟ್ ತಿಳಿಯಂಗಿಲ್ಲ, ಸೊಲ್ಯೂಷನ್ ತಿಳಿಯಂಗಿಲ್ಲ, ಇನ್ನೊಂದೇನೋ ರಾವಲ್ಲ ಸೊಲ್ಯೂಟ್ ಅಂದ್ರೂ ಗೊತ್ತಾಗಿಲ್ಲ. ಇಲ್ಲಿ ಬರೀ ಇಲ್ಲಿ ಅಟೆನ್ಷನ್ ಇರ್ಲಿ, ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂತ ಹೇಳಿ ಬರ್ತದೆ ನೋಡ್ರಿ. ಬಹಳ ಸಿಂಪಲ್ ಇದ್ರೊಳಗೆ ಹೇಳಕ್ಕೆ ಆಮೇಲೆ ಮುಂದಕ್ಕೆ ಹೋಗ್ಬಿಡ್ತೀನಿ. ಇದು ಕಂಟೈನರ್ ಎ ಅಂತೇಳಿ ತಿಳ್ಕೊ, ಇಲ್ಲಿ ಕಂಟೈನರ್ ಬಿ ಅಂತೇಳಿ ತಿಳ್ಕೊ. ಈ ಕಂಟೈನರ್ ಎದೊಳಗಡೆ ಇದು ಸಬ್ಸ್ಟೆನ್ಸ್, ಒಂದು ಕಂಟೈನರ್ ಅದ, ಅದ್ರೊಳಗೆ ಎ ಸಬ್ಸ್ಟೆನ್ಸ್, ಸೇ ಇಟ್ ಇಸ್ ಸಾಲ್ಟ್ ಅಂತೇಳಿ ಕರಿ, ಅಥವಾ ಶುಗರ್ ಅಂತೇಳಿ ನಿಮಗೆ ತಿಳಿಲ್ಲ ಅಂತೇಳಿ ಶುಗರ್ ಅಂತೇಳಿ ತಗೋತೀನಿ. ಸಾಲ್ಟ್ ತಗೋಣಂತ ಶುಗರ್ ತಗೋಣ, ಇರ್ಲಿ. ಓಕೆ, ಇದಕ್ಕ ವಾಟರ್ ಅಂತೇಳಿ ತಗೋ. ಇವೆರಡು ಮಿಕ್ಸ್ ಮಾಡೋದಂದ್ರೆ ಏನ್ ಬರ್ತದೆ ನೀನು ಹೇಳ್ಬಿಡು. ಶುಗರ್ ಸೊಲ್ಯೂಷನ್ ಬರ್ತದೆ ಅಂತೇಳಿ ಹೇಳಿದ್ದೀನಿ, ಆಯ್ತಾ? ಇದಕ್ಕ ಜಸ್ಟ್ ಒಂದು 10 ಗ್ರಾಮ್ ಆದಂತೇಳಿ ತಿಳ್ಕೊ. ಇದು 10 ಗ್ರಾಮ್, ಜಸ್ಟ್ ಒಂದು 10 ಗ್ರಾಮ್ ದಷ್ಟು. ಇದು 1 ಲೀಟರ್ ಅಂತೇಳಿ ತಿಳ್ಕೊ. ಅಂದ್ರ
1000 ml ಅದ ತಿಳ್ಕೊ, ಅಥವಾ 100 ml ತೊಗೊಂಡ್ಬಿಡು ಡಿಸ್ಕಷನ್ಕ. ಅದೇನು 1 ಲೀಟರ್ ಬೇಡ, ಅಷ್ಟು ಬೇಡ. ಇದೆಷ್ಟು ಬರೀ 10 ಗ್ರಾಮ್. ಇದೆಷ್ಟು 100 ml, ಅಥವಾ ಅದನ್ನು ಗ್ರಾಮ್ದಾಗೆ ಮೆಜರ್ಮೆಂಟ್ ಮಾಡ್ಕೊಳಕ್ಕೆ. ಸೊ ವ್ಯಾಲ್ಯೂಮ್ ಇದ್ದಿದ್ದನ್ನ ಮಾಸಿಗೆ ಅದನ್ನ ಕನ್ವರ್ಟ್ ಮಾಡ್ಕೊಳಕ್ಕೆ ಮಾಡ್ತಿದ್ರು ಮಾಡ್ಬೋದು. ಸೊ ಜಸ್ಟ್ ನಿಮ್ಗೆ ಏನ್ ಹೇಳ್ಬೋದಪ್ಪ ಅಂತಂದ್ರೆ, ಇಲ್ಲಿ 1 ಲೀಟರ್ ಅಂತೇಳಿ ತಗೊಂಡಂದ್ರೆ 1000 ml ಆಯ್ತು. ಇಲ್ಲಿ 100 ml 10 ಗ್ರಾಮ್ದಷ್ಟು, ಅಥವಾ 1 ಗ್ರಾಮ್ ತಗೊಂಡ್ಬಿಡು. ನಿನ್ 10 ಗ್ರಾಮ್ ಅಂದ್ರೆ ಮತ್ತೆ ಸ್ವಲ್ಪ ಜಾಸ್ತಿ. 1 ಗ್ರಾಮ್ ಗೊತ್ತಾಕೈತಿಲ್ಲ, ಒಂದ್ 4 ಕಾಳು ಅಂದಂಗ, ಅಥವಾ ಒಂದ್ 10 ಕಾಳು ಅಂದಂಗ ಶುಗರ್ದು ಪಾರ್ಟಿಕಲ್ಸ್, 10 ಪಾರ್ಟಿಕಲ್ಸ್ ಅನ್ನ ಇದು ಮಿಕ್ಸ್ ಮಾಡ್ತಿಯಲ್ಲ ಶುಗರ್ ಸೊಲ್ಯೂಷನ್. ವೆರಿ ಸಿಂಪಲ್ ಆಗಿ ಶುಗರ್ ಸೊಲ್ಯೂಷನ್ ಅಂತೇಳಿ ಹೇಳ್ದ ತಿಳ್ಕೊರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ಒಂದು ಇರ್ಲಿ, ಒಂದು ಕೇಸ್ ನಂಬರ್ 1 ಇದನ್ನು ಫಸ್ಟ್ ಕೇಸ್ ಅಂತೇಳಿ. ನೆಕ್ಸ್ಟ್ ಸೆಕೆಂಡ್ ಕೇಸ್ ಈ ಕಡೆ ತೋರಿಸಿರ್ತೀವಿ ನೋಡ್ರಿ, ಕೇಸ್ ನಂಬರ್ 2. ಅಥವಾ ದಟ್ ಈಸ್ ಒನ್ ಕಂಡೀಷನ್, ದಿಸ್ ಇಸ್ ಅನದರ್ ಕಂಡೀಷನ್. ಇನ್ನೊಂದು ಕಂಡೀಷನ್ ಏನು, ಮತ್ತೆ ಹೊಳೆ ಅದೇ ತರಾನೇ ನಿಮ್ ಮೀನಿಂಗ್ ತಿಳಿಸಿ ಆಮೇಲೆ ಬಂದ್ ಹಾಕ್ತೇನೆ. ಇದು ಹೇಳ್ತೇನೆ ಕರೆಕ್ಟ್ ಆಗಿ. ಇದು ಎ ಶುಗರ್, ಈಗ ಎಷ್ಟು ಅನ್ನೋದು ನೋಡೋಣಂತ. ಇಲ್ಲಿ ಬಿ ಏನಪ್ಪಾ ಅಂದ್ರೆ ವಾಟರ್, ಇದು ಎಷ್ಟು ಅನ್ನೋದು ನೋಡೋಣ. ಇದನ್ನು ಮಿಕ್ಸ್ ಮಾಡ್ತೀಯ, ಶುಗರ್ ಸೊಲ್ಯೂಷನ್ ಅಂತೇಳಿ ಬರೀತೀನಿ. ಹೌದಾ, ಶುಗರ್ ಸೊಲ್ಯೂಷನ್ ಅಂತೇಳಿ ಬರೀತೀನಿ. ಅರ್ಥ ಮಾಡ್ಕೋರಿ ಫಸ್ಟ್. ಈಗ ಇಲ್ಲೊಂದು ಇಂಟ್ರೆಸ್ಟಿಂಗ್ ಅದ ನೋಡಪ್ಪ. 100 ಗ್ರಾಮ್ ಏನ್ ಬೇಡ, ಒಂದು 50 ಗ್ರಾಮ್ ಅಂತೇಳಿ ತಗೋ. ಇದು ಅಷ್ಟೇ ಇಡು ನಡೀತದ, ಇದು ಅಷ್ಟೇ ಇಡು. ಏನ್ ಅಷ್ಟೇ ಇಟ್ಟು ಹೇಳ್ರಿ, ಸಾಲ್ವಂಟ್ ಅಷ್ಟೇ ಇಟ್ಟೆ. ಯಾಕಂದ್ರೆ ಇದು ಜಾಸ್ತಿ ಐತಿ, ಇದು ಕಡಿಮೆ ಐತಿ. ಈಗ ಇದು ಜಾಸ್ತಿನೇ ಐತಿ, ಇದು ಕಡಿಮೆನೇ ಐತನ. ಸಾಲ್ವಂಟ್ ಅಷ್ಟೇ ಇಟ್ಟೆ. ಸೊಲ್ಯೂಟ್, ಇದಕ್ಕೆ ಸೊಲ್ಯೂಟ್ ಅನ್ನ ತಿಳ್ಕೊರಿ. ಓಕೆ, ಸೊಲ್ಯೂಟ್. ಇದಕ್ಕೆ ಸಾಲ್ವಂಟ್ ಅನ್ನ ತಿಳ್ಕೊರಿ, ಇದಕ್ಕ ಸೊಲ್ಯೂಟ್ ಅನ್ನ ತಿಳ್ಕೊರಿ, ಇದಕ್ಕ ಸಾಲ್ವಂಟ್ ಅನ್ನ ತಿಳ್ಕೊರಿ. ಒಂದ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದ ನೋಡ್ರಿ, ಇದು ಫಿಕ್ಸ್ ಇಟ್ಬಿಟ್ಟಿದೀನಿ, ಇದು ಫಿಕ್ಸ್ ಇಟ್ಟಿದ್ದೀನಿ. ಇದು ಇಷ್ಟೇ ಚೇಂಜ್ ಮಾಡಿದೀನಿ, ಹೆಚ್ಚಿಗೆ ಮಾಡೀನಿ ಕಡಿಮೆ ಮಾಡೀನಿ ನೋಡಲ್ಲ. ಫಸ್ಟ್ ಕೇಸ್ದಾಗ ಬರೀ 1 ಗ್ರಾಮ್ ಅಷ್ಟು. ಸೆಕೆಂಡ್ ಕೇಸ್ದಾಗ ಇದು ಹೆಂಗಪ್ಪ ಅಂದ್ರ ಬಿಸಿ ನೀರಿನ ಚಾ ಅಂದಂಗ ನೋಡ್ರಿ. ಜಸ್ಟ್ ಚಾ ಮಾಡ್ಯಾನ, ಬಿಸಿ ನೀರ್ ಸಪ್ಪಗ ಮಾಡ್ಯಾನ ಅಂದಂಗ. ಅದು ಯಾಕೆ ಹೇಳ್ದೇನ ಅಂತ ಹೇಳ್ತೀನಂತ. ಇದು ಸಿಕ್ಕಾಪಟ್ಟಿ ತಲಿ ಚಿಟ್ಟಿದ ಹಿಡ್ಯಾಂಗ ಅಂದ್ರ ಸ್ಟ್ರಾಂಗ್ ಟೀ ಮಾಡ್ದ. ಅದಕ್ಕೆ ಏನ್ ಅಂತೀರಿ ಸರ್ ಅಂತಂದ್ರ, ಇದಕ್ಕ ಡೈಲ್ಯೂಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇಷ್ಟು ಹೇಳಕ್ ಇಷ್ಟೆಲ್ಲ ಸರ್ಕಸ್ ಮಾಡ್ದಂಗ ಐತಿ ನೋಡ್ರಿ. ಇದಕ್ಕೆ ಏನಂತೀರಿ ಸರ್, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಹಿಂಗ್ ಹೇಳಿದ್ರೆ ಹ್ಯಾಂಗ್ ತಿಳಿಯಂಗಿಲ್ಲಪ್ಪ, ಬೇಕಾದಂಗ ಇರ್ಲವ. ಇವತ್ತೇ ಬಂದ್ ಕ್ಲಾಸಿಗೆ ಕೂತಿರ್ಲಿ ತಿಳಿತದ. ಡೈಲ್ಯೂಟ್ ಅಂದ್ರೆ ಏನು, ಸೊಲ್ಯೂಟ್ ಕಡಿಮೆ, ಸಾಲ್ವಂಟ್ ಜಾಸ್ತಿ. ಕಾನ್ಸಂಟ್ರೇಟೆಡ್ ಅಂದಾಗ ಏನು, ಸೊಲ್ಯೂಟ್ನೇ ಜಾಸ್ತಿ ಆಗಿರುತ್ತೆ, ಸಾಲ್ವಂಟ್ ಕಡಿಮೆ ಆದಂಗ. ಓಕೆ, ಕಾನ್ಸಂಟ್ರೇಟೆಡ್ ಅಂದ್ರೆ ತಲಿ ಚಿಟ್ಟಿಡಂಗಿಲ್ಲ, ಅಷ್ಟೇ ಇಡ್ತೀರ ಇಡು. ಆಟೋಮೆಟಿಕ್ ಆಗಿ ಈಗ ಇಲ್ಲಿ ಸಕ್ರೆ ಕಡಿಮೆ ಹಾಕಿದ, ಡೈಲ್ಯೂಟ್ ಆಯ್ತು. ಇಲ್ಲಿ ಸಕ್ಕರೆ ಏನ್ ಮಾಡುದು, ಜಾಸ್ತಿ ಹಾಕದ, ಆಟೋಮೆಟಿಕ್ ಅದು ಇದಾಯ್ತು. ಇದು ಏನಾಯ್ತು, ಸೊ ಸ್ಟ್ರಾಂಗ್ ಅಂದಂಗ. ಇದೇನು, ಸೊ ಜಸ್ಟ್ ಬಿಸಿ ಶುಗರ್ಲೆಸ್ ಟೀ ಅಂದಂಗ. ಇದೇನು, ಫುಲ್ ಸ್ಟ್ರಾಂಗ್ ಟೀ ಅಂದಂಗ. ಅರ್ಥ ಆಕೈತಿ ಅಂದ್ರ amount of that solute present with respect to the solvent, that is called as concentration of this solution ಅಂತ ಹೇಳ್ತೀವಿ. ಏನಂತ ಹೇಳಿದ್ ಹೇಳ್ರಿ, how much amount of a solute that is present in related ಅಥವಾ with respect to the solvent in a solution, that is called as the concentration of the solution. ಕಾನ್ಸಂಟ್ರೇಷನ್ ಹೇಳ್ಬೇಕಾಗಿತ್ತಂದ್ರೆ ಸಾಲ್ವಂಟ್ ಮ್ಯಾಟರ್ ಆಗಂಗಿಲ್ಲ. ಏನ್ ಮ್ಯಾಟರ್ ಆಕೈತಿ, ಸೊಲ್ಯೂಟ್ ಮ್ಯಾಟರ್ ಆಗ್ತೈತಿ. ಇವನ್ ನೀ ಸಾಲ್ವಂಟ್ ಅಷ್ಟೇ ಇಡು, ಸೊಲ್ಯೂಟ್ ನ ಜಾಸ್ತಿ ಮಾಡ್ಕೋತ ಅಂದ್ರೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಬರ್ತದೆ. ಸೊಲ್ಯೂಟ್ ನ ಕಡಿಮೆ ಮಾಡ್ಕೋತ ಬಂದ್ರೆ ಅದು ಕಾನ್ಸಂಟ್ರೇಟೆಡ್ ಇದ್ದ ಹೋಗಿ ಏನಾಯ್ತು, ಡೈಲ್ಯೂಟ್ ಹಾಕೋತ್ ಬರ್ತೈತಿ. ಡೈಲ್ಯೂಟ್ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಯ್ತು, ಕಾನ್ಸಂಟ್ರೇಟೆಡ್. ಕಾನ್ಸಂಟ್ರೇಟೆಡ್ ಇದ್ದಿದ್ದು ಕಡಿಮೆ ಮಾಡ್ಕೋತ ಬಂದ್ರೆ ಏನಾಕೈತಿ, ಡೈಲ್ಯೂಟ್. ಏನ್ ಕಡಿಮೆ ಮಾಡ್ಕೋತ ಹೋದಿ, ಸೊಲ್ಯೂಟ್. ಏನ್ ಜಾಸ್ತಿ ಮಾಡ್ಕೋತ ಬಂದಿ, ಸೊಲ್ಯೂಟ್. ಅರ್ಥ ಆಕೈತೆ. ಇದಕ್ಕೆ ನಾವು ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಒನ್ ಈಸ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್, ಇನ್ನೊಂದ್ ಏನಂತ ಹೇಳಿದ್ರೆ ಡೈಲ್ಯೂಟ್ ಸೊಲ್ಯೂಷನ್. ಸೊ ಅದೊಂದ್ ಇರ್ತವ್ರಿ. ಅದು ಆದ ಬಳಿಕ ಡಿಫ್ರೆಂಟ್ ಮೆಥಡ್ಸ್ ಅವ. ಎದಕ್ಕ, ಈ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡ್ಲಕ್ ಒಂದೇ ಮೆಥಡ್ ಇಲ್ಲ. ಮಾಸ್ ಬೈ ಮಾಸ್ ಅಂತ ಹೇಳಿದೆ, ಮಾಸ್ ಬೈ ವ್ಯಾಲ್ಯೂಮ್ ಅಂತ ಹೇಳಿದೆ, ವ್ಯಾಲ್ಯೂಮ್ ಬೈ ವ್ಯಾಲ್ಯೂಮ್ ಅಂತ ಹೇಳಿದೆ, ಮೋಲ್ ಫ್ರಾಕ್ಷನ್ ಅಂತ ಹೇಳಿದೆ, ಮೊಲಾರಿಟಿ ಅಂತ ಹೇಳಿದೆ, ಮೊಲಾಲಿಟಿ ಅಂತ ಹೇಳಿ. ಇವೆಲ್ಲ ಫಸ್ಟ್ ಇಯರ್ ಕಲ್ತಿರ. ಈಗ ಏನ್ ನಾನು ನೋಟ್ಸ್ ಬರ್ಸ್ತೀನಿ ಅದು ಅವಾಗ 2016 ಫಸ್ಟ್ ಇಯರ್ ಕಲ್ಸಿದೆ ನೋಟ್ಸ್. ಬೇಕಂದ್ರೆ ಅಲ್ಲಿ ವಿತ್ ಡೇಟ್ ಇದ್ದಿದ್ದ ಅದು ಹಳಿದ ನೋಟ್ಸ್ ಬರ್ದಿದ್ ಹುಡುಗರದು ಬೇಕಂತ ತೋರಿಸ್ತೀನಿ. ಅದೇ ಸೆಕೆಂಡ್ ಪಿ ಸಿ ಕಲ್ಸಿನಿ, ಫಸ್ಟ್ ಪಿ ಸಿ ಅದೇ ಕಲ್ಸೈತಿ. ಯಾಕಂದ್ರೆ ಇದ್ರ ಮ್ಯಾಲ ಒಂದು ಪ್ರಾಬ್ಲಮ್ ಬಂದ್ರು ಮೆಥಡ್ ಆಫ್ ಯಾವ್ದು, ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ಸ್ ಮೇಲೆ ಅದೇ ಬಿಡಿಸಿದೇ ಬರ್ತಾವ, ಫಸ್ಟ್ ಇಯರ್ ಇದ್ದೇ ಬರ್ತಾವ. ಓಕೆ, ಥಿಯರಿ ಕೇಳೋಣ ಮನೆ ಭಾಳ ಸಿಂಪಲ್ ಇದ್ದಿದ್ದು. ಸೊ ಲೆಟ್ ಅಸ್ ವಿ ಕ್ಯಾನ್ ಟೇಕ್ ದ ಹೆಡಿಂಗ್ ಆಸ್ ಸೊ ದಟ್ ಈಸ್ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಅಂತೇಳಿ. ಅದು ಆದ ಬಳಿಕ ಈ ಕಡೆ ಬರೋಣ. ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸ್, ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸ್. ಫಾಸ್ಟ್ ಇದನ್ನ ತೊಗೊಂಡ್ಬಿಡ್ರಿ, ಇವತ್ತಿನ ಕ್ಲಾಸ್ ಮುಗಿಸ್ಕೊಡ್ತೀನಿ ಅಂತ ಹೇಳಿ.
ಯಾಕಂದ್ರೆ ಇವತ್ತು ನನಗೆ ಮೀಟಿಂಗ್ ಸ್ವಲ್ಪ ಜಾಸ್ತಿ ಆಗಿದ್ದಾವ. ಕಾನ್ಸಂಟ್ರೇಷನ್ ದ ಕಾನ್ಸಂಟ್ರೇಷನ್ ಆಫ್ ಅ ಸೊಲ್ಯೂಷನ್ is defined as ಅಂದ್ರೆ ಇಟ್ ಇಸ್ ಡಿಫೈನ್ಡ್ ಆಸ್ ಅಂದಂಗ ಹೆಡಿಂಗ್ ಹಾಕ್ಸಿದ್ರೆ ಅದನ್ನ ಬರೆಯದ ಅವಶ್ಯಕತೆ ಇದ್ದಿದ್ದಲ್ಲ. ಇಟ್ ಇಸ್ ಡಿಫೈನ್ಡ್ ಆಸ್ ಅಂದ್ರೆ ನಡೀತದ. ಇಸ್ ಡಿಫೈನ್ಡ್ ಆಸ್ ರಿಲೇಟಿವ್ ಅಂದ್ರೆ ಏನ್ರು ಒನ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಕ ರಿಲೇಟಿವ್ ಅಂತ ಹೇಳಿ ಹೇಳ್ತೀವಿ. ಒಂದಕ್ಕ ಇನ್ನೊಂದನ್ನ ಕಂಪೇರಿಟಿವ್ಲಿ ಅಂದಂಗ. ರಿಲೇಟಿವ್ ಅಮೌಂಟ್ ಆಫ್ ಒಂದಕ್ಕೆ ಇನ್ನೊಂದು ಕಂಪ್ಯಾರಿಸನ್ ಮಾಡಿದಾಗ ಅಂದಂಗ. ರಿಲೇಟಿವ್ ಅಮೌಂಟ್ ಆಫ್ ಅ ಸೊಲ್ಯೂಟ್ ಅಂದ್ರೆ ಏನು, ಸಾಲ್ವಂಟ್ ಕಂಪ್ಯಾರಿಸನ್ ಮಾಡಿದ್ರೆ ಸೊಲ್ಯೂಟ್ ಎಷ್ಟು ಐತಿ, ಜಾಸ್ತಿ ಇತ್ತಂದ್ರೆ ಕಾನ್ಸಂಟ್ರೇಟೆಡ್ ಬರ್ತದೆ, ಕಡಿಮೆ ಇದ್ರೆ ಏನ್ ಬರ್ತದ ಕುಲ್ಕರ್ಣಿ, ಡೈಲ್ಯೂಟ್ ಬರ್ತದೆ. ಇಷ್ಟೇ ಇರೋದು, ಅದ್ರಾಗ ಏನ್ ದೊಡ್ಡದ. ಕಾನ್ಸಂಟ್ರೇಷನ್ ರಿಲೇಟಿವ್ ಅಮೌಂಟ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ ಎದ್ರಾಗ, ಪ್ರೆಸೆಂಟ್ ಇನ್ ಅ ಸೊಲ್ಯೂಷನ್ ಸೊಲ್ಯೂಷನ್ದಾಗ ಪ್ರೆಸೆಂಟ್ ಇದ್ದಿದ್ದು. ರೈಟ್. ಎಕ್ಸಾಂಪಲ್ ಆನ್ ದಿ ಬೇಸಿಸ್ ಆಫ್ ಎದ್ರ ಮೇಲೆ, ಆನ್ ದಿ ಬೇಸಿಸ್ ಆಫ್ ಕಾನ್ಸಂಟ್ರೇಷನ್. ಆನ್ ದಿ ಬೇಸಿಸ್ ಅಂದ್ರೆ ಅದನ್ನ ಹೆಲ್ಪ್ ತಗೊಂಡು, ಯಾವ್ದು ಹೆಲ್ಪ್ ತಗೊಂಡು, ಕಾನ್ಸಂಟ್ರೇಷನ್ ಹೆಲ್ಪ್ ತಗೊಂಡು. ಆನ್ ದಿ ಬೇಸಿಸ್ ಆಫ್ ಕಾನ್ಸಂಟ್ರೇಷನ್, ಆನ್ ದಿ ಬೇಸಿಸ್ ಆಫ್ ಕಾನ್ಸಂಟ್ರೇಷನ್, ಆನ್ ದಿ ಬೇಸಿಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್, ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. The solutions are classified as, ಯಾವ ತರ ಕ್ಲಾಸಿಫೈ ಮಾಡಿದ ಅನ್ಸರತ್ತ, ಆರ್ ಕ್ಲಾಸಿಫೈಡ್ ಆಸ್ ಹೇಳಿದಿರಲ್ಲ ಆಗಲೇನೆ. ಇಲ್ಲೇ ಬರ್ಸ್ಬಿಡ್ತೀನಿ ನೋಡಿ, ಮತ್ತೊಮ್ಮೆ ಅದಕ್ಕೆ ಹೆಡಿಂಗ್ ಹಾಕ್ಸೋದು ಅಳ್ಕಿಸೋದೇನ್ ಬೇಡ. ಇಲ್ಲೇ ಒಂದೇದು ಡೈಲ್ಯೂಟ್ ಅಂತೇಳಿ ಬರೀತೀನಿ ನೋಡ್ರಿ. ಡೈಲ್ಯೂಟ್ ಅಂದ್ರೆ ನಿಮ್ಗೆ ಏನ್ ಜಾಸ್ತಿ ಏನ್ ಕಡಿಮೆ ಪಟ್ನೆ ಹೇಳ್ರಿ ನೋಡೋಣ. ಒಂದೇ ವರ್ಡ್ದಾಗ ಏನ್ ಜಾಸ್ತಿ ಏನ್ ಕಡಿಮೆ. ಇದಕ್ಕೆ ಬಿಸಿ ನೀರ್ ಚಾ ಅಂತೇಳಿ ನೆನ್ಪಿಟ್ಕೊಂಡ್ ಬಿಡ್ರು. ಬಿಸಿ ನೀರ್ ಸಪ್ಗನ್ ಚಾ ಅಥವಾ ಶುಗರ್ಲೆಸ್ ಟೀ. ಶುಗರ್ಲೆಸ್ ಟೀದೊಳಗೆ ಏನ್ ಕಡಿಮೆ ಇರ್ತದ, ಶುಗರ್ ಕಡಿಮೆ ಇರ್ತದ ಏನ ನೀರ್ ಕಡಿಮೆ ಇರ್ತಾವ. ಶುಗರ್ ಚಾದಾಗ ನೀರ್ ಅಂತಾರೆ ಆಸ್ ಯೂಶುವಲ್ ಇದ್ದಿರ್ತಾವ, ಶುಗರ್ನೇ ಕಡಿಮೆ ಹಾಕಿ ಚಾ ಮಾಡಿರ್ತಾರ ಅಷ್ಟೇ. ಅಂದ್ರೆ ಸೊಲ್ಯೂಟ್ ಕಡಿಮೆ ಇರ್ತೈತಿ. ಸೊಲ್ಯೂಟ್ ಕಡಿಮೆ ಅಂದ್ರೆ ಶುಗರ್ ಈಸ್ ಲೆಸ್ ಅಂದಂಗ. ಅಬ್ವಿಯಸ್ಲಿ ಏನ್ ಜಾಸ್ತಿ ಅಂದಂಗ ಐತದ, ಸಾಲ್ವಂಟ್ ಈಸ್ ಮೋರ್ ಅಂದಂಗ. ಒಂದ್ ಕಡಿಮೆ ಇದ್ರೆ ಇನ್ನೊಂದ್ ಏನ್ ಇರ್ಲೇಬೇಕು, ಜಾಸ್ತಿ ಇರಬೇಕು. ಈಗ ಡೈಲ್ಯೂಟ್ ಅಂತ ಹೇಳಿದಾಗ ಸಕ್ರಿ ಕಡಿಮೆ ನೀರ್ ಜಾಸ್ತಿ ಅಂದಂಗ. ಇಷ್ಟೇ, ಸಪ್ಪಗಾಗಿ ಚಾ ಆಗಿರ್ತದ. ಟೇಕ್ ದಟ್. ಎರಡು ಬರ್ಸಿರ್ತೀನಿ ನೋಡ, ಯಾವ್ದು ಜಾಸ್ತಿ ಇದ್ದಾಗ ಯಾವ್ದು ಕಡಿಮೆ ಇರ್ತದೆ ಹೇಳ್ರಿ. ಸೊಲ್ಯೂಟ್ ಜಾಸ್ತಿ ಇತ್ತಂದ್ರೆ ಸಾಲ್ವಂಟ್ ಕಡಿಮೆಪ್ಪ, ಸಾಲ್ವಂಟ್ ಜಾಸ್ತಿ ಇತ್ತಂದ್ರೆ ಸೊಲ್ಯೂಟ್ ಕಡಿಮೆ, ಅಷ್ಟೇ ರೀ. ಸೊಲ್ಯೂಷನ್ ಕಂಟೈನಿಂಗ್, ಸೊಲ್ಯೂಷನ್ ಹ್ಯಾವಿಂಗ್ ಅರನ್ರಿ, ಕಂಟೈನಿಂಗ್ ಅರನ್ರಿ. ಕಂಟೈನಿಂಗ್ ರಿಲೇಟಿವ್ಲಿ, ಸೊಲ್ಯೂಷನ್ ಕಂಟೈನಿಂಗ್ ರಿಲೇಟಿವ್ಲಿ ಸ್ಮಾಲ್ ಕ್ವಾಂಟಿಟಿ. ಈ ವರ್ಡ್ ಬಹಳ ಇಂಪಾರ್ಟೆಂಟ್ ನೋಡಿ. ಕಡಿಮೆ ಕ್ವಾಂಟಿಟಿ ಅಂದಂಗ, ಸ್ಮಾಲ್ ಕ್ವಾಂಟಿಟಿ. ಸೊಲ್ಯೂಷನ್ ಕಂಟೈನಿಂಗ್ ಸ್ಮಾಲ್ ಕ್ವಾಂಟಿಟಿ ಆಫ್ ಅ ಸೊಲ್ಯೂಟ್, ಸ್ಮಾಲ್ ಕ್ವಾಂಟಿಟಿ ಆಫ್ ಅ ಸೊಲ್ಯೂಟ್. ಬ್ರಾಕೆಟ್ದಾಗ ಯಾವ್ದು ಲಾರ್ಜ್ ಅಂತ ಹೇಳಿ ಬರೀತೀರಿ ಹೇಳ್ಬಿಡ್ರಲ್ಲ. ಲಾರ್ಜ್ ಕ್ವಾಂಟಿಟಿ ಆಫ್ ಯಾವ್ದು, ಇದ್ರದ್ದು ಉಲ್ಟಾ ಅಂದ್ರೆ ಸೊಲ್ಯೂಟ್ ಉಲ್ಟಾ ಯಾವ್ದು, ಸಾಲ್ವಂಟ್ ಅಂತಂದ್ರೆ. ಲಾರ್ಜ್ ಕ್ವಾಂಟಿಟಿ ಆಫ್ ಯಾವ್ದ್ರಿ ಸರ್ ಅಂತಂದ್ರ ಸಾಲ್ವಂಟ್. ಹೆಚ್ಚಾಗಿ ಸೊಲ್ಯೂಟ್ ತಗೊಂಡು ಹೇಳಿರ್ತಾರ, ಸಾಲ್ವಂಟ್ ಕಿತ್ತ. ನಾ ಬ್ರಾಕೆಟ್ದಾಗ ಬರ್ಸಿದ್ದು ನಿಮ್ಗೆ ತಿಳಿಲಿ ಅಂತೇಳಿ ಈ ಪಿಕ್ಚರ್ ನೋಡ್ಬಿಡ್ರಿ. ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ, ಇಲ್ಲೇ ನೋಡ್ಕೊಂಡು ಬಿಡುವಾಗ 100 ml ಇದು ಜಸ್ಟ್ ಬರೀ 1 ಗ್ರಾಮ್ದಷ್ಟು. ಇಲ್ಲಿ 100 ml ಎಷ್ಟು ಗ್ರಾಮ ಪ್ರದೀಪ್, ಇಲ್ಲಿ 50 ಗ್ರಾಮ್ ಅದು ತಗೊಂಡಿದ್ದು ನೋಡ್ರಿ, ಜಾಸ್ತಿ ಆಯ್ತು. ಅಬ್ವಿಯಸ್ಲಿ ಸೊ ಸ್ಟ್ರಾಂಗ್ ಅಂದಂಗ ಇದು ಕಾನ್ಸಂಟ್ರೇಟೆಡ್ ಆಗ್ತೈತಿ. ಎಕ್ಸಾಂಪಲ್ಸ್ ಏನ್ ಕೊಡದೇನ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಟ್ರಯಲ್ ಮಾಡೋ ಮುಂದೆ ಗೊತ್ತಾಕೈತಿ. ಡೈಲ್ಯೂಟ್ ಆಯ್ತಾ, ಇನ್ನೊಂದ್ ಯಾವ್ದು ಹೇಳ್ಬಿಡ್ರಲ್ಲ, ಬಿ ಯಾವ್ದಾಕೈತಿ ಈಗ, ಕಾನ್ಸಂಟ್ರೇಟೆಡ್. ಇವತ್ತೇ ಕೂತಿದ್ರೆ ತಿಳಿತಿತ್ತಿಲ್ಲಪ್ಪ, ಬೇಕಾದಂಗ ಇರ್ಲಿ, ತಿಳಿತದಲ್ಲ 100%. ಹೋಗಿ ಮನ್ಯಾಗ ಒಮ್ಮೆ ಓದ್ಬಿಟ್ರ ಫುಲ್ ಪ್ರಿಂಟೇ. ಅದ್ ತಿಳ್ಕೊಂಗಿಲ್ರಿ ಎಲ್ಲರೂ. ಹೆಂಗ್ ಗೊತ್ತನು, ಈಗಿಂದ ಇನ್ನೊಂದು ಹೇಳ್ತೀನಿ ನಾನು, ನನ್ನ ಅಬ್ಸರ್ವೇಷನ್ ಬಂದಿದ್ದು. ಯಾರಿಗೆ ರಿಯಲಿಸ್ಟಿಕ್ ಮೇಲೆ ಫೇತ್ ಇಲ್ಲ, ಬರೀ ಗೊಳ್ಳ ಸುಳ್ಳ ಅದು ಏನಂತಾರ ಫುಲ್ ಹೈಪ, ಇಂಥವ್ರ ಮೇಲೆ ಬಹಳ ಫೇತ್. ಇದೇ ನಾನು ಕಂಟೆಂಟ್ ಕಲಿಸಿ ಯೂಟ್ಯೂಬಿಗೆ ಹಾಕಿ ನೋಡ್ರಿ, ಇದರದೇ ಚಾಪ್ಟರ್ ಮೇಲೆ ಬರೇ ನಾನು 100% ಫಿಕ್ಸ್ ಕ್ವಶನ್ಸ್ ಅಂತ ಹೇಳಿ ಮಾಡ್ಲಿ. ವ್ಯೂಸ್ ಎದಕ್ಕೆ ಜಾಸ್ತಿ ಆಗೋತಾನೆ, ಕಂಟೆಂಟ್ ಕಲಿಸಿದಕ್ಕೆ ಯೂಸ್ ಆಗಂಗಿಲ್ಲ. ನಿನ್ನೆನೆ ಒಂದ್ ವಾರದ ಹಿಂದೆ ಮಾಡೀನಿ ಒಂದು ವಿಡಿಯೋ ನೋಡ್ರಿ ನೀವು, ಬರೀ ಒಂದ್ 700-800 ಮಂದಿ ನೋಡಿದಾರೆ. ಈಗ ಅದು ಕಂಟೆಂಟ್ ನ ಕಲಿಸಿ 100% ಫಿಕ್ಸ್ 3 ಮಾರ್ಕ್ಸಿಂದ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದೇ ಎಷ್ಟು ಬರೀ 200 ಮಂದಿ 300 ಮಂದಿ ನೋಡ್ಯಾರ. ವಿಚಾರ ಮಾಡ್ಕೊರಿ, ಫಿಸಿಕ್ಸ್ 200 ಮಂದಿ 300 ಮಂದಿ ನೋಡ್ಯಾರ. 100% ಶ್ಯೂರ್ ಶಾರ್ಟ್ ಕ್ವಶನ್ ಈಗ ಹೇಳ್ತೀನಿ ನೋಡ್ರಿ. ಕೂಲಮ್ಸ್ ಲಾ ಬಾಂಡ್ ಮೇಲೆ ಬರ್ಕೋ, ಅದು ಬಿಟ್ರ
ಪ್ರಾಪರ್ಟೀಸ್ ಆಫ್ ಚಾರ್ಜ್ ಬಾಂಡ್ ಮೇಲೆ ಬರ್ಕೋ, ಅದು ಬಿಟ್ರ ಎಲೆಕ್ಟ್ರಿಕಲ್ ಯಾವ್ದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್. ಈ 3 ಕ್ವಶನ್ ಒಳಗಡೆ ನಾಳೆ ಜೂನ್ ಒಳಗಡೆ 20 ತಾರೀಕಿಗೆ ಐತದ ಎಕ್ಸಾಮ್. ನನ್ ಡೇಟ್ ನೆನಪಿಲ್ ಫಿಸಿಕ್ಸ್ ಅದು. ಒಂದು ಕ್ವಶನ್ ಬಿದ್ದಿರ್ತದ 2 ಮಾರ್ಕ್ಸಿಗೂ 3 ಮಾರ್ಕ್ಸಿಗೆ. ವ್ಯೂಸ್ ಎಷ್ಟು ಅದಾರ? ಬರೀ ಜಸ್ಟ್ ಒಂದ್ 200 1,200 300 ಮಂದಿ ನೋಡಿದಾರೆ. ಇನ್ನೊಂದು ಕೆಮಿಸ್ಟ್ರಿ ಅವೇ ಪಾಂಪ್ಲೆಟ್ ಹೇಳಿದೀನಿ ನಾನೇನು ಹೊಸ ಕ್ವಶನ್ ಹೇಳಿಲ್ಲ. ಪಾಂಪ್ಲೆಟ್ ಸ್ವಲ್ಪ ಇನ್ನೊಂದಿಷ್ಟು ಹೆಚ್ಚಿಗೆ ತಗೊಂಡ್ ಹೇಳಿದೀನಿ. 45 ಕ್ವಶನ್ ತಗೊಂಡ್ ಹೇಳಿದೀನಿ. ಅದು ಫ್ರೀ ಆಫ್ ಕಾಸ್ಟ್ ದವ್ರು ಕೊಟ್ಟಿದ್ದೆ ಐತೆ. ಅದೇ ನಿಮಗೂ ಕೊಟ್ಟಿರಿ, ಮೋಸ್ಟ್ಲಿ ವೆಕೇಶನ್ ದವ್ರಿಗೆ ಕೊಟ್ಟಿದ್ದೀನಿ, ಉಳಿದವ್ರಿಗೆ ಕೊಡ್ತೀನಿ. ಅದನ್ನ ಅಷ್ಟೇ ಹೈಲೈಟ್ ಮಾಡಿದೀನಿ. ಬರೀ 700 800 ಮಂದಿ ನೋಡಿದಾರೆ. ಬೀಳ್ತಾವ ಕ್ವಶನ್ ಬೀಳಂಗಿಲ್ಲತ್ತಲ್ಲ, ಬಟ್ ಕಂಟೆಂಟ್ ಆದ್ರೆ ಆನ್ಸರ್ ತಯಾರು ಮಾಡ್ಕೋಬೇಕಲ್ಲ. ಈಗ ಆನ್ಸರ್ ವಿತ್ ಕ್ವಶನ್ಸ್ ಹೇಳಿದೀನಿ ಫಿಸಿಕ್ಸ್ ಅದು ನೋಡಿದ. ಅಂದ್ರೆ ರಿಯಲಿಸ್ಟಿಕ್ ಬೇಕಾಗಿಲ್ಲ, ಬರೀ ಹೈಪ್ಸ್. ಗೊತ್ತಾಯ್ತಾ? ಅಂದ್ರೆ ರಿಯಲ್ ಏನಂತಾರೆ ಗ್ರೌಂಡ್ ವರ್ಕ್ ಬೇಡ, ಮ್ಯಾಲ ತಾತ್ಪೂರಿಕ ಹೈಲೈಟ್ಸ್ ಅಂತ ಇರ್ತಾರಲ್ಲ ಹಂಗ್ ಬೇಕಂತಾರ. ಇರ್ಲಿ, ಎಲ್ಲಾ ರೀತಿ ಇರೋರೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ತಗೊಳ್ರಿ. ಅವ್ರಿಗೆ ಯಾವಾಗ ಗೊತ್ತಾಗ ನಾಳೆ ಎಕ್ಸಾಮ್ದಾಗ ಬರೋ ಮುಂದೆ ಕ್ವಶನ್ಸ್ ಬಂದು ಎಕ್ಸಾಮ್ ಬರೆಯಂಗಿಲ್ಲಪ್ಪ, ಆನ್ಸರ್ಸ್ಗಳಲ್ಲೇ ಎಕ್ಸಾಮ್ ಬರಿತೀವಿ, ಅವಾಗ ಗೊತ್ತಾಗತ್ತೆ. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇದೇ. ನಾ ಇವತ್ತಿಂದ ಕ್ಲಾಸ್ ಅಪ್ಲೋಡ್ ಮಾಡಂದ್ರೆ ಮಾಡ್ತೀನಿ ಯೂಟ್ಯೂಬಿಗೆ. ವರ್ಷ ತಕ್ಕ ನೋಡ್ರಿ, 200 ಮಂದಿ ನೋಡಿರ್ತಾರೆ ಅಷ್ಟೇ. ಯಾಕಂದ್ರೆ ಇದು ಬೇಸಿಕ್ ಅಲ್ಲ ಎಲ್ಲ. ಅದೇ ಹೆನ್ರೀಸ್ ಲಾ, ರಾಲ್ಸ್ ಲಾ ಅದು ಡೈರೆಕ್ಟ್ ಆಗಿ ಕ್ವಶನ್ ವಿತ್ ಆನ್ಸರ್ಸ್ ನ ಹೈಲೈಟ್ಸ್ ಮಾಡ್ಲಿ, ಅದನ್ನೆಲ್ಲ 1000 ಮಂದಿ ಬಿಡ್ತಾರೆ. ಯಾಕಂದ್ರೆ ಡೈರೆಕ್ಟ್ ಹಿಟ್ ಅಂಡ್ ರನ್ ಅಂದಂಗೆ ಎಕ್ಸಾಮಿನೇಷನ್. ರೈಟ್, ನೋಡ್ರಿ ಫಾಸ್ಟ್. ಸೊಲ್ಯೂಷನ್ ಕಂಟೈನಿಂಗ್ ಏನು? ರಿಲೇಟಿವ್ಲಿ ಅಗಳ ಏನ್ ಬರೀತೀರಿ? ಸ್ಮಾಲ್ ಕ್ವಾಂಟಿಟಿ ಬರ್ದಿದ್ರಿ. ಈ ಸದ್ಯ ಏನ್ ಬರೀತಿರೋ? ಲಾರ್ಜ್ ಕ್ವಾಂಟಿಟಿ. ಏನ್ ಲಾರ್ಜ್ ಕ್ವಾಂಟಿಟಿ ಹೇಳಪ್ಪ ಪಟ್ನೆ ನೋಡೋಣ. ಸ್ಮಾಲ್ ಕ್ವಾಂಟಿಟಿ ಬದಲಾಗಿ ಲಾರ್ಜ್ ಕ್ವಾಂಟಿಟಿ ಏನು? ಅದು ಇಂಪಾರ್ಟೆಂಟ್ ಇದೆ. ಲಾರ್ಜ್ ಕ್ವಾಂಟಿಟಿ ಆಫ್ ಸೊಲ್ಯೂಟೋ ಸಾಲ್ವಂಟು. ಲಾರ್ಜ್ ಕ್ವಾಂಟಿಟಿ ಆಫ್ ಹೆಂಗ್ರಿ? ಬ್ರಾಕೆಟ್ದಾಗ ಬರೀತಿ ನೋಡ್ರಪ್ಪ. ಏನಂತೇಳಿ ಬರ್ಸಿದಿ ಇಲ್ಲಿಗ? ಇಲ್ಲೇ ಐತಿಗ. ಲಾರ್ಜ್ ಕ್ವಾಂಟಿಟಿ ಆಫ್ ಸಾಲ್ವಂಟ್ ಬರೆದಿದೆ. ಈ ಸದ್ದೇನು? ಸ್ಮಾಲ್ ಕ್ವಾಂಟಿಟಿ ಆಫ್ ಸಾಲ್ವಂಟ್. ಸ್ಮಾಲ್ ಒಂದೇ ನೀನ್ ನೆನ್ಪಿಟ್ಕೋ, ಇನ್ನೊಂದು ಬೇಡ ಆಯ್ತಲ್ಲ. ನಿನ್ಗೆ ಹಂಗ ಡೌಟ್ ಅನ್ಸ್ತಿತ್ತಂದ್ರೆ ಸೊಲ್ಯೂಟ್ ಕಡಿಮೆ ಐತಿ ಡೈಲ್ಯೂಟ್ ಅಂತ ಹೇಳ್ಕರಿ, ಸೊಲ್ಯೂಟ್ ಜಾಸ್ತಿ ಐತಿ ಕಾನ್ಸಂಟ್ರೇಟೆಡ್ ಅಂತ ಹೇಳಿ ಕರೆದ್ಬಿಡು. ಇಷ್ಟೇ, ಮತ್ತೇನ್ ಬೇಕಾಗಿಲ್ಲ. ಸ್ಮಾಲ್ ಕ್ವಾಂಟಿಟಿ ಆಫ್ ಸೊಲ್ಯೂಷನ್. ಸ್ಮಾಲ್ ಕ್ವಾಂಟಿಟಿ ಆಫ್ ಏನು? ಸಾಲ್ವೆಂಟ್ ಅಂತ ಸೊಲ್ಯೂಷನ್ಸ್ಗೆ ಈಸ್ ಕಾಲ್ಡ್ ಆಸ್ ಅಲ್ಲಿಲ್ಲ ಅದಕ್ಕೆ. ಸೊಲ್ಯೂಷನ್ ಕಂಟೈನಿಂಗ್ ಈಸ್ ಕಾಲ್ಡ್ ಅಂತ ಹೇಳಿ ಬರ್ದ್ಬಿಡು. ಇಸ್ ಕಾಲ್ಡ್ ಅದು ಬರದಿಲ್ಲ, ಬರೀ ಅದೆಷ್ಟು. ಇಸ್ ಕಾಲ್ಡ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಅಲ್ಲಿ ಏನಂತೇಳಿ ಬರೀತೇವೆ ಕುಲ್ಕಣಿ? ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತೇಳಿ ಇಲ್ಲಿ ಬರದಪ್ಪ. ಅಲ್ಲಿ ಇಸ್ ಕಾಲ್ಡ್, ಅದೊಂದು ಮರ್ತೇನೆ ನೋಡ. ಬರೀ ಇಷ್ಟೇ ನಡೀತದ, ಬಟ್ ಅದು ಅಂದ್ರೆ ಬಹಳ ಬೆಸ್ಟ್ ಆಗಿ ಕ್ಲೋಸ್ ಆಕೈತಿ. ಇಸ್ ಕಾಲ್ಡ್ ಡೈಲ್ಯೂಟ್ ಸೊಲ್ಯೂಷನ್. ಇಲ್ಲಿ ಡೈಲ್ಯೂಟ್ ಸೊಲ್ಯೂಷನ್. ಇಲ್ಲಿ ಇನ್ನೊಂದು ಪಾಯಿಂಟ್ ತಗೊಂಡ್ಬಿಡ್ರಿ. ಮೆಥಡ್ಸ್ ಆಫ್ ಎಕ್ಸ್ಪ್ರೆಷನ್ ಲಿಸ್ಟ್ ಮಾಡಿಸ್ತೇನೆ, ಅವ್ರದ್ದು ನೆಕ್ಸ್ಟ್ ಕ್ಲಾಸಿಗೆ ಅದು ಹೇಳ್ಕೊಡೋಣಂತೆ. ಮೆಥಡ್ಸ್ ಆಫ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್. ಇದ್ರ ಮ್ಯಾಲ 2025 ಮಾರ್ಚ್ ಎಕ್ಸಾಮ್ 2 ಮಾರ್ಕ್ಸಿಂದ ಕ್ವಶನ್ ಬಿದ್ದು ಸಿಕ್ಕಾಪಟ್ಟೆ ಸಿಂಪಲ್ ಅದ. ಅಲ್ಲೇ ಕಾಸ್ ಅಲ್ಲೇ ಬಿಡ್ದಂಗ ನೋಡಿ. ಮೆಥಡ್ಸ್ ಆಫ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇದ್ದಾವ. ಅವೇ ಯಾವ್ಯಾವ ಮೆಥಡ್ಸ್ ಅನ್ನೋದು ಲಿಸ್ಟ್ ಔಟ್ ಮಾಡ್ಕೊಳ್ರಿ. ಅವ್ರದ್ದೆಲ್ಲಾನು ನೆಕ್ಸ್ಟ್ ಕ್ಲಾಸಿಗೆ ಅದು ಹೇಳ್ಕೊಡೋಣಂತೆ. 1 2 3 4 ಸರಿ. ಗ್ಯಾರಂಟಿ ಕ್ವಶನ್ ಏನ್ರ ಅಂದ್ರೆ 200% ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಅರೇ ಬೀಳ್ತದ, ಇಲ್ಲಾಂದ್ರೆ ಥಿಯರಿ ಬಿದ್ದಿರ್ತಾವ ನೋಡ್ರಿ. ಮಾಸ್ ಪರ್ಸೆಂಟೇಜ್, ಮಾಸ್ ಬೈ ಮಾಸ್ ಅಂತ ಹೇಳಿ ಹೇಳಿತ್ತು. ಮಾಸ್ ಪರ್ಸೆಂಟೇಜ್ ಲಿಸ್ಟ್ ಮಾಡ್ರಿ ಅಂದಾಗ ಲಿಸ್ಟ್ ಮಾಡ್ಲಿಕ್ಕೆ ಬರ್ಬೇಕು. ಓಕೆ, ಮಾಸ್ ಪರ್ಸೆಂಟೇಜ್. ಅದಕ್ಕೆ ಇನ್ನೊಂದು ವೇದೊಳಗ ವೇಟ್ ಪರ್ಸೆಂಟೇಜ್ ಅಂತೂ ಕರೀತಾರೆ. ಕೆಲವೊಂದು ಕಾಲೇಜ್ದಾಗ ವೇಟ್ ಪರ್ಸೆಂಟೇಜ್, ಕೆಲವೊಂದು ಬುಕ್ದಾಗ ವೇಟ್ ಪರ್ಸೆಂಟೇಜ್ ಅಂತ ಹೇಳ್ಕೊಟ್ಟಾರೆ. ಅದೇನ್ ತಪ್ಪಲ್ಲ. ನಾಳೆ ಕ್ವಶನ್ ಪೇಪರ್ದಾಗ ವೇಟ್ ಪರ್ಸೆಂಟೇಜ್ ಬಂದ್ರೆ ನಡೀತದೆ. ಮಾಸ್ ಪರ್ಸೆಂಟೇಜ್ ಆರ್ ಎಲ್ಸ್ ವೇಟ್ ಪರ್ಸೆಂಟೇಜ್ W/W ಅಂತ ಹೇಳಿ ಬರ್ದಿರ್ತಾವೆ. M/M ಅಂದ್ರೆ ನಡೀತದೆ, W/W. ನೆಕ್ಸ್ಟ್ ವ್ಯಾಲ್ಯೂಮ್ ಪರ್ಸೆಂಟೇಜ್, ವ್ಯಾಲ್ಯೂಮ್ ಬೈ ವ್ಯಾಲ್ಯೂಮ್ ಅಂತ. ವ್ಯಾಲ್ಯೂಮ್ ಪರ್ಸೆಂಟೇಜ್ ಏನಂತ ಹೇಳಿದ್ನೋ? V/V, ವ್ಯಾಲ್ಯೂಮ್ ಬೈ ವ್ಯಾಲ್ಯೂಮ್. ಅಗಳಿದು ಮಾಸ್ ಬೈ ಮಾಸ್ ಅಥವಾ ವೇಟ್ ಬೈ ವೇಟ್ ಅಂದ. ಮಾಸ್ ಬೈ ವ್ಯಾಲ್ಯೂಮ್ ಹೆಂಗ್ ಬರೀತೇವೆ ಕುಲ್ಕರ್ಣಿ? ಮಾಸ್ ಬೈ ವ್ಯಾಲ್ಯೂಮ್. ಮಾಸ್ ಬೈ ಮಾಸ್ ಅಲ್ಲ, ಮಾಸ್ ಬೈ ವ್ಯಾಲ್ಯೂಮ್.
ಮಾಸ್ ಬೈ ವ್ಯಾಲ್ಯೂಮ್ ಪರ್ಸೆಂಟೇಜ್. ಯಾವುದು ಡಬ್ಲ್ಯೂ ಬೈ ವಿ ಅಥವಾ ಎಂ ಬೈ ವಿ ಅನ್ನು ಡಬ್ಲ್ಯೂ ಬೈ ವಿ. ನೆಕ್ಸ್ಟ್ ಪಾರ್ಟ್ಸ್ ಪರ್ ಮಿಲಿಯನ್ ppm ಅಂತೇಳಿ ಬರ್ತದೆ ನೋಡಪ್ಪ. ಪಾರ್ಟ್ಸ್ ಪರ್ ಮಿಲಿಯನ್, ಪಾರ್ಟ್ಸ್ ಪರ್ ಮಿಲಿಯನ್ ಇದು ಪೊಲ್ಯೂಷನ್ ಕದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡ, ppm ಅಂತೇಳಿ ಪಾರ್ಟ್ಸ್ ಪರ್ ಮಿಲಿಯನ್. ನೆಕ್ಸ್ಟ್ ಸರ್ ತಂದ್ರೆ 5, 6, 7 ಇಲ್ಲೇ ಲಿಸ್ಟ್ ಮಾಡಿಬಿಟ್ರು, ಒಂದರ ಸೈಡ್ ಒಂದು ಬರೆದು ಬಿಡ್ತೀನಿ. ಮೋಲ್ ಫ್ರಾಕ್ಷನ್, ಮೋಲ್ ಫ್ರಾಕ್ಷನ್ ಇಲ್ಲಿ ನೋಡ್ರಿ, ಫಸ್ಟ್ನೇದು ಊಸು ಹೋದ್ರೆ ಹೋಗಲಕ್ಕ 5ರಿಂದ ಹೀಗಾರೆ IMP 5, 6, 7 ಗ್ಯಾರಂಟಿ ಅವ್ ನೋಡ್ರಿ ಎಕ್ಸಾಮ್ಕ. 5ನೇದು 6ನೇದು ಮೊಲ್ಯಾರಿಟಿ. ಇಲ್ಲಿ ನೋಡ್ರಿ ಒಂದೇ ವರ್ಡ್ ಚೇಂಜ್ ಆಗ, ಒಂದೇ ಲೆಟರ್ ಚೇಂಜ್ ಆಕೈತೆ. ಮೊಲ್ಯಾಲಿಟಿ, ಮೊಲ್ಯಾರಿಟಿ. ಫಸ್ಟ್ ಕ್ಲಿಯರ್ ಇರ್ಲಿ. ಮೊಲ್ಯಾರಿಟಿ ಕ್ಯಾಪಿಟಲ್ ಎಂ ನೋಡಪ್ಪ, ಮೊಲ್ಯಾಲಿಟಿ ಸ್ಮಾಲ್ ಎಂ. ಅದಕ್ಕೊಂದು ಟ್ರಿಕ್ ಯಾರು ಹೇಳ್ತೀರಿ? ಮೊಲ್ಯಾಲಿಟಿ ಸ್ಮಾಲ್ ಎಂ, ಅದನ್ನೇ ಟ್ರಿಕ್ ನೆನಪು ಉಳಿಬೇಕಲ್ಲ. ಎಕ್ಸಾಮ್ದಾಗ ಹೋಗಿ ಕ್ಯಾಪಿಟಲ್ ಎಂ ಟಿಕ್ ಹೊಡಿತಿರ್ತಾರ ಒಮ್ಮೊಮ್ಮೆ. ಇಟ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎಂ, ಇಟ್ ಇಸ್ ಡಿನೋಟೆಡ್ ಬೈ ಸ್ಮಾಲ್ ಎಂ ಅಂತೇಳಿ MCQs ಹೆಂಗ್ ಕೇಳ್ತಾನೆ ಗೊತ್ತಿರಲ್ಲ. ಮೊಲ್ಯಾರಿಟಿ ಇಸ್ ಡಿನೋಟೆಡ್ ಬೈ ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್. ಒಂದು ಕ್ಯಾಪಿಟಲ್ ಎಂ ಅಂತ ಹೇಳಿ ಕೊಟ್ಟಿರ್ತಾನೆ ಫಸ್ಟ್, ಇನ್ನೊಂದು ಸ್ಮಾಲ್ ಎಂ ಅಂತ ಹೇಳಿ ಕೊಟ್ಟಿರ್ತಾನೆ. ಬೋತ್ ಎ ಅಂಡ್ ಬಿ, ನನ್ ಆಫ್ ದಿ ಅಬೋ. ಮೊಲ್ಯಾರಿಟಿ ಕ್ಯಾಪಿಟಲ್ ಎಂ, ಮೊಲ್ಯಾಲಿಟಿ ಸ್ಮಾಲ್ ಎಂ. ಇಲ್ಲಿ ನೋಡ್ರಿ ಹಿಂಗ್ ಬರ್ದೇವ್ ತಿಳ್ಕೊರಿ. ಸ್ಮಾಲ್ ಅಂತೇಳಿ ಎಲ್ಲೆಲ್ಲ ಅದಿಲ್ಲ ಇದ್ರಾಗ, ಅದೇ ಎಲ್ಲ ಸ್ಮಾಲ್. ಓಕೆ, ಸ್ಮಾಲ್ದಾಗೆ ಎಲ್ಲೆಲ್ಲ ಅದ ನೋಡ್ರಿ. ಲಿಟಿಗೆ ಕಂಪ್ಯಾರಿಸನ್ ಮಾಡ್ಕೊರಿ. ಉಳಿದಿದ್ದು ಕ್ಯಾಪಿಟಲ್ ಎಂ ರಿಟಿಗೆ ಆಗಿರುತ್ತೆ. ಒಂದ್ಸಲ ಲಿಸ್ಟ್ ಮಾಡಿಬಿಡ್ರಿ. ಇದಿಷ್ಟು ಹೇಳಕ್ಕೆ ಡಿಸ್ಕಷನ್ ಇವ್ರದ್ದು ಎಲ್ಲದ್ರದ್ದು ಇನ್ನ ಒಂದು ಕ್ಲಾಸ್, ಅದು ಮುಂದೆ ರೆಗ್ಯುಲರ್ ಕ್ಲಾಸಿಗೆ ಹೇಳಿರ್ತೇನಂತ. ಇಷ್ಟು ಬೇಸಿಕ್ ಡೆಮೋ ಕ್ಲಾಸಸ್ಗೆ ಮೋರ್ ದ್ಯಾನ್ ಇನಫ್. ಇಲ್ಲಿ ತನಕ ಏನ್ ಕಲಿಸಿದನಲ್ಲ ಫುಲ್ ಬೇಸಿಕ್ ಕಲಿಸಿ ಇಲ್ಲಿ ತಂದು ನಿಂದಿಸ್ತೈತಿ. ಇವು 3 ಫಿಕ್ಸ್, 100% ಫಿಕ್ಸ್ ಬರ್ತಾವ. ಇವು 3 ಪ್ರತಿ ವರ್ಷ ಪ್ರಾಬ್ಲಮ್ ಅರೇ ಬೀಳ್ತದ, ಇಲ್ಲಾಂದ್ರೆ ಥಿಯರಿಯರೇ ಬಿದ್ದಿರ್ತಾವ. ಇವು 3 ಮೇಲೆ. ಮತ್ತ ಮೊದಲನೇದ 4 ರಿಸರ್ಟ್ ಅಂದ್ರೆ ಅವು ಬೇಸಿಕ್ ಅವು ಬಂದ್ರೆ ನೀವು ಮುಂದಿನ ಬರ್ತಾವ. ಒಂದ್ಸಲ ನೋಡ್ಕೋರಿ. ರೆಡಿ, ಡಿಸ್ಕಷನ್ ಮಾಡಿ ಕಂಪ್ಲೀಟ್ ಮಾಡಿಕೆ ಇವತ್ತಿನ ಕ್ಲಾಸ್ ಮುಗಿಸಿರ್ತೀನಿ. ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂತ ಹೇಳಿದ್ವಿ. ಇದಕ್ಕೇನು ಬಾಳ ತಿಳ್ಕೊಳಕ್ ಹೋಗ್ಬೇಡ್ರಿ. ಸಾಲ್ವಂಟ್ ಸೊಲ್ಯೂಟ್ ಇರ್ತಾವಲ್ಲ, ಅವಾಗ ಕಂಪ್ಯಾರಿಸನ್ ಮಾಡ್ಕೋತ ಹೋಗ್ತಾನ. ಅಂದ್ರ ಸೊಲ್ಯೂಟ್ ರಿಲೇಟಿವ್ ಟು ದ ಎದಕ್ಕ ಸಾಲ್ವಂಟಿಗೆ ಇಲ್ಲಿ ಹೇಳಿದ ನನಗೆ. ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಇಸ್ ಡಿಫೈನ್ಡ್ as ರಿಲೇಟಿವ್ ಅಮೌಂಟ್ ಆಫ್, ಇದೇ ಬಹಳ ಇಂಪಾರ್ಟೆಂಟ್ ವರ್ಡ್. ಸೊಲ್ಯೂಟ್ ಪ್ರೆಸೆಂಟ್ ಇನ್ ದಿ ಎದ್ರಾಗಿರಿ ಸರ್ ಅಂತಂದ್ರೆ ಸೊಲ್ಯೂಷನ್ ದೊಳಗ. ಅಂದ್ರ ಸಾಲ್ವಂಟಿಗೆ ವಿತ್ ರೆಸ್ಪೆಕ್ಟ್ ಮಾಡ್ಕೋತ ಹೋದ್ರಿ ಅಂದ್ರೆ ಸೊಲ್ಯೂಟ್ ಎಷ್ಟಿದೆ ಅನ್ನೋದು ಹೇಳೋದಕ್ಕೆ ನಾವು ಕಾನ್ಸಂಟ್ರೇಷನ್ ಅಂತ ಹೇಳಿ. ಸೊಲ್ಯೂಟ್ ಜಾಸ್ತಿ ಇತ್ತಂದ್ರೆ ಅವಾಗ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಬರ್ತಾವ ನೋಡ್ರಿ. ಸೊಲ್ಯೂಟ್ ಇಫ್ ಇಟ್ ಇಸ್ ಮೋರ್, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಸೊಲ್ಯೂಟ್ ಇಫ್ ಇಟ್ ಇಸ್ ಲೆಸ್, ಅವಾಗ ಏನ್ ಬರ್ತೈತಿ? ಡೈಲ್ಯೂಟ್ ಸೊಲ್ಯೂಷನ್. ಯಾವ್ದ್ರ ಬೇಸಿಸ್ ಮೇಲೆ ಹೇಳಿದ್ರಿ ಸರ್? ಕಾನ್ಸಂಟ್ರೇಷನ್ ಅಂತ ಹೇಳಿ ಹೇಳ್ಬೇಕಾಗಿತ್ತ ಸೊಲ್ಯೂಟ್ ತಗೋಬೇಕು. ಮೇಜರ್ಲಿ ಫಸ್ಟ್ ಟೈಮ್ ಪ್ರಿಮೋಸ್ಟ್ ವಿ ಹ್ಯಾವ್ ಟು ಚೂಸ್ ದಿ ಸೊಲ್ಯೂಟ್. ಸಾಲ್ವಂಟ್ ಅಂತೂ ಅದರದ್ದೇನು ಅವಶ್ಯಕತೆ ಇಲ್ಲ, ಬಟ್ ಇದ್ರದ್ದು ಹೆಚ್ಚಿಗಿತ್ತು ಅಂದ್ರೆ ಅವಾಗ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಬ್ರಾಕೆಟ್ದಾಗ ಬರ್ದಿ ನೋಡಿದ್ರೆ ಸ್ಮಾಲ್ ಅಮೌಂಟ್ ಆಫ್ ಏನಂತ ಹೇಳಿ ಬರ್ದೀನಿ? ಸಾಲ್ವಂಟ್ ಅಂತ ಹೇಳಿ. ಬಟ್ ನಾವು ಸೊಲ್ಯೂಟ್ ತಗೊಂಡೇ ಹೇಳ್ತೀವಿ. ನೆಕ್ಸ್ಟ್ ಬಂದ ತಿಳ್ಕೊರಿ ಡೈಲ್ಯೂಟ್ಗೆ. ಅವಾಗ ಏನಿರ್ತದೆ ಗೊತ್ತಾ? ಸೊಲ್ಯೂಟ್ನೇ ಕಡಿಮೆ ಇರ್ತೈತಿ. ಸೊಲ್ಯೂಟ್ನೇ ರಿಲೇಟಿವ್ಲಿ ದಟ್ ಈಸ್ ಅ ಸ್ಮಾಲ್ ಇನ್ ಕ್ವಾಂಟಿಟಿ ಅಂದ. ಅಬ್ವಿಯಸ್ಲಿ ಸಾಲ್ವಂಟ್ ಏನಂದಂಗೈತು? ಜಾಸ್ತಿ ಆದಂಗೈತು. ಈ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಯಾವ್ಯಾವ ಸರ್ ಅಂತಂದ್ರೆ ವೇಟ್ ಬೈ ವೇಟ್ ಅಂದಿರ್ತಾರೆ, ಮಾಸ್ ಬೈ ಮಾಸ್, ದಟ್ ಈಸ್ ಮಾಸ್ ಪರ್ಸೆಂಟೇಜ್. ವ್ಯಾಲ್ಯೂಮ್ ಬೈ ವ್ಯಾಲ್ಯೂಮ್ ಅಂತ ಹೇಳಿರ್ತಾರೆ, ವ್ಯಾಲ್ಯೂಮ್ ಪರ್ಸೆಂಟೇಜ್. ಮಾಸ್ ಬೈ ವ್ಯಾಲ್ಯೂಮ್ ಅಂತ ಹೇಳಿರ್ತಾರೆ, ದಟ್ ಈಸ್ ವಾಟ್ ಮಾಸ್ ಬೈ ವ್ಯಾಲ್ಯೂಮ್ ಪರ್ಸೆಂಟೇಜ್. ನೆಕ್ಸ್ಟ್ ಸತ್ತ PPM. ಇದು RTO ಅದು ಎಮಿಷನ್ ಟೆಸ್ಟ್ ಅದು ಮಾಡ್ತಿರ್ತಾರ. ಅದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೊಬೈಲ್ ಇಂಜಿನಿಯರಿಂಗ್, ಏರೋನಾಟಿಕಲ್ ಇಂಜಿನಿಯರಿಂಗ್ ದವ್ರು PPM ಬಹಳ ಯೂಸ್ ಮಾಡ್ಕೋತಾರ ನೋಡ್ರಿ. ಪಾರ್ಟ್ಸ್ ಪರ್ ಮಿಲಿಯನ್. ಯಾವ PUC ಬೇಕಾದ ಕಾಲೇಜ್ದಾಗ ಹೋಗ್ರಿ, ಅಪ್ಲಿಕೇಶನ್ ಎಲ್ಲಿ ಅನ್ನೋದು ಯಾರು ಹೇಳಿರಲ್ಲ ನೋಡ್ರಿ. ಜಸ್ಟ್ ಬರೀ ಹೇಳ್ಬಿಟ್ಟಿರ್ತಾರೆ PPM ಅಂದ್ರೆ ಏನು ಎಲ್ಲಾನು ಕಲಿಸ್ಕೊಟ್ಟಿರ್ತಾರೆ. ಬಟ್ ನಾ ಮೆಕ್ಯಾನಿಕಲ್ ಇಂಜಿನಿಯರ್ ಇರೋದ್ರಿಂದ PPM ಅನ್ನೋದು ಎಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಯೂನಿಟ್ ದೊಳಗದ ಡಿಸ್ಕಷನ್ ತಗೋತೀವಿ. PPM ಪಾರ್ಟ್ಸ್ ಪರ್ ಮಿಲಿಯನ್ ಅಂತ. ಓಕೆ, ಅಲ್ಲಿ ಎಕ್ಸಾಸ್ಟ್ ಗ್ಯಾಸ್ ಎಮಿಷನ್ ಅದು ಟೆಸ್ಟ್ ಅದು ಬರ್ತಾವ. ಅದ್ರದ್ದು ನಿಮಗೆ ಗೊತ್ತಾಗಂಗಿಲ್ಲ, ಸುಮ್ಮನೆ ಹೇಳಿನ ವೇಸ್ಟ್. ಅಟ್ಲೀಸ್ಟ್ ನಿಮಗೆ ಪೊಲ್ಯೂಷನ್ ಕಂಟ್ರೋಲ್ ಅಂದ್ರೆ ಎಮಿಷನ್ ಟೆಸ್ಟ್ ಮಾಡೋ ಮುಂದೆ ಅದು ಬೇಕಾಗ್ತದೆ ನೋಡ್ರಿ. ಅಷ್ಟರ ಗೊತ್ತಿರಲಿ ಮಿನಿಮಮ್. ಯಾವ್ದು ಮೋಲ್ ಫ್ರಾಕ್ಷನ್ ಆಗಿರ್ಬೋದು, ಮೊಲಾರಿಟಿ ಆಗಿರ್ಬೋದು, ಮತ್ತೆ ಯಾವ್ದ್ರಿ ಸರ್? ಮೊಲಾಲಿಟಿ. ಇವು ಸಿಂಬಲ್ಗಳು ಗೊತ್ತಿರಲ್ಲ. ಇದು ಯಾವ್ದು? ಎಕ್ಸ್. ಎಲ್ಲದ ಮೋಲ್ ಫ್ರಾಕ್ಷನ್ ಎಕ್ಸ್ ಅಂತ ಹೇಳಿ ಬರೀರಿ. ಇದಕ್ಕ ಬರ್ದಿಲ್ಲ ನೋಡ್ರಿ, ಎಕ್ಸ್ ಅಂತ ಹೇಳಿ ಬರೀಪ್ಪ. ಎಕ್ಸ್. ಇದು ಯಾವ್ದ್ರಿ? ಕ್ಯಾಪಿಟಲ್ ಎಂ. ಇದು ಯಾವ್ದಪ್ಪ? ಸ್ಮಾಲ್ ಎಂ. ಓಕೆ, ಇವು 3 ಉಳ್ಕದ ಉಸು ಗೊತ್ತಿರಲ್ಲ ಹೋಯ್ತು, ಇವು 3 ಗೊತ್ತಿರಲಿ. ರೈಟ್? ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಎಂಡ್ ಮಾಡಿರ್ತೀನಿ. ಜಸ್ಟ್ ಎ ಮಿನಿಟ್ ಲೈವ್ ಸ್ಟ್ರೀಮಿಂಗ್ ಎಂಡ್ ಮಾಡಿ, ಸೊ ನಿಮ್ಮ ಅಟೆಂಡೆನ್ಸ್ ಅಪ್ಡೇಟ್ ಮಾಡಿ ಬಿಟ್ಟಿರ್ತೀನಿ. ಇವತ್ತು ಯಾರೇ ಕೂತಿದ್ರ ಕಲಿತಿದ್ರು ನೋಡಪ್ಪ ಅವರು.